ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯುಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತಹ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ಸುಂದರ ಮಾತೆಯನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಸಾಯಿಬಾಬಾ, ಗುರು ರಾಘವೇಂದ್ರ ಸ್ವಾಮಿಗಳು, ಗುರು ದತ್ತಾತ್ರೇಯರು, ಶ್ರೀಧರ ಸ್ವಾಮಿಗಳು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಆ ಭಗವಂತನನ್ನ ಶಿವಮೂಲ ಚೈತನ್ಯವನ್ನ ಆವಾಹನೆಯನ್ನು ಮಾಡ್ತಾ, ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳಿದ ಮಾಸ್ಟರ್ಸ್. ನಾವೀಗಾಗಲೇ ತುಳಸಿದಳ ಮತದ ಬಗ್ಗೆ ಚಿಂತನೆ ಮಾಡ್ತಾ ಇದ್ವಿ. ನಮ್ಮ ಮತ ಯಾರಿಗೆ ಅಂತಿರ್ಲ ನಮ್ಮ ಮತ ತುಳಸಿ ಮತ ಅಂತ. ಆ ಹಾಗೆ ನಾವು ನಿನ್ನೆ ದಿವಸ ಬಹಳಷ್ಟು ಈ ವಿಚಾರಗಳನ್ನು ಕಲಿತ್ವಿ. ಅಂದ್ರೆ ಒಬ್ಬ ಧ್ಯಾನಿಯಾದವರು ಇರಬೇಕಾದಂತ ಕೆಲವು ತಿಳಿದುಕೊಳ್ಳಲೇಬೇಕಾದಂತ ಅಂಶಗಳು. ಹಾಗಾಗಿ ಎರಡನೇದು, ಈಗ ಇವತ್ತಿನ ಕೆಲವು ವಿಷಯಗಳನ್ನ ನಾವು ಚಿಂತನೆ ಮಾಡ್ತಾ ಹೋಗೋಣ. ಅದರಲ್ಲೂ ಇವತ್ತಿನ ವಿಷಯ ಸ್ವಾಧ್ಯಾಯ. ಏನು ಸ್ವಾಧ್ಯಾಯ ಮಾಡಬೇಕು ಅನ್ನುವುದು ಇವತ್ತಿನ ಮುಖ್ಯ ವಿಚಾರ. ಅದರಲ್ಲಿ ನೋ ಗಾಸಿಪ್. ಮೊದಲನೇದು ಪ್ರಜಲ್ಪರಾಹಿತ್ಯ ಅಂತ ಹೇಳಿ. ಅಂತಂದ್ರೆ ಮನುಷ್ಯ ಶಾರೀರಿಕವಾಗಿ ಆಗಲಿ, ಮಾನಸಿಕವಾಗಿ ಆಗಲಿ, ಅಥವಾ ಆಧ್ಯಾತ್ಮಿಕವಾಗಿ ಆಗಲಿ ಹೀನ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಹೋಗಬೇಕಾದರೆ ಕಡ್ಡಾಯವಾಗಿ ಇರಲೇಬೇಕಾದಂತಹ ಗುಣ ಅಂತಂದ್ರೆ ಅದು ಪ್ರಜಲ್ಪರಾಹಿತ್ಯ. ಏನು ಪ್ರಜಲ್ಪರಾಹಿತ್ಯ ಅಂತಂದ್ರೆ ಅಸಂದರ್ಭ ಪ್ರಲಾಪ, ಅಂದ್ರೆ ಕೆಲಸಕ್ಕೆ ಬಾರದ ಮಾತುಗಳನ್ನ ಆಡದೇ ಇರುವುದು. ಅರ್ಥ ಆಯ್ತಲ್ಲ? ಪ್ರಜಲ್ಪವನ್ನ ಕಟ್ಟಿಡಬೇಕು ಅಂದ್ರೆ ಅನಾವಶ್ಯಕವಾಗಿ ಸುಮ್ಮನೆ ಏನೇ ಅದಕ್ಕೇನು ತಲೆ ಇಲ್ಲ, ಬುಡ ಇಲ್ಲ, ಹಿಂದಿಲ್ಲ, ಮುಂದಿಲ್ಲ, ಸುಮ್ಮನೆ ಮಾತಾಡು. ದೇವರು ನಾಲಿಗೆ ಕೊಟ್ಟಿದ್ದಾನೆ ಅಂತ ಹೇಳಿ ಸುಮ್ಮನೆ ಒಟ್ಟಾರೆ ಮಾತಾಡ್ತಿರೋದು. ಆದ್ರೆ ಹಾಗೆ ಅನಾವಶ್ಯಕವಾಗಿ ಒಂದೇ ಒಂದು ಪದವೂ ಕೂಡ ಬಾಯಿಂದ ಬರಬಾರ್ದು. ಅದು ಆ ಸ್ಥಿತಿಯನ್ನು ಕಾಪಾಡ್ಕೊಳ್ಬೇಕು, ಅಂದ್ರೆ ಪ್ರಜಲ್ಪರಾಹಿತ್ಯ ಅಂತ ಹೇಳಿ. ಹಾಗಾಗಿ ಯಾವಾಗ ಒಬ್ಬ ಮನುಷ್ಯ ತನ್ನ ಅಂದ್ರೆ ಮೌನಿಯಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಮೌನಾಚರಣೆ ಅಂತಂದ್ರೆ ಏನು ಅಂತಂದ್ರೆ ನಮ್ಮಲ್ಲಿ ಬಹಳ ಇದು ಏನು ಅಂತಂದ್ರೆ ಅತಿ ಬುದ್ಧಿವಂತಿ. ಮೌನಾಚರಣೆ ಅಂತಂದ್ರೆ ಈ ಮಾತಾಡದೆ ಸುಮ್ಮನೆ ಕುತ್ಕೊಂಡ್ ಬಿಡೋದು ಅಂತ. ಇವತ್ತು ನಮ್ದು ಮೌನಾಚರಣೆ, ನಾವೇನು ಮಾತಾಡೋದು ಅದೆಲ್ಲ ಮೌನಾಚರಣೆ ಅಂದ್ರೆ. ಮೌನಾಚರಣೆ ಅನ್ನೋದು ಯಾವತ್ತೋ ಒಂದು ದಿನಕ್ಕೆ ಸೀಮಿತ ಆದದಲ್ಲ. ಪ್ರತಿನಿತ್ಯವೂ ನಾವು ಮೌನಾಚರಣೆಯನ್ನು ಆಚರಿಸ್ಬೇಕು. ಏನು ಮೌನಾಚರಣೆ ಅಂತಂದ್ರೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ಎಷ್ಟು ಬೇಕೋ ಅಷ್ಟು ಮಾತಾಡಿ, ಉಳಿದ ಸಮಯದಲ್ಲಿ ಮೌನವಾಗಿರುವುದೇ ಮೌನಾಚರಣೆ ಅಲ್ವಾ? ಮೌನ ಆಚರಣೆ ಅಂದ್ರೆ ಅವಶ್ಯಕತೆಗೆ ಅನುಗುಣವಾಗಿ ಮಾತ್ರ ಮಾತಾಡಬೇಕು. ಇಲ್ಲ ಅಂತಂದ್ರೆ ಸುಮ್ಮನೆ ಇನ್ನು ಅದರಲ್ಲೂ ಅನಾವಶ್ಯಕವಾಗಿ ಸಂಬಂಧ ಇಲ್ಲದೆ ಇರೋದು, ಅಥವಾ ಇನ್ನೊಬ್ಬರ ಬಗ್ಗೆ ಗಾಸಿಪ್ ಗಾಸಿಪ್ ಮಾತಾಡೋದು, ಕಂಪ್ಲೇಂಟ್ ಮಾಡೋದು, ಅಥವಾ ಅಪಪ್ರಚಾರಗಳನ್ನ ಮಾಡೋದಿರ್ಬೋದು. ಇದೆಲ್ಲ ನಮ್ಮನ್ನ ಏನ್ ಮಾಡ್ತದೆ ಅಂತಂದ್ರೆ ನಮ್ಮ ಎನರ್ಜಿಯನ್ನ ಲಾಸ್ ಮಾಡ್ತಾ ಬರ್ತದೆ. ಯಾವಾಗ ಬಾಯಿಂದ ಒಂದೇ ಒಂದು ಅನಾವಶ್ಯಕವಾದ ಮಾತು ಕೂಡ ನಮ್ಮಿಂದ ಬರಬಾರ್ದು. ಆಗ ಏನಾಗ್ತದೆ ಅಂತಂದ್ರೆ ನಮ್ಮಲ್ಲಿ ಅಪಾರವಾದ ಶಕ್ತಿ, ಆ ತಪೋಶಕ್ತಿ ಏನಿದೆ ನಮ್ಮಲ್ಲಿ ಅದು ಕೂಡಿಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಹಾಗೆ ಅದು ಸ್ಟಾಕ್ ಆಗ್ತಾ ಹೋಗ್ತದೆ. ಅಂದ್ರೆ ನಮ್ಮ ಆತ್ಮದ ಉದ್ಧಾರಕ್ಕೆ ಅದು ಬಳಕೆ ಆಗ್ತಾ ಹೋಗ್ತದೆ. ಆಗ ಆ ಶಕ್ತಿಯೇ ನಮ್ಮ ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಪರಾಕಾಷ್ಠೆಗೆ ಸಹಾಯ ಆಗ್ತದೆ. ಅದು ಬಿಟ್ಟು ನೀವು ರಾತ್ರಿ ಎಲ್ಲ ಧ್ಯಾನ ಮಾಡಿ ಹಗಲೆಲ್ಲ ಆ ಏನೋ ಮಾಡಬಾರ್ದೆಲ್ಲ, ಅದು ಇದು ಬರೀ ಮಾಡೋದು ಅಂತಂದ್ರೆ ಏನು ಕೊಲೆ ಸುಲಿಗೆನೆ ಮಾಡ್ಬೇಕಂತೇನಿಲ್ಲ. ಆಯ್ತಾ? ಕೂತಲ್ಲೇ ನಮ್ಮ ಎನರ್ಜಿಯನ್ನು ಹಾಳು ಮಾಡ್ಕೋಬಹುದು. ಅನಾವಶ್ಯಕವಾಗಿ ಆಲೋಚನೆ ಮಾಡೋದಿರ್ಬೋದು, ಅಥವಾ ಇನ್ನೊಬ್ಬರ ಬಗ್ಗೆ ಗಾಸಿಪ್ ಮಾತಾಡೋದಿರ್ಬೋದು, ವ್ಯರ್ಥ ಪ್ರಲಾಪಗಳನ್ನ ಮಾಡ್ತಾ ಮಾಡ್ತಾ ಕಳ್ಕೊಳ್ಳುವಂಥದ್ದೇನಿದೆ. ಆಗ
ಆಧ್ಯಾತ್ಮಿಕ ನಮ್ಮ ಎನರ್ಜಿ ಲಾಸ್ ಆಗ್ತಾ ಇರ್ತದೆ. ಹಾಗಾಗಿ ಪ್ರಜಲ್ಪ ಸಹಿತನು ಯಾವಾಗಲೂ ನಿರ್ವೀರ್ಯನಾಗಿರ್ತಾನೆ, ಪ್ರಜಲ್ಪ ರಹಿತನು ಯಾವಾಗಲೂ ವೀರನೇ ಆಗಿರ್ತಾನೆ. ಆ ಭೋಗ ಕಾಮಿಯಾಗಲಿ, ಮೋಕ್ಷ ಗಾಮಿಯಾಗಲಿ, ಪ್ರಜಲ್ಪ ರಾಹಿತ್ಯ ಅನ್ನುವುದು ಬಹಳ ಮುಖ್ಯ ಆಗಿರ್ತದೆ. ಅಂದ್ರೆ ಅವನು ಭೋಗಿಯೇ ಆಗಿರ್ಲಿ ಅಥವಾ ಯೋಗಿನೇ ಆಗಿರ್ಲಿ, ಯಾವಾಗ್ಲೂ ನೋಡಿ. ಈಗ ಮಾತು ಬಲ್ಲ ಏನೋ ಇದು ಹೇಳ್ತಾರಲ್ಲ, ಏನು ಮಾತು ಬಲ್ಲವನಿಗೆ ಜಗಳವಿಲ್ಲ, ಆ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಾರಲ್ಲ, ಹಾಗೆ ಮಾತು ಎಲ್ಲಿ ಯಾರ ಹತ್ರ ಎಲ್ಲಿ ಯಾವಾಗ ಎಷ್ಟು ಹೇಗೆ ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು. ಇವ್ರ ಹತ್ರ ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ ಅಂತ ಯಾವಾಗ ಅನಿಸ್ತದೆ ಅಲ್ಲಿ ವಾದ ಮಾಡ್ಲಿಕ್ಕೆ ಹೋಗ್ಬೇಕು. ನಿನ್ನೆ ಒಂದು ಕತೆ ಹೇಳಿದ್ನಿ, ಆ ಸಿಂಹದ್ದು ಮತ್ತೆ ಕತ್ತೆದು ಕತೆ. ಹಂಗ ಆಗಬಾರ್ದು, ಆಯ್ತಾ. ಆ ಒಂದು ವೇಳೆ ಹಾಗೆ ಅಲ್ಲಿ ಅನಾವಶ್ಯಕ ಅಂತ ಅನಿಸಿದ್ರೆ ಆಯ್ತಪ್ಪ, ನಿಂದೆ ದೊಡ್ಡದು, ನಿಂದೆ ಕರೆಕ್ಟ್ ಅಂದು ಸುಮ್ಮನೆ ಆಗ್ಬಿಡ್ಬೇಕು. ಸುಮ್ಮನೆ ವ್ಯರ್ಥವಾಗಿ ನಾವು ಆ ಅಲ್ಲಿ ಗಾಸಿಪ್ ಮಾಡ್ಲಿಕ್ಕೆ ಹೋಗಬಾರ್ದು. ಜೊತೆಗೆ ಹಾಗೆ ಸ್ವಾಧ್ಯಾಯ ಸ್ವಾಧ್ಯಾಯ ಅನ್ನೋದು ಬಹಳ ಮುಖ್ಯ ಮನುಷ್ಯನಲ್ಲಿ. ಧ್ಯಾನ ಎಷ್ಟು ಮುಖ್ಯವೋ ಸ್ವಾಧ್ಯಾಯ ಕೂಡ ಅಷ್ಟೇ ಮುಖ್ಯ. ಅಷ್ಟೇ ಮುಖ್ಯ ಅನ್ನೋದಕ್ಕಿಂತ ಧ್ಯಾನ ಮತ್ತೆ ಸ್ವಾಧ್ಯಾಯ ಇದರ ಈ ಎರಡರಲ್ಲಿ ಯಾವುದು ಮುಖ್ಯ ಅಂತ ಅನ್ಸಿದ್ರೆ ಮೊದಲನೇ ಸ್ಥಾನದಲ್ಲಿ ಅದು ಸ್ವಾಧ್ಯಾಯವೇ ಬರ್ತದೆ. ಅಂದ್ರೆ ಯಾವಾಗ ಯಾರಿಗಾದ್ರೂ ಬಹಳ ಬೇಗ ಎನ್ಲೈಟನ್ಮೆಂಟ್ ಆಗಬೇಕು, ಉನ್ನತ ಸ್ಥಿತಿಯನ್ನು ತಲುಪಬೇಕು ಅಂತಂದ್ರೆ ಅವರು ಹೆಚ್ಚು ಹೆಚ್ಚು ಸ್ವಾಧ್ಯಾಯವನ್ನು ಮಾಡಬೇಕು, ಅಂದ್ರೆ ಜ್ಞಾನ ಸಂಪಾದನೆ ಮಾಡಬೇಕು. ಧ್ಯಾನಿಗಳ ಅದರಲ್ಲೂ ಎಂತಹ ಪುಸ್ತಕಗಳನ್ನ ಓದಬೇಕು. ಇವತ್ತು ಓದ್ಲಿಕ್ಕೆ ಬೇಕಾದಷ್ಟಿದಾವೆ, ಕಾದಂಬರಿನೂ ಇದಾವೆ. ಆ ಆದ್ರೆ ಏನನ್ನ ಓದ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದೆ. ಅದರಲ್ಲಿ ಎಂತಹವರ ಪುಸ್ತಕಗಳನ್ನ ಓದ್ತೀವಿ, ಆ ಪುಸ್ತಕಗಳನ್ನು ಓದುವಾಗ ಅದರಲ್ಲಿರುವಂತಹ ಪಾತ್ರಗಳು, ಆ ಸನ್ನಿವೇಶಗಳು, ಆ ಒಂದು ಅವರ ಜೊತೆಗೆ ನಾವು ಕನೆಕ್ಟ್ ಆಗ್ತೀವಿ. ನೀವು ಉದಾಹರಣೆಗೆ ರಾಮಾಯಣವನ್ನ ಚಿಂತನೆ ಮಾಡಿದ್ರೆ, ರಾಮಾಯಣದಲ್ಲಿ ಅಲ್ಲಿ ಬರುವ ಪ್ರತಿಯೊಂದು ಪಾತ್ರದ ಜೊತೆಗೆ ನಾವು ಕನೆಕ್ಟ್ ಆಗ್ತಾ ಹೋಗ್ತೀವಿ. ಸೀತಾಯಣ ಓದಿದ್ರೆ ಅಲ್ಲಿ ಸೀತಾಮಾತೆಯ ಜೊತೆಗೆ ಕನೆಕ್ಟ್ ಆಗ್ಬೋದು. ಮಹಾಭಾರತ ಇರ್ಬೋದು, ಭಾಗವತ, ಭಗವದ್ಗೀತೆ ಹೇಳ್ತಾ ಹೇಳಿದ್ರೆ ಚಿಂತನೆ ಮಾಡ್ತಾ ಇದ್ರೆ ಕೃಷ್ಣನ ಜೊತೆಗೇನೆ ನಾವು ಕನೆಕ್ಟ್ ಆಗುವಂಥದ್ದು. ಹಾಗೆ ಆ ಆ ಏನು ಸ್ವಾಧ್ಯಾಯ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಅದರಲ್ಲೂ ಎಂತಹ ಪುಸ್ತಕಗಳನ್ನ ಓದಬೇಕು, ಧ್ಯಾನಿಗಳ ಅನುಭವಗಳು ಇರುವಂತಹ ಪುಸ್ತಕಗಳು. ಅಂದ್ರೆ ಯಾರು ಧ್ಯಾನ ಮಾಡ್ತಾ ಯೋಗ ಮಾಡ್ತಾ ಅವರ ಅನುಭವಗಳ ಮೂಲಕ ಬರೆದಂತಹ ಪುಸ್ತಕಗಳೇನಿದೆ ಅವುಗಳು ಅತ್ಯಂತ ಶ್ರೇಷ್ಠವಾದಂಥವು. ಅವುಗಳನ್ನ ಓದ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅವು ಎಲ್ಲಕ್ಕಿಂತಲೂ ಎಲ್ಲಾ ಗ್ರಂಥಗಳಿಗಿಂತಲೂ ಬಹಳ ಈ ಉದಾಹರಣೆಗೆ ಉಪನಿಷತ್ತುಗಳು ಇರ್ಬೋದು. ಎಲ್ಲ ಋಷಿಮುನಿಗಳು ತಮ್ಮ ಧ್ಯಾನದಲ್ಲಿ ತಪಸ್ಸಿನಲ್ಲಿ ಕಂಡಂತಹ ಸತ್ಯಗಳನ್ನ ಬರೆದಿಡ್ತಾ ಹೋದ್ರು. ಅದೇ ಉಪನಿಷತ್ತುಗಳು. ಈ ಗ್ರಂಥಗಳನ್ನ ಓದುವುದು ನಮಗೆ ತುಂಬಾ ಬಹಳ ಬೇಗ ಸತ್ಯದ ಅರಿವಾಗ್ತದೆ. ಆ ಆಮೇಲೆ ಸ್ವಾಧ್ಯಾಯ ಅನ್ನೋದು ಮನುಷ್ಯನ ನಾಲ್ಕನೇ ಶರೀರ ಆದಂತಹ ವಿಜ್ಞಾನಮಯ ಕೋಶ ಏನಿದೆ ಅದನ್ನು ಶುದ್ಧಿ ಮಾಡ್ತದೆ. ಆನಂದಮಯ ಕೋಶ, ವಿಜ್ಞಾನಮಯ ಕೋಶ ಏನಿದೆ ಅವು ಬಹಳ ಬೇಗ ವಿಕಾಸ ಆಗ್ತವೆ, ಅಭಿವೃದ್ಧಿಯನ್ನು ಹೊಂದುತ್ತವೆ. ಹಾಗಾಗಿ ಸ್ವಾಧ್ಯಾಯ ಅನ್ನೋದು ಕನಿಷ್ಠ 1 ಗಂಟೆಯಾದರೂ ಪ್ರತಿನಿತ್ಯ ಸ್ವಾಧ್ಯಾಯ ಮಾಡೋದು ಬಹಳ ಮುಖ್ಯ. ಬರೀ ಧ್ಯಾನ ಸಾಧನೆ ಒಂದೇ ಅಲ್ಲ. ಹಾಗಾಗಿ ಯಾವ್ಯಾವುದನ್ನ ನಾವು ಮಾಡ್ಬೇಕಾಗ್ತದೆ, ಯಾವ್ಯಾವ ಪುಸ್ತಕಗಳನ್ನ ಓದಬೇಕು, ಯಾರ್ಯಾರು ಯಾವ್ಯಾವ ಮಹಾತ್ಮರು ಯಾವ ರೀತಿಯ ಪುಸ್ತಕಗಳನ್ನು ಬರೆದು ಯಾವ ಮಾಹಿತಿಯನ್ನ ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗಿದ್ದಾರೆ, ಅಥವಾ ನಾವೆಲ್ಲರೂ ನಮ್ಮ ಜೀವನದಲ್ಲಿ, ಯಾಕಂದ್ರೆ ಲಕ್ಷಾಂತರ ಕೋಟ್ಯಾಂತರ ಪುಸ್ತಕಗಳಿದ್ದಾವೆ, ಎಲ್ಲವನ್ನೂ ಓದ್ಲಿಕ್ಕೆ ಆಗಲ್ಲ. ಆದ್ರೆ ಕೆಲವು ಮುಖ್ಯ ಪುಸ್ತಕಗಳನ್ನಾದರೂ ನಾವು ಓದಲೇಬೇಕಾಗ್ತದೆ. ಅಂತಹ ಪುಸ್ತಕಗಳ ಬಗ್ಗೆ ಬರೆದಂತಹ ಯೋಗಿಗಳ ಬಗ್ಗೆ ನಾವೀಗ ಚಿಂತನೆ ಮಾಡ್ತಾ ಹೋಗೋಣ. ಅದರಲ್ಲಿ ಕ್ರಿಯಾಯೋಗ ಮೊದಲನೇದು. ಕ್ರಿಯಾಯೋಗ, ಕ್ರಿಯೆ ಅಂತಂದ್ರೆ ಅದರಲ್ಲಿ ಪತಂಜಲಿ ಮಹರ್ಷಿಗಳು ಯೋಗ ಸೂತ್ರದಲ್ಲಿ ಹೇಳುವಂಥದ್ದು ಏನು ಅಂತಂದ್ರೆ, ತಪಃ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನೇನ ಕ್ರಿಯಾ ಯೋಗ ಅಂತಂದ್ರೆ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ, ಈ 3 ಪ್ರಕ್ರಿಯೆಗಳು ಸೇರಿದಾಗ ಅದು ಕ್ರಿಯಾಯೋಗ ಆಗ್ತದೆ. ಏನು ಹಾಗಂತಂದ್ರೆ, ತಪಸ್ಸು ಅಂದ್ರೆ ಏನು? ತಪಸ್ಸು ಅಂದ್ರೆ ಶಾರೀರಿಕವಾದ ಅಗತ್ಯಗಳನ್ನ ಕ್ರಮಕ್ರಮವಾಗಿ ಕಡಿಮೆ ಮಾಡ್ತಾ ಬರೋದು. ಅಂದ್ರೆ ಶಾರೀರಿಕ ಅಗತ್ಯಗಳು ಅಂತಂದ್ರೆ ಏನು? ನಮಗೆ ಬೇಕಾದಂತಹ ಆಹಾರ ಇರ್ಬೋದು, ನಿದ್ದೆ ಇರ್ಬೋದು, ಇವುಗಳನ್ನ ಕ್ರಮವಾಗಿ ನಾವು ಕಡಿಮೆ ಮಾಡ್ತಾ ಬರಬೇಕು. ಆಹಾರವನ್ನು ಕಡಿಮೆ ಮಾಡೋದು ಅಂದ್ರೆ ಏನು? ಮೊದಲು ನಾನ್ ವೆಜ್ ತಿಂತಾ ಇದ್ದ, ಮೊದಲು ಒಂದೇ ಸಾರಿ ಎಲ್ಲ ಬಿಟ್ಬಿಡೋದಲ್ಲ. ಮೊದಲು ನಾನ್ ವೆಜ್ ತಿಂತಾ ಇದ್ದ, ಫಸ್ಟ್ ನಾನ್ ವೆಜ್ ಬಿಟ್ಟು ವೆಜಿಟೇರಿಯನ್ ಆದ. ವೆಜಿಟೇರಿಯನ್ ಅಲ್ಲೂ ಕೆಲವು ಬಿಡಲೇಬೇಕಾದಂತವುಗಳಿದ್ದಾವೆ. ಅದರಲ್ಲೂ ಬೆಳ್ಳುಳ್ಳಿ ಬಿಟ್ಟ, ಮಶ್ರೂಮ್ ಬಿಟ್ಟ, ಸಾಧ್ಯವಾದರೆ ಈರುಳ್ಳಿ ಬಿಟ್ಟ, ಆಮೇಲೆ ಮೂಲಂಗಿ, ಈ ತರದ ಕೆಲವೊಂದು ಆ ಅಂದರೆ ನಿಷಿದ್ಧವಾದಂತಹ ಪದಾರ್ಥಗಳು ಅದರಲ್ಲೂ ಇದ್ದಾವೆ. ಅವುಗಳನ್ನ ನಿಧಾನವಾಗಿ ಬಿಡ್ತಾ ಬಂದ. ಯಾವಾಗ ವೆಜಿಟೇರಿಯನ್ ಆದ ಅವಾಗ ಮತ್ತೆ ಪುನಃ ಅದರಲ್ಲಿ ಆದಷ್ಟು ಬೇಯಿಸಿದ ಆಹಾರವನ್ನ ಕಡಿಮೆ ಮಾಡ್ತಾ ಬಂದ. ಅದರಲ್ಲೂ ಬೇಯಿಸಿದ ಆಹಾರ, ಈ ಹಾಲು ಕೂಡ ನಾನ್ ವೆಜ್. ಹಾಲು ಕೂಡ ನಾನ್ ವೆಜ್, ನೆನಪಿರ್ಲಿ.
ಆ ಆಮೇಲೆ ಬೇಯಿಸಿದ ಹಾಲು ಮೊಸರು ಇದೆ, ತುಪ್ಪ, ಇದು ಕೂಡ ನಾನ್ ವೆಜ್ ಆಗ್ತದೆ. ಆ ಆಮೇಲೆ ಅದನ್ನೆಲ್ಲ ನಿಗ್ರಹ ಮಾಡ್ತಾ ಬಂದ, ಕಡಿಮೆ ಮಾಡ್ತಾ ಆ ಆ, ಕೊನೆಗೆ ಆ ಏನೋ ಬೇಯಿಸದೇ ಇರುವಂತಹ ಆಹಾರ ಅಂದ್ರೆ ಹಣ್ಣುಗಳನ್ನ ತಿನ್ನುವುದು, ಅವಲಕ್ಕಿ ಈ ತರದ್ದನ್ನ, ಅವಲಕ್ಕಿನೂ ಅದನ್ನು ಕ್ರಮೇಣ ಇದ್ ಮಾಡಿ ಹಣ್ಣು ತರಕಾರಿ ಹಸಿ ತರಕಾರಿಗಳನ್ನ ತಿನ್ನುತ್ತಾ ಅದನ್ನು ಕಡಿಮೆ ಮಾಡ್ತಾ ಮಾಡ್ತಾ ಬರೀ ನೀರಿನಲ್ಲಿ ಅದನ್ನು ಕಡಿಮೆ ಮಾಡ್ತಾನೆ, ಬರೀ ಗಾಳಿಯನ್ನ ಸೇವನೆ ಮಾಡ್ತಾ, ಅಂದ್ರೆ ಯೋಗಿಗಳು ಹೀಗೆ ತಾವು ಸಾಧನೆ ಮಾಡ್ತಾ ಬರ್ತಾರೆ. ಆಯ್ತಾ. ಅದರ ಹಾಗಾಗಿ ಬರೀ 3 ಹೊತ್ತು ತಿನ್ನೋದು ಅಂತ ಅಲ್ಲ, ಅದರಲ್ಲಿ ಅದನ್ನ ಒಂದೇ ಸರಿ ನಾವು ನಿಗ್ರಹ ಮಾಡ್ತೀವಿ ಅಂದ್ರೆ ಅದು ಸಾಧ್ಯ ಇಲ್ಲ. ಆದ್ರೆ ಹಂತ ಹಂತವಾಗಿ ನಾವು ಅದನ್ನ ದೇಹವನ್ನ, ಯಾಕೆಂದ್ರೆ ನಮ್ಮ ದೇಹ ಹೇಗೆ ಅದನ್ನ ಒಪ್ಕೊಳ್ತದೋ ಆ ತರ ನಾವು ಅದನ್ನ ಹಂತ ಹಂತವಾಗಿ ಕಡಿಮೆ ಮಾಡ್ತಾ ಬರಬೇಕು. ಇದನ್ನೇ ತಪಸ್ಸು ಅಂತ ಕರೀತೀವಿ. ತಪಸ್ಸು ಅಂದ್ರೆ ನಮ್ಮ ದೇಹದ ಮೇಲಿನ ಸಂಪೂರ್ಣ ನಿಯಂತ್ರಣ. ಆಮೇಲೆ ನಿದ್ದೆ ಏನು 10 ತಾಸು, ಒಂದು ನೋಡಿ, ಒಂದು ಮಗು 24 ತಾಸು ಮಲಗ್ತದೆ. ಒಂದು ಹುಟ್ಟಿದ ಮಗು ಏನಿದೆ, ಅದು ಹೊಟ್ಟೆ ಹಸ್ದಾಗ ಅಷ್ಟೇ ಹೇಳ್ತದೆ. ನೀವು ಅದಕ್ಕೆ ಹಾಲು ಕುಡಿಸಿದ ತಕ್ಷಣ ಮತ್ತೆ ಹಂಗೆ ಮಲ್ಕೊಂಡು ಬಿಡ್ತದೆ. ಎಷ್ಟು ಸಣ್ಣ ಮಕ್ಕಳು ಮಲಗಿದಷ್ಟು ಬೇರೆಯವರು ಮಲಗಲ್ಲ. ಅದು ಹಗಲು ರಾತ್ರಿ ನಿರಂತರ ಮಲಗಿರ್ತದೆ. ಸುಮಾರು ಒಂದು 23 ತಾಸು ಆದ್ರೂ ಹುಟ್ಟಿದ ಮಕ್ಕಳು ಮಲಗ್ತಾರೆ. ಒಂದು ಇಷ್ಟೊತ್ತು ಆಡಿದಂಗೆ ಮಾಡ್ತದೆ, ಮತ್ತೆ ಮಲ್ಕೊಂಡು ಬಿಡ್ತದೆ. ಆ ಹಾಗೆ ಅದು ಕ್ರಮೇಣ ಕಡಿಮೆ ಆಗ್ತಾ ಬರ್ತದೆ. ಅದರಲ್ಲೂ ವಯಸ್ಸು ಜಾಸ್ತಿ ಇದ್ದವರಿಗೆ ನಿದ್ದೆ ಜಾಸ್ತಿ ಇರ್ತದೆ. ಅದು ಬರ್ತಾ ಬರ್ತಾ ವಯಸ್ಸು ಆಗ್ತಾ ಕಡಿಮೆ ಆಗ್ತಾ ಬರ್ತದೆ ನಿದ್ದೆ. ಯಾಕೆ ಅಂತಂದ್ರೆ ಕೆಲವರು ಅದು ನಿದ್ದೆ ಮಾತ್ರೆ ತಗೊಂಡು ನಿದ್ದೆ ಮಾಡ್ತಾರೆ ಮಹಾಪುರುಷರು. ನಿದ್ದೆ ಯಾಕೆ ಕಡಿಮೆ ಆಗ್ತಾ ಇದೆ, ನಿನಗೆ ಅದರ ಅವಶ್ಯಕತೆ ಇಲ್ಲ, ಮುಗೀತು, ನೀನು ಅದನ್ನ ನಿಗ್ರಹ ಮಾಡಬೇಕು ಅನ್ನೋದರ ಸಂಕೇತ ಅದು. ಅದು ಬೇರೆ ಬೇರೆ ರೂಪದಲ್ಲೂ ಅದು ಕಡಿಮೆ ಆಗ್ಬೋದು. ಪ್ರೆಷರ್, ಅದು ಇದು ರೋಗ ಕಾಯಿಲೆ ಚಿಂತೆ ಏನೇನೋ ಹಚ್ಚಿಕೊಂಡು, ಆದ್ರೆ ಅದನ್ನ ನೀನು ಯೋಗ ಶಕ್ತಿಯಾಗಿ ಬಳಸುವ ಅನ್ನೋದರ ಸಂಕೇತವಾಗಿ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತದೆ. ಹಾಗೆ ಆ ಅದನ್ನ ನಿಗ್ರಹ ಮಾಡುವುದಿರ್ಬೋದು. ಆಮೇಲೆ ಬೇರೆ ಬೇರೆ ಅನಾವಶ್ಯಕವಾದ ಏನು ಅಂದ್ರೆ ಅಗತ್ಯ, ಶರೀರಕ್ಕೆ ಅಗತ್ಯವಾದಂತವುಗಳು ಏನಿದ್ದಾವೆ ಅವುಗಳನ್ನ ಆದಷ್ಟು ಕಡಿಮೆ ಮಾಡ್ತಾ ಅದನ್ನ ನಿಗ್ರಹಕ್ಕೆ ತಗೊಳ್ಳೋದು. ಆಮೇಲೆ ಸ್ವಾಧ್ಯಾಯ ಅಂದ್ರೆ ನಮ್ಮಲ್ಲಿ 100% ಆತ್ಮ ವಿಕಾಸಕ್ಕೆ ಉಪಯೋಗವಾಗುವಂತಹ ಪುಸ್ತಕಗಳನ್ನ ನಿರಂತರವಾಗಿ ಓದ್ತಾ ಇರಬೇಕು. ಜೊತೆಗೆ ಈಶ್ವರ ಪ್ರಣಿಧಾನ ಅಂತಂದ್ರೆ ಎಲ್ಲಾ ದೈವಮಯ ಅನ್ನುವ ಅರಿವಿನಿಂದ ಯಾವಾಗ್ಲೂ ಇರಬೇಕು. ಅಂದ್ರೆ ಯೂನಿವರ್ಸ್ ಎಲ್ಲ ನೋಡ್ಕೊಳ್ತದೆ, ಎಲ್ಲ ಭಗವಂತ ನೋಡ್ಕೊಳ್ತಾನೆ ಅನ್ನುವ ಒಂದು ಆ ಏನು ಪರಿಜ್ಞಾನದಿಂದ ಸದಾ ನಾವು ಮುಂದುವರಿತಾ ಇದ್ರೆ ಅದೇ ಕ್ರಿಯಾಯೋಗ ಅಂತ ಹೇಳಿ ಪತಂಜಲಿಗಳು ಹೇಳಿದ್ದಾರೆ. ಹಾಗಾದ್ರೆ ಈ ಯಾರ್ಯಾರ ಮಹಾತ್ಮರ ಪುಸ್ತಕಗಳನ್ನು ನಮ್ಮ ಓದಲೇಬೇಕಾದ, ಇದನ್ನ ಎಲ್ಲರೂ ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ. ಆಯ್ತಾ. ಯಾಕೆಂದ್ರೆ ಎಷ್ಟೋ ಜನರಿಗೆ ಇವತ್ತು ಬೇಕಾದಷ್ಟು ಪುಸ್ತಕ ಇದೆ, ಯಾವ್ಯಾವ್ದು ಓದಬೇಕು ಅನ್ನೋದ್ರಲ್ಲಿ ಕನ್ಫ್ಯೂಷನ್ ಇದೆ. ಅದಕ್ಕೆ ಕೆಲವು ಪುಸ್ತಕಗಳು ಅದನ್ನು ಓದಲೇಬೇಕು. ಯಾಕೆ ಓದಬೇಕು, ಅದರಲ್ಲಿ ಯಾವುದರ ಬಗ್ಗೆ ನಾವು ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ಒಂದೊಂದು ನೋಡೋಣ. ಮೊದಲನೇದಾಗಿ ಆ ಏನಂತೀವಿ, ಆ ಒಬ್ಬ ಯೋಗಿಯ ಆತ್ಮಕಥೆ, ಅಂದ್ರೆ ಒಬ್ಬ ಯೋಗಿಯ ಆತ್ಮಕಥೆ ಅಂತ ಹೇಳಿ ಬರ್ತದೆ. ಅಂದ್ರೆ ಆಟೋ ಆಟೋಬಯೋಗ್ರಫಿ ಆಫ್ ಯೋಗಿ, ಅಂದ್ರೆ ಆಟೋಬಯೋಗ್ರಫಿ ಆಫ್ ಎ ಯೋಗಿ, ಕನ್ನಡದಲ್ಲಿ ಒಬ್ಬ ಯೋಗಿ ಅಥವಾ ಯೋಗಿಯ ಆತ್ಮಕಥೆ ಅಂತ. ಅಂದ್ರೆ ಮಹಾವತಾರ್ ಬಾಬಾಜಿಯವರ ಕುರಿತು ಹೇಳಿದಂದ್ರೆ ಶ್ರೀ ಯೋಗಾನಂದ ಪರಮಹಂಸರು ಬರೆದಂಥದ್ದು ಮಹಾವತಾರ ಬಾಬಾಜಿಯವರ ಕುರಿತು ಹೇಳಿದಂತಹ ಪುಸ್ತಕ. ಜೊತೆಗೆ ಆ ಏನು ಈ ಯುಕ್ತೇಶ್ವರರು ಆ ಪುನರುತ್ಥಾನ ಅಂದ್ರೆ ಆ ಮರಣ ಹೊಂದಿ ಪುನಃ ತಾವು ಆ ಯುಕ್ತೇಶ್ವರರು ಆ ಮತ್ತೆ ಜನ್ಮವನ್ನ ತಗೊಂಡು ಬಂದು ಆ ಮರಣಾನಂತರದ ಜೀವನವನ್ನ ಶ್ರೀ ಯೋಗಾನಂದರಿಗೆ ವಿವರಿಸಿ ಹೇಳಿದಂತಹ ಅತ್ಯಂತ ಅದ್ಭುತವಾದಂತಹ ಪುಸ್ತಕ ಯೋಗಿ ಆತ್ಮಕಥೆ. ಯೋಗಿ ಆತ್ಮಕಥೆ ಅನ್ನುವುದನ್ನ, ಹಾಗಾಗಿ ಈ ಪುಸ್ತಕ ಪ್ರತಿಯೊಬ್ಬರು ಓದಲೇಬೇಕಾದಂತಹ ಪುಸ್ತಕ ಯೋಗಿ ಆತ್ಮಕಥೆ. ಎರಡನೇದು ಇನ್ನೊಂದೇನಂತಂದ್ರೆ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಅಂತ ಹೇಳಿ ಕನ್ನಡದಲ್ಲಿದೆ, ಇಂಗ್ಲಿಷಲ್ಲಿ ಹಿಮಾಲಯದ ಯೋಗಿಗಳು ಅಥವಾ ಲಿವಿಂಗ್ ವಿತ್ ಎ ಹಿಮಾಲಯನ್ ಮಾಸ್ಟರ್ಸ್ ಅಂತ. ಅಂದ್ರೆ ಇದು ಸ್ವಾಮಿ ರಾಮ ಅವರ ಅನುಭವಗಳನ್ನ ಅಥವಾ ಅವರು ಬರೆದಂತಹ ಪುಸ್ತಕ. ಏನು ಇದು ಕನ್ನಡದಲ್ಲಿ ಏನಿದೆ ಹೆಸರು, ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಅನ್ನುವಂತಹ ಪುಸ್ತಕ. ಸ್ವಾಮಿ ರಾಮ ಅವರದು. ಇದು ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರುವಂತಹ ಪರಮ ಗುರುಗಳ, ಆಮೇಲೆ ಯೋಗ ಸಿದ್ಧರಗಳನ್ನ ಕುರಿತು, ಅವರ ಅಪಾರ ಜ್ಞಾನ ಸಂಪತ್ತನ್ನ ಕುರಿತು ಸ್ವಾಮಿ ರಾಮ ಅವರ ಸ್ವ ಅನುಭವಗಳನ್ನ ಈ ಪುಸ್ತಕದಲ್ಲಿ ಸಂಗ್ರಹ ಮಾಡಿ ಕೊಡುವ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಏಕೆಂದ್ರೆ ನೇರವಾಗಿ ಯೋಗಿಗಳ ಒಂದು ಧ್ಯಾನಿಗಳ ಅನುಭವ ಅದು. ಹಾಗಾಗಿ ಆಧ್ಯಾತ್ಮಿಕ ಲೋಕಕ್ಕೆ ಸ್ವಾಮಿ ರಾಮ ಮಾಡಿರುವುದು ಅಪಾರವಾದಂತಹ ಸೇವೆ. ಹಾಗಾಗಿ ಯೋಗ ಸಾಧಕರು ತಪ್ಪದೇ ಓದಬೇಕಾದಂತಹ ಪುಸ್ತಕ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಸ್ವಾಮಿ ರಾಮ ಅವರ ಪುಸ್ತಕ. ಎಷ್ಟೋ ಆಧ್ಯಾತ್ಮಿಕ ಪಾಠಗಳನ್ನ ನಮಗೆ ಈ ಪುಸ್ತಕ
ಕೊಡುತ್ತದೆ. ಎರಡನೇದು, ಆ ಓಶೋ ಓಶೋ ರಜನೀಶ್ ಅವರು ಸುಮಾರು 650 ಪುಸ್ತಕಗಳನ್ನ ಬರೆದಿದ್ದಾರೆ. ಅದರಲ್ಲಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು, ಅಂದ್ರೆ ಆ ಯಾ ಆ ಅವುಗಳನ್ನ ಓದುವ ಪ್ರಯತ್ನ ಮಾಡ್ಬೇಕು. ಯಾರು? ಓಶೋ ರಜನೀಶ್ ಅವರು. ಅವರ ಕೆಲವು ಪುಸ್ತಕಗಳು ಅಂದ್ರೆ ಎಲ್ಲವೂ ಕನ್ನಡದಲ್ಲಿ ಸಿಗ್ತದೋ ಇಲ್ಲ ಗೊತ್ತಿಲ್ಲ, ಆದ್ರೆ ಕನ್ನಡದಲ್ಲಿ ಓದುವ ಪ್ರಯತ್ನ, ಎಲ್ಲೇ ಓಶೋ ಅವರ ಪುಸ್ತಕಗಳು ಸಿಕ್ಕರೂ ಅದನ್ನ ಓದುವ ಪ್ರಯತ್ನ ಮಾಡಬೇಕು. ಯಾಕೆಂದ್ರೆ ನೂತನ ನಿಸ್ಸಂಕೋಚವಾದಂತಹ ನಿತ್ಯಾನಂದಮಯವಾದ ಜೀವನ ಶೈಲಿಯನ್ನ ದೇವಲೋಕದಿಂದ ಭೂಮಿಗೆ ಇಳಿಸಲು ಸಾಹಸಪಟ್ಟಂತಹ ಆ ಮಹಾತ್ಮರವರು. ಹಾಗಾಗಿ ರಜನೀಶ್ ಚಂದ್ರನ್ನೇ ಆ ಏನು ಬಹಳ ಅದ್ಭುತವಾದ ಪುಸ್ತಕಗಳನ್ನ ಕೊಟ್ಟಂತವರು, ತುಂಬಾ ಒಳ್ಳೆ ಜ್ಞಾನಿ. ಹಾಗಾಗಿ ಓಶೋ ರಜನೀಶ್ ಅವರ ಪುಸ್ತಕಗಳನ್ನ ಓದ್ಬೇಕು. ಹಾಗಾಗಿ ಆ ಎರಡನೇದು, ಆಮೇಲೆ ಇನ್ನೂ ಒಂದು ವಿಚಾರ ಏನಂತಂದ್ರೆ, ಸಂಭೋಗದಿಂದ ಸಮಾಧಿ. ಅಂದ್ರೆ ಸಂಭೋಗದಿಂದ ಸಮಾಧಿ ಇವತ್ತೆಲ್ಲ ಮನುಷ್ಯರ ಒಂದು ಇದೊಂದು ರಹಸ್ಯ ಇದು. ಅಂತಂದ್ರೆ ಪ್ರತಿಯೊಂದು ಆತ್ಮ ಏನಾಗ್ತದೆ, ತಾನು ಎಲ್ಲಿಂದ ಬಂದನೋ ಅಲ್ಲಿಗೆ ಹೋಗಿ ಸೇರುವ ಪ್ರಯತ್ನ ಮಾಡ್ತಾ ಇರ್ತದೆ. ಅಂದ್ರೆ ಅದು ಒಳಗಡೆ ಇದೆ, ಆದ್ರೆ ಸಂಪೂರ್ಣ ಜ್ಞಾನ ಇಲ್ಲ. ಒಳಗಡೆ ಇದೆ, ಏನು ಒಳಗಡೆ ಇದೆ, ನಾನು ಎಲ್ಲಿಂದ ಬಂದೋ ಅಲ್ಲಿಗೆ ಹೋಗಬೇಕು ಅನ್ನುವ ಜ್ಞಾನ ಇದೆ. ಅಂದ್ರೆ ಅದನ್ನೇ ನಾವು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಿ. ಒಳಗಡೆ ಒಳಗೆ ಕೂತಿರ್ತದೆ. ಹಾಗಾಗಿ ಆದ್ರೆ ಎಲ್ಲಿಗೆ ಹೋಗಬೇಕು ಅನ್ನುವ ದಾರಿ ಗೊತ್ತಿಲ್ಲ, ಹೇಗೆ ಹೋಗಬೇಕು ಅನ್ನುವ ಮಾರ್ಗ ಗೊತ್ತಿಲ್ಲ. ಆದ್ರೆ ಒಳಗಿರ್ತದೆ, ನಾನು ಎಲ್ಲಿಂದ ಬಂದು ಅಲ್ಲಿಗೆ ಹೋಗ್ಬೇಕು. ಅದಕ್ಕೆ ಆ ಆ ಒಂದು ತುಡಿತ ಏನಿದೆ, ಅದು ವ್ಯಕ್ತವಾಗುವುದು ಹೇಗೆ ಅಂತಂತಂದ್ರೆ, ಆ ಶಕ್ತಿ ಏನಿದೆ ಪ್ರತಿಯೊಬ್ಬರಲ್ಲೂ ಮೂಲಾಧಾರ ಚಕ್ರದಲ್ಲಿ ಅದು ಜಾಗೃತವಾಗಿರ್ತದೆ. ಯಾವುದು? ಆ ಆ ಕುಂಡಲಿನಿ ಶಕ್ತಿ, ಅಥವಾ ಪ್ರತಿಯೊಬ್ಬರಲ್ಲೂ ಕುಂಡಲಿನಿ ಹೊಸದಾಗಿ ಜಾಗೃತ ಏನು ಯಾರಿಗೂ ಆಗಲ್ಲ. ಪ್ರತಿಯೊಬ್ಬರಿಗೂ ಕುಂಡಲಿನಿ ಯಾವಾಗಲೂ ಜಾಗೃತ ಆಗೇ ಇರ್ತದೆ. ಆದರೆ ಆ ಶಕ್ತಿಯನ್ನು ನಾವು, ಅದು ಎಲ್ಲಿರ್ತದೆ ಅಂತಂದ್ರೆ ಎಲ್ಲರಲ್ಲೂ ಮೂಲಾಧಾರ ಚಕ್ರದಲ್ಲಿ, ಏನಂತೀವಿ ನಾವು, ತಲೆ ಕೆಳಗಾಗಿ ಮಲಗಿರ್ತದೆ. ಅರ್ಥ ಆಯ್ತಲ್ಲ? ತಲೆ ಕೆಳಗಾಗಿ ಆ ಕುಂಡಲಿನಿ ಶಕ್ತಿ, ಅದರ ಅರ್ಥ ತಾನು ತಲೆ ಕೆಳಗಾಗಿ ಮಲಗಿರ್ತದೆ, ಮೂಲಾಧಾರ ಚಕ್ರದಲ್ಲಿ ಇರ್ತದೆ. ಆ ಮೂಲಾಧಾರ ಚಕ್ರದಲ್ಲಿ ಎಲ್ಲಿಯವರೆಗೆ ಇರ್ತದೆ ಅಲ್ಲಿಯವರೆಗೆ ಅವರಿಗೆ ಕಾಮದಲ್ಲಿ ಆಸಕ್ತಿ ಇರ್ತದೆ. ಅಂದ್ರೆ ಆ ಕಾಮದಲ್ಲಿ ಎಲ್ಲಿಯವರೆಗೆ ಯಾಕೆ ಆಸಕ್ತಿ ಇರ್ತದೆ ಅಂತಂದ್ರೆ, ಅದು ಮೂಲಾಧಾರ ಚಕ್ರದಲ್ಲಿ ಆ ಕುಂಡಲಿನಿ ಶಕ್ತಿ ಇದ್ದಾಗ ಅವನಲ್ಲಿ ಏನಾಗ್ತದೆ ಅಂತಂದ್ರೆ, ಆ ಮೂಲಾಧಾರ ಚಕ್ರದ ಆ ಏನು ವಿಚಾರವೇ ಆಗಿರ್ತದೆ. ಅಂದ್ರೆ ಕೇವಲ ಈ ಭೂಮಿಯ ಮೇಲೆ ಲೌಕಿಕ ಬದುಕಿಗೆ ಸಂಬಂಧಪಟ್ಟಂತಹ ಯೋಚನೆಗಳನ್ನೇ ಪ್ರಯತ್ನ ಮಾಡ್ತಾ ಇರ್ತದೆ. ಹಾಗಾಗಿ ಆ ಮೂಲಾಧಾರ ಚಕ್ರ ಸ್ಥಿತಿಯಲ್ಲಿ ಶಕ್ತಿ ಇದ್ದಾಗ ಅದು ತನ್ನ ಮೂಲ, ತಾನು ಎಲ್ಲಿಂದ ಬಂದೇನೋ ಅಲ್ಲಿ ಹೋಗಿ ಸೇರುವ ಪ್ರಯತ್ನ ಮಾಡ್ತಾ ಇರ್ತದೆ. ಒಬ್ಬ ಜೀವ ಎಲ್ಲಿಂದ ಬಂದಿರ್ತಾನೆ, ಒಂದು ಹೆಣ್ಣಿನ ಗರ್ಭದಿಂದ ಬಂದಿರ್ತಾನಲ್ವ, ಆ ಗರ್ಭವನ್ನೇ ಪುನಃ ತಾನು ಸೇರುವ ಪ್ರಯತ್ನ ಮಾಡ್ತಾನೆ. ಅದೇ ಏನು ಸಂಭೋಗ ಮಾಡುವ ತುಡಿತ, ಅಂದ್ರೆ ಕಾಮ. ಕಾಮ ಅನ್ನೋದು ಆ ಆ ಒಂದು ಎಲ್ಲಿಯವರೆಗೆ ಅವನು ಆ ಮೂಲಾಧಾರ ಸ್ಥಿತಿಯಲ್ಲೇ ಇರ್ತಾನೆ, ಅವನಲ್ಲಿ ಕಾಮ ಅನ್ನೋದು ಕಡಿಮೆ ಆಗೋದೇ ಇಲ್ಲ. ಅವನು ನಿರಂತರ ಆ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಅಂದ್ರೆ ಅದು ಹೊರಗಡೆಯಿಂದ ಅದು ದೇಹಕ್ಕೆ ಆನಂದ ಸಿಗ್ತದೆ, ಆದ್ರೆ ಅದು ಸಂಪೂರ್ಣ ಅಥವಾ ಪರಿಪೂರ್ಣವಾದ ಆನಂದ ಅಲ್ಲ. ಆದ್ರೆ ಅದನ್ನೇ ಅಂದ್ರೆ ನಾನು ಆ ಪರಮಾನಂದ ಸ್ಥಿತಿಯನ್ನು ತಲುಪಬೇಕು ಅಂತ ಹೇಳಿ ಆ ಮೂಲಾಧಾರ ಚಕ್ರದಲ್ಲಿ ಎಲ್ಲಿಯವರೆಗೆ ಆ ಏನಂತೀವಿ ನಾವು, ಏನಂತೀವಿ ಅದು, ಆ ತಪೋಶಕ್ತಿ ಅಥವಾ ಕುಂಡಲಿನಿ ಶಕ್ತಿ ಇರ್ತದೆ. ಅಂದ್ರೆ ಯೋಗ ಸಾಧನೆ ಮಾಡಲ್ಲ, ಧ್ಯಾನ ಮಾಡಲ್ಲ, ಏನಿಲ್ಲ, ಸುಮ್ಮನೆ ಅವನು ಉಣ್ಣೋದು ತಿನ್ನೋದು ಮಾಡೋದು ಹೀಗೆ ಇರ್ತಾನೆ. ಆದ್ರೆ ಅವನಲ್ಲಿ ಆ ತುಡಿತ ಅನ್ನೋದು ಅಷ್ಟಕ್ಕೆ ಸೀಮಿತ ಆಗಿರ್ತದೆ. ಅಂದ್ರೆ ಒಂದು ಹೆಣ್ಣು ಮತ್ತೆ ಗಂಡಿನ ಮೂಲಾಧಾರ ಚಕ್ರ ಎರಡು ಒಂದಾಗ್ತದೆ, ತನ್ನ ಮೂಲವನ್ನ ಸೇರುವ ಪ್ರಯತ್ನವನ್ನು ಮಾಡ್ತದೆ, ಅದೇ ಸಂಭೋಗ. ಆದ್ರೆ ಅಲ್ಲಿ ಸಂಪೂರ್ಣ ತೃಪ್ತಿ ಸಿಗೋಲ್ಲ, ಅಂದ್ರೆ ಕ್ಷಣಿಕವಾಗಿರ್ತದೆ. ಅವಾಗ ಏನಾಗ್ತದೆ, ಪುನಃ ಅದು ಅತೃಪ್ತಿ, ಮತ್ತೆ 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 ಆ ಪ್ರಯತ್ನವನ್ನು ಮಾಡ್ತಾನೆ ಇರ್ತದೆ. ಯಾವಾಗ ತಾನು ಧ್ಯಾನಾಸಕ್ತನಾದ ಆ ಕುಂಡಲಿನಿ ಎನ್ನುವುದು ಒಂದೊಂದೇ ಚಕ್ರದಿಂದ ಮೇಲಕ್ಕೆ ಏರ್ಲಿಕ್ಕೆ ಶುರುವಾಗ್ತದೆ. ಅಂದ್ರೆ ಮೂಲಾಧಾರದಿಂದ ಆ ಮೂಲಾಧಾರದಿಂದ ಒಂದೊಂದೇ ಚಕ್ರ, ಸ್ವಾದಿಷ್ಠಾನ ಇರ್ಬೋದು, ಮಣಿಪೂರಕ ಚಕ್ರ ಇರ್ಬೋದು, ಹಾಗೆ ಏರ್ತಾ 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 ಯಾವಾಗ ಅದು ಸಹಸ್ರಾರ ಸ್ಥಿತಿಯನ್ನು ತಲುಪ್ತದೆ ಆ ಕುಂಡಲಿನಿ ಶಕ್ತಿ, ಆಗ ಇಷ್ಟು ದಿನ ಕ್ಷಣಿಕವಾಗಿ ಕಾಣ್ತಾ ಇದ್ದ ಆ ಆನಂದ ಪರಮಾನಂದ ಆಗ್ತದೆ. ಅಂದ್ರೆ ಶಾಶ್ವತವಾದ ಪರಮಾನಂದವನ್ನು ಪಡಿತಾನೆ. ಆಗ ಅವನಲ್ಲಿ ಕಾಮವನ್ನು ಗೆಲ್ತಾನೆ. ಅವನಿಗೆ ಪುನಃ, ಯಾವಾಗ ಒಬ್ಬ ವ್ಯಕ್ತಿ ಸಹಸ್ರಾರ ಸ್ಥಿತಿಯನ್ನು ತಲುಪಿದ, ಅವನಲ್ಲಿ ಕಾಮಶಕ್ತಿ ಬರೋಲ್ಲ. ಯಾಕೆಂದ್ರೆ ಅವನು ಆ ಮಿತಿಯನ್ನ ಮೀರಿ ಹೋಗಿದ್ದಾನೆ. ಹಾಗಾಗಿ ಅದೇ ಈಗ ಉದಾಹರಣೆಗೆ ಶಿವ ಇರ್ಬೋದು, ಇವರೆಲ್ಲ ನೋಡಿ, ಶಿವನನ್ನು ನಾವು ಏನಂತೀವಿ, ಕಾಮನನ್ನೇ ಗೆದ್ದವನು ಅಂತ ಕರಿತೀವಿ. ಯಾಕೆಂದ್ರೆ ಅವನು ಆ ಸಹಸ್ರಾರ ಸ್ಥಿತಿಯಲ್ಲಿದ್ದವನು. ಹಾಗಾಗಿ ಆ ತುಡಿತ ಅನ್ನೋದು ಯಾವಾಗ ಒಬ್ಬ ವ್ಯಕ್ತಿ ಸಹಸ್ರಾರ ಸ್ಥಿತಿಗೆ ಹೋದ, ಅವನು ಪುನಃ ತಾನು ಎಲ್ಲಿಂದ ಬಂದನೋ ಅಲ್ಲಿಗೆ ಹೋಗಿ ಸೇರ್ತಾನೆ.
ಆ ತುಡಿತ. ಆದ್ರೆ ಅದನ್ನು ನಾವು ಒಬ್ಬ ಯೋಗಿ ಆದವನು ನಿರಂತರ ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ ಅದನ್ನ ಸಾಧಿಸ್ತಾನೆ. ಒಬ್ಬ ಯೋಗಿ ಅಲ್ಲದವನು ತಾನು ಮೂಲಾಧಾರ ಚಕ್ರದಲ್ಲೇ ಅದನ್ನ ತಾನು ಇದ್ದವನಾಗಿ ತಾನು ಕೊನೆಗೂ ಆ ಒಂದು ಏನಂತೀವಿ ಶಾಶ್ವತವಾದ ಆನಂದ ಸ್ಥಿತಿಯನ್ನ ಪಡೆಯದೆ ಕೇವಲ ಕ್ಷಣಿಕ ಸುಖದಲ್ಲೇ ತಾನು ಆ ಪ್ರಯತ್ನ ಮಾಡ್ತಾ ಮಾಡ್ತಾ ಕೊನೆಗೆ ಅಲ್ಲಿ ಮತ್ತೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಹೊಂದುತ್ತಾ ಇರ್ತಾನೆ. ಎರಡನೇದಾಗಿ ಸಂಭೋಗ ಅನ್ನುವುದು ಧ್ಯಾನ, ಏನಂತೀವಿ ಆ ಆ, ಏನಂತೀವಿ ನಾವು ಎನ್ಲೈಟನ್ಮೆಂಟ್ ಅನ್ನೋದಕ್ಕೆ ಆ ಏನಂತೀವಿ ಅದು ಏನನ್ಬೋದು ಅದು, ಅಂದ್ರೆ ಅದು ಅಡ್ಡ ಹಾಕೋದಿಲ್ಲ. ಉದಾಹರಣೆಗೆ ಸಂಭೋಗ ಅನ್ನೋದು ಸಮಾಧಿಗೆ ಅಡ್ಡ ಹಾಕೋದಿಲ್ಲ. ಅಂದ್ರೆ ಧ್ಯಾನ ಸಮಾಧಿ ಸ್ಥಿತಿ. ಅಂದ್ರೆ ದೇಹ ಕೇವಲ ಕ್ಷಣಿಕವಾಗಿ ಆನಂದ ಪಡ್ತದೆ. ಯಾವಾಗ ಒಬ್ಬ ಧ್ಯಾನಾಸಕ್ತನಾದ ಅವನು ಶಾಶ್ವತವಾದ ಆ ಪರಮಾನಂದ ಸ್ಥಿತಿಯನ್ನ ತಲುಪ್ತಾನೆ. ಹಾಗಾಗಿ ಆ ಎಲ್ಲರೂ ತಪ್ಪದೇ ಧ್ಯಾನದ ಮೂಲಕ ಆ ದಿವ್ಯ ಜ್ಞಾನ ಪ್ರಕಾಶ ಅಂದ್ರೆ ಎನ್ಲೈಟನ್ಮೆಂಟ್ ಅನ್ನ ಪಡೆಯುವ ಆ ಪರಮಾನಂದ ಪಡೆಯುವ ಸ್ಥಿತಿಯನ್ನ ತಲುಪಬೇಕು. ಸಮಾಧಿ ಸ್ಥಿತಿಯನ್ನ ಹೊಂದಿ ಆ ಅಲ್ಲಿ ಆ ಅಂದ್ರೆ ಶಾಶ್ವತವಾದ ಸ್ಥಿತಿಯನ್ನ ತಲುಪುವ ಪ್ರಯತ್ನ ಮಾಡಬೇಕು. ಹಾಗಾಗಿ ಅಂದ್ರೆ ಏನಂತೀವಿ ಸಂಸಾರದಲ್ಲಿ ನಿರ್ವಾಣ. ಹಾಗಾಗಿ ಸಂಸಾರಸ್ಥರು ನಿರ್ವಾಣ ಆಗೋಲ್ಲ ಅಂತ ಅರ್ಥ ಅಲ್ಲ, ಅಥವಾ ಸನ್ಯಾಸಿನೇ ಆಗಬೇಕು, ಅಥವಾ ಕೆಲವರು ಕುಂಡಲಿನಿ ಜಾಗೃತಿ ಆಗಬೇಕು ಅಂತಂದ್ರೆ ಆ ಏನು ಕಾಮವನ್ನ ನಿಗ್ರಹಿಸಬೇಕು, ಹಾಗೆಲ್ಲ ಏನಿಲ್ಲ. ಕಾಮವನ್ನ ನಿಗ್ರಹಿಸಬೇಕು ಅಂತಂದ್ರೆ ಅದರ ಅರ್ಥ ಆ ಮೂಲಾಧಾರ ಚಕ್ರದಲ್ಲಿ ಇದ್ದಂತಹ ಕುಂಡಲಿನಿ ಶಕ್ತಿಯನ್ನ ನೀನು ಮೇಲಕ್ಕೆ ಅಂದ್ರೆ ಸಹಸ್ರಾರದ ಕಡೆಗೆ ತಗೊಂಡು ಹೋಗು ಅನ್ನುವುದರ ಅರ್ಥವೇ ಹೊರತು ಅದು ಬಿಟ್ಟು ನೀನು ಸನ್ಯಾಸಿ ಆಗು ಬ್ರಹ್ಮಚಾರಿ ಅಂದ್ರೆ ಏನು ಹೆಣ್ಣು ಗಂಡಿನ ಸಹವಾಸ ಮಾಡಬೇಡ ಅನ್ನುವುದು ಅದರ ಅರ್ಥ ಅಲ್ಲ. ಹಾಗೆ ಒಂದು ವೇಳೆ ಹಾಗಿದ್ದಿದ್ರೆ ಋಷಿಮುನಿಗಳು ಯಾಕೆ ಮದುವೆ ಆಗ್ತಾ ಇದ್ರು? ಸಪ್ತ ಋಷಿಗಳಿಗೂ ಕೂಡ, ಸಪ್ತ ಋಷಿಗಳು ಅನಿಸಿಕೊಂಡವರಿಗೂ ಕೂಡ ಸಪ್ತ ಪತ್ನಿಯರಿದ್ದಾರೆ. ತ್ರಿಮೂರ್ತಿಗಳಿಗೂ ಕೂಡ ಪತ್ನಿಯರಿದ್ದಾರೆ. ಎಲ್ಲರಿಗೂ ಹಾಗಾಗಿ ಮಹಾಯೋಗಿಗಳು ಅನಿಸಿಕೊಂಡವರು ಕೂಡ ಬ್ರಹ್ಮರ್ಷಿ ಅನಿಸಿಕೊಂಡ ವಸಿಷ್ಠರಿಗೂ ಕೂಡ ಅರುಂಧತಿ ಇದ್ದಾರೆ ಅಲ್ವಾ? ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಪತಿ ಪತ್ನಿಯರು ಅನ್ನುವುದು ಎಲ್ಲಾ ಕಾಲದಲ್ಲೂ ಇದೆ. ಹಾಗಾಗಿ ಸಂಸಾರದಲ್ಲಿ ನಿರ್ವಾಣ ಅದಕ್ಕೆ ಪ್ರಯತ್ನ ಮಾಡಬೇಕು ಎಲ್ಲರೂ. ಅದು ಬಿಟ್ಟು ಸನ್ಯಾಸಿ ಆಗುವ ಪ್ರಯತ್ನ ಯಾರು ಮಾಡಬಾರ್ದು. ಆ ಜೊತೆಗೆ ಆ ಲೋಬ್ಸಾಂಗ್ ರಾಂಪಾ ಅದು ಇವರು ಬರೆದಂತಹ ಏನಂತಂದ್ರೆ ಯು ಫಾರ್ ಎವರ್ ಅಂದ್ರೆ ಏನಪ್ಪಾ ಏನು ಯು ಫಾರ್ ಎವರ್ ಅಂತಂದ್ರೆ ನೀನು ಶಾಶ್ವತ. ಅಂದ್ರೆ ಲೋಬ್ಸಾಂಗ್ ರಾಂಪಾ ಅದು ಸುಮಾರು ಆ 1983ರಲ್ಲಿ ಏನು ಡೆತ್ ಆದಂತವರು ತನ್ನ ಕೈಯಲ್ಲಿ ಜೀವನವನ್ನ ಅಂದ್ರೆ 20 ಅದ್ಭುತವಾದ ಪುಸ್ತಕಗಳನ್ನ ರಚನೆ ಮಾಡಿದ್ದಾರೆ. ಯಾರು? ಲೋಬ್ಸಾಂಗ್ ರಾಂಪಾ. ಇವರು ಈ ಪುಸ್ತಕಗಳನ್ನ ಓದಿದ್ರೆ ನಮ್ಮಲ್ಲಿ ಒಂದು ಆಧ್ಯಾತ್ಮಿಕ ಶಾಸ್ತ್ರ ಸುಪರಿಚಿತ ಆಗ್ತಾ ಹೋಗ್ತದೆ. ಹಾಗಾಗಿ ಲೋಬ್ಸಾಂಗ್ ರಾಂಪಾ ಅವರ ಪುಸ್ತಕಗಳನ್ನು ಅಂದ್ರೆ ಸೂಕ್ಷ್ಮ ಶರೀರ ಯಾನವನ್ನ ಕುರಿತು ಅದರಲ್ಲಿ ವಿಶೇಷವಾಗಿ ಅವರು ಹೇಳ್ತಾ ಹೋಗ್ತಾರೆ. ಆಮೇಲೆ ದಿವ್ಯ ಚಕ್ಷುವನ್ನ ಕುರಿತು, ದಿವ್ಯ ಚಕ್ಷು ಅಂದ್ರೆ ನಮ್ಮ ಥರ್ಡ್ ಐ ಬಗ್ಗೆ, ಆಮೇಲೆ ಆಕಾಶಿಕ ರೆಕಾರ್ಡ್ ಬಗ್ಗೆ, ಮರಣಾನಂತರದ ಜೀವನವನ್ನ ಹೇಗಿರ್ತದೆ, ಮರಣದ ನಂತರ ಒಬ್ಬ ವ್ಯಕ್ತಿಯ ಜೀವನ ಹೇಗಿರ್ತದೆ ಅದರಲ್ಲೂ ತನ್ನ ಸ್ವ ಅನುಭವಗಳ ಸಹಾಯದಿಂದ ಆ ಬಹಳ ಚೆನ್ನಾಗಿ ವಿವರಿಸಿದಂತಹ ಮಹಾ ಯೋಗಿ ಲೋಬ್ಸಾಂಗ್ ರಾಂಪಾ. ಹಾಗಾಗಿ ಅವರ ಪುಸ್ತಕಗಳನ್ನ ಓದಬೇಕು, ಓದಲೇಬೇಕಾದಂತಹ ಪುಸ್ತಕಗಳು. ಆಮೇಲೆ ರಿಚಾರ್ಡ್ ಬಾಕ್. ಎಲ್ಲವೂ ಕನ್ನಡದಲ್ಲಿ ಸಿಗ್ತವೆ ಅಂತ ಹೇಳಲಿಕ್ಕಾಗಲ್ಲ, ಆದ್ರೆ ಕನ್ನಡ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಕನ್ನಡ ಪುಸ್ತಕಗಳು ಸಿಗ್ಬೋದು, ಇಲ್ಲ ಅಂದ್ರೆ ಇಂಗ್ಲಿಷ್ ಅಲ್ಲಿ ಇರ್ತದೆ. ರಿಚಾರ್ಡ್ ಬಾಕ್ ಅನ್ನುವ ಅನ್ನುವವರ ಪುಸ್ತಕಗಳು, ಅವರ ಪುಸ್ತಕಗಳು ಜೊನಾಥನ್ ಲಿವಿಂಗ್ಸ್ಟನ್ ಸೀಗಲ್ ಅನ್ನುವಂತಹ ಪುಸ್ತಕಗಳು, ಆಮೇಲೆ ಇಲ್ಯೂಷನ್ಸ್ ಅನ್ನುವಂತಹ ಪುಸ್ತಕಗಳು, ಆಮೇಲೆ ಬ್ರಿಡ್ಜ್ ಅಕ್ರಾಸ್ ಫಾರ್ ಎವರ್, ಆಮೇಲೆ ಒನ್, ಆಮೇಲೆ ರನ್ನಿಂಗ್ ಫ್ರೇಮ್ ಸೇಫ್ಟಿ, ಈ ತರ ಬಹಳಷ್ಟು ಪುಸ್ತಕಗಳು. ಅದರಲ್ಲಿ ಆ ಅಂದ್ರೆ ಒಂದು ಮಾತು ಹೇಳೋದಾದ್ರೆ ತಿಂದ್ರೆ ಕಜ್ಜಾಯನೇ ತಿನ್ಬೇಕು, ಓದಿದ್ರೆ ರಿಚಾರ್ಡ್ ಬಾಕ್ ಅವರ ಪುಸ್ತಕಗಳನ್ನೇ ಓದಬೇಕು. ಅಂದ್ರೆ ಅಷ್ಟು ಚೆನ್ನಾಗಿ ಅವರು ಆ ಪುಸ್ತಕಗಳನ್ನ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಅವುಗಳನ್ನ ಕೂಡ ರಿಚಾರ್ಡ್ ಅವರ ಪುಸ್ತಕಗಳನ್ನ ಓದಬೇಕು. ಎರಡನೇದಾಗಿ ಮುಮುಕ್ಷುವಿನ ಶತ್ರುಗಳು ಅಂತ ಹೇಳಿ, ಅಂದ್ರೆ 4 ರೀತಿಯ ಶತ್ರುಗಳಿಂದ ಮುಮುಕ್ಷುವಾದವನ್ನ ಅಂದ್ರೆ ತನ್ನನ್ನ ತಾನು ರಕ್ಷಿಸಿಕೊಳ್ಳಬೇಕು ಅಂತ ಹೇಳಿ, ಅಂದ್ರೆ ಭಯದಿಂದ, ಪರಿಮಿತ ಜ್ಞಾನ, ಜೊತೆಗೆ ಸಿದ್ಧಿಗಳು, ಆಮೇಲೆ ವೃದ್ಧಾಪ್ಯದ ಭಾವನೆಗಳು. ಏನು ಇದು ಅಂತಂದ್ರೆ ಭಯ. ಭಯ ಅಂತಂದ್ರೆ ಮುಮುಕ್ಷುವಿನ
ಮೊದಲನೇ ಶತ್ರು ಮುಮುಕ್ಷು ಅಂತಂದ್ರೆ ಏನು ಅಂತಂದ್ರೆ ಮೊದಲು ಅವನು ಒಬ್ಬ ಉನ್ನತ ಸ್ಥಿತಿಯನ್ನು ಹೊಂದಿದ ಯೋಗಿ, ಅಂದ್ರೆ ಹೊಂದಬೇಕಾದಂತಹ ಯೋಗಿ. ಮೊದಲು ಇರುವುದೇ ಭಯ. ಆ ಭಯ ಅನ್ನೋದು ಮುಮುಕ್ಷಿನ ಮೊದಲನೇ ಶತ್ರು ಅದು. ಅಂತಂದ್ರೆ ಮೊದಲು ಅಂದ್ರೆ ಈ ಯೋಗ ಸಾಧನೆಯಲ್ಲಿ, ಅಂದ್ರೆ ನಾವೀಗ ಆಧ್ಯಾತ್ಮಿಕ ಸಾಧನೆಯಲ್ಲಿರುವ ಪ್ರತಿಯೊಬ್ಬರು ಕೂಡ ಮುಮುಕ್ಷುಗಳೇ. ಅವರಲ್ಲಿ ಮೊದಲು ಕಾಡುವ ಆ ಭಯ ಭೂತ ಯಾವುದು ಅಂತಂದ್ರೆ ಶತ್ರು ಭಯ. ಆ ಭಯ ಮೊದಲು ಎಲ್ಲಾ ರೀತಿಯ ಭಯಗಳನ್ನ ಜಯಿಸಬೇಕು. ಎಲ್ಲಾ ರೀತಿಯ ಭಯ, ಆ ಅದು ಸಾವಿನ ಭಯ, ಕೊನೆಗೆ ಸಾವಿನ ಭಯವನ್ನು ಕೂಡ ಮೀರಿ ನಿಲ್ಲಬೇಕು. ಆಗಲೇ ಜ್ಞಾನ ಅನ್ನುವ ಮೊಳಕೆ ಶುರುವಾಗ್ತದೆ. ಆದರೆ ಪ್ರಾಥಮಿಕ ಪರಿಮಿತ ಜ್ಞಾನವನ್ನೇ ಪೂರ್ಣ ಜ್ಞಾನ ಅಂತ ಕೊಳ್ಳುವುದರಿಂದ ಪ್ರಮಾದಗಳು ಯಾವಾಗಲೂ ಇರ್ತವೆ. ಹಾಗಾಗಿ ಪರಿಮಿತ ಜ್ಞಾನವೇ ಮುಮುಕ್ಷುವಿನ ಎರಡನೇ ಶತ್ರು. ಅಂದ್ರೆ ಜ್ಞಾನ ಇಲ್ಲ, ಅಲ್ಪ ಸ್ವಲ್ಪ ಜ್ಞಾನ, ತಿಳುವಳಿಕೆ ಬಹಳ ಕಡಿಮೆ ತಿಳುವಳಿಕೆ, ಏನ್ ಮಾಡಬೇಕು ಏನ್ ಮಾಡಬಾರದು ಯಾಕೆ ಮಾಡಬೇಕು ಅಂತ ಹೇಳಿ ಸರಿಯಾಗಿ ತಿಳಿದುಕೊಳ್ಳದೆ ಅರ್ಧಂಬರ್ಧ ತಿಳ್ಕೊಳ್ಳುವುದೇನಿದೆ ಅದು ನಮ್ಮ ಎರಡನೇ ಶತ್ರು. ಹಾಗಾಗಿ ನಾವು ಏನ್ ಮಾಡಬೇಕು, ಅತಿ ಹೆಚ್ಚು ಜ್ಞಾನ ಸಂಪಾದನೆಗೆ ಒತ್ತು ಕೊಡಬೇಕು. ಯಾವಾಗ ಜ್ಞಾನ ವೃದ್ಧಿ ಆಗ್ತಾ ಹೋಗ್ತದೆ, ಪರಿಪಕ್ವ ಆಗ್ತಾ ಹೋಗ್ತದೆ, ಆಗ ಆ ವ್ಯಕ್ತಿಯ ಪರ್ಸನಾಲಿಟಿ ಅನ್ನೋದು ಡೆವಲಪ್ಮೆಂಟ್ ಆಗ್ತಾ ಹೋಗ್ತದೆ. ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ವಿಕಾಸ ಆಗ್ತಾ ಹೋಗ್ತದೆ. ಅವನ ನಡೆ ನುಡಿ ಮಾತು ಪ್ರತಿಯೊಂದರಲ್ಲೂ, ಅಂದ್ರೆ ಪ್ರತಿಯೊಂದು ಕೂಡ ತೂಕ ಉಳ್ಳವುದಾಗ್ತಾ ಹೋಗ್ತದೆ. ಎರಡನೇದು ಸಿದ್ಧಿಗಳು. ಈ ಗಂಡಾಂತರದಿಂದ ತಪ್ಪಿಸಿಕೊಂಡ್ರೆ ಎದು ಎದುರಾಗದೆ ಸಿದ್ಧಿಗಳು. ಯಾವಾಗ ಸಾಧನೆ ಮಾಡ್ತಾ ಹೋದ, ಜ್ಞಾನವನ್ನು ಸಂಪಾದನೆ ಮಾಡ್ತಾ ಹೋದ, ಅವನಲ್ಲಿ ಸಿದ್ಧಿಗಳು ಶುರುವಾಗ್ತದೆ. ಆ ಸಿದ್ಧಿಗಳು ಬಂದಾಗ ಅಹಂಕಾರಗಳು ಶುರುವಾಗ್ತದೆ. ನಾನು ಅದನ್ನು ಮಾಡಬಲ್ಲೆ, ಇದನ್ನು ಮಾಡಬಲ್ಲೆ, ನನ್ನಲ್ಲಿ ಆ ಶಕ್ತಿ ಇದೆ, ಈ ಶಕ್ತಿ ಇದೆ, ನನಗೆ ಸರಿಸಮಾನರಾದವರು ಯಾರೂ ಇಲ್ಲ. ಜೊತೆಗೆ ಜ್ಞಾನದ ಅಹಂಕಾರ, ನಾನು ಬಹಳ ತಿಳ್ಕೊಂಡಿದ್ದೇನೆ, ನಾನು ಅಷ್ಟು ವರ್ಷ ಧ್ಯಾನ ಸಾಧನೆ ಮಾಡಿದ್ದೇನೆ, ಇಷ್ಟು ದೊಡ್ಡ ಮಾಸ್ಟರ್ ನಾನು, ಈ ತರ ಅಹಂಕಾರ ಶುರುವಾಗ್ತದೆ. ಅಂದ್ರೆ ಆ ಹಾಗೆ, ಅಂದ್ರೆ ಬರೀ ಹಣ ಮದ, ದುಡ್ಡಿನ ಮದ, ಈ ತರ ಅಧಿಕಾರದ ಮದ ಮಾತ್ರ ಅಲ್ಲ, ಜ್ಞಾನದ ಮದವು ಕೂಡ ಬರ್ತದೆ. ಅಹಂಕಾರ ಸಂಭವಿಸಿದ್ರೆ ಅದೇ ತಿರುಗಿ ಪತನಕ್ಕೆ ದಾರಿ ಆಗ್ತದೆ. ಹಾಗಾಗಿ ಅಧ್ಯಾತ್ಮದಲ್ಲಿ ಅಹಂಕಾರ ಬಂತು ಅಂದ್ರೆ ಪುನಃ ಅವನು ಏನೋ ಪತನ ಹೊಂದುತ್ತಾನೆ. ಹಾಗಾಗಿ ಅಧ್ಯಾತ್ಮದಲ್ಲೂ ಬಹಳ ಪ್ರತಿಕ್ಷಣ ನಾವು ಗಮನಿಸ್ತಾ ಇರ್ಬೇಕು, ನನಗೇನಾದ್ರೂ ಅಹಂಕಾರ ಇದೆಯಾ. ಅದಕ್ಕೆ ಅಹಂಕಾರ ಖಂಡನೆ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಸೇವೆ ಮಾಡ್ಬೇಕು. ಎಲ್ಲಿ, ಅದರಲ್ಲೂ ಮಹಾತ್ಮರ ಸೇವೆ ಮಾಡಬೇಕು, ಯೋಗಿಗಳ ಸೇವೆ ಮಾಡಬೇಕು. ಆದ್ರೆ ಎಲ್ಲಿ ಧ್ಯಾನ ಯಜ್ಞಗಳು ನಡೀತವೆ, ಆ ಎಲ್ಲಿ ಮುಖ್ಯವಾಗಿ ಧ್ಯಾನ ಯಜ್ಞಗಳು, ಆ ಧ್ಯಾನ ಯಜ್ಞಗಳು ನಡೆಯುವ ಜಾಗದಲ್ಲಿ ಹೋಗಿ ಆ ಆ ಯೋಗಿಗಳ ಸೇವೆ ಮಾಡಬೇಕು. ಅಲ್ಲಿ ಸಣ್ಣ ಸಣ್ಣ ಅಯ್ಯೋ ನಾನು ದೊಡ್ಡ ಮಾಸ್ಟರು, ಆ ಸಣ್ಣ ಕೆಲಸ ಮಾಡೋದೇನು, ಈ ತರ ಎಲ್ಲ ಅಲ್ಲ. ಸುಮ್ಮನೆ ಅಲ್ಲಿ ಏನಕ್ಕೆ ಸಿಗ್ತದೆ, ಅಲ್ಲಿ ಶೌಚಾಲಯ ಕ್ಲೀನ್ ಮಾಡೋದು ಸಿಕ್ಕರೆ ಅದನ್ನು ಮಾಡ್ಬೇಕು. ಅಲ್ಲಿ ಏನೋ ತೊಳೆಯುವ ಕೆಲಸ ಸಿಕ್ಕರೆ ಅದನ್ನು ಮಾಡಬೇಕು, ಬಳಿಯೋ ಕೆಲಸ ಸಿಕ್ಕರೆ ಅದನ್ನು ಮಾಡಬೇಕು. ಹಾಗಾಗಿ ಧ್ಯಾನ ಯಜ್ಞ ಅಂತಂದ್ರೆ ಬರೀ ನಾವೇನೋ 4 ಜನ ಸೇರಿ, ಧ್ಯಾನಿಗಳು ಸೇರಿ ಧ್ಯಾನ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ. ಇಡೀ ಎಲ್ಲ ಮಾಸ್ಟರ್ಸ್, ಮೇಲಿನ ಲೋಕದ ಪ್ರತಿಯೊಬ್ಬ ಮಾಸ್ಟರ್ಸು ಆಸ್ಟ್ರಲ್ ಮಾಸ್ಟರ್ಸ್ ಅಲ್ಲಿ ಆ, ಏನು ಸನ್ನಿಹಿತರಾಗಿರ್ತಾರೆ. ಒಂದು ಧ್ಯಾನ ಯಜ್ಞ ಅದು ಯಾರೇ ಮಾಡಲಿ, ಯಾವುದೇ ಧ್ಯಾನ ಯಜ್ಞ ಇರಲಿ, ಅಲ್ಲಿ ಹೋದಾಗ ನಮ್ಮ ತಲೆಯಲ್ಲಿ ಇರಬೇಕಾದದ್ದು ಏನು ಅಂದ್ರೆ ಪ್ರತಿಯೊಂದನ್ನು ನಾವು ಅಸೆಪ್ಟ್ ಮಾಡಬೇಕು. ಆ ಪರಿಸ್ಥಿತಿ, ಸಮಯ, ಸಂದರ್ಭ ಹೇಗೇ ಇರಲಿ, ಅದು ನಮಗೆ ಇಷ್ಟ ಆಗ್ತದೆ ಇಷ್ಟ ಆಗೋಲ್ಲ ಅದು ಯಾವುದೂ ಮುಖ್ಯ ಅಲ್ಲ. ಅಲ್ಲಿ ಏನೇ ಇದ್ರೂ ಅದನ್ನ ನಾವು ಸ್ವೀಕಾರ ಮಾಡ್ಬೇಕು. ಯಾಕೆ ಅಂದ್ರೆ ಅಲ್ಲಿ ಬರೀ ನಾವು ಮಾತ್ರ ಹೋಗಿರಲ್ಲ, ಫಿಸಿಕಲಿ ಮಾತ್ರ ನಾವು ಇರ್ತೀವಿ. ಆದ್ರೆ ಸೂಕ್ಷ್ಮ ರೂಪದಿಂದ ಕೋಟ್ಯಾಂತರ ಜನ ಮಾಸ್ಟರ್ಸ್ ಯೋಗಿಗಳು ಅಲ್ಲಿ ಸನ್ನಿಹಿತರಾಗಿರ್ತಾರೆ. ಅವಾಗ ನಾವು, ಅವರೆಲ್ಲ ನಮ್ಮನ್ನು ಪರೀಕ್ಷೆ ಮಾಡ್ತಾರೆ ಬೇಕು ಅಂತಲ್ಲಿ, ನೋಡೋಣ ಇವನಿಗೆ ಈ ತರ ಚಾಲೆಂಜ್ ಕೊಟ್ರೆ ಇವನು ಅದನ್ನ ಏನ್ ಎದುರಿಸ್ತಾನೆ, ಹೇಗೆ ಇವನು ಸ್ವೀಕಾರ ಮಾಡ್ತಾನೆ, ಅಥವಾ ಇವನು ಎಷ್ಟು ಬೆಳೆದಿದ್ದಾನೆ, ಎಷ್ಟು ಪರಿಪಕ್ವ ಆಗಿದ್ದಾನೆ, ಅಥವಾ ಇವನು ಇಷ್ಟೆಲ್ಲ ಮಾಡಿದಾನಲ್ವಾ, ಇವನು ನೆಕ್ಸ್ಟ್ ಹಂತಕ್ಕೆ ತಗೊಂಡು ಹೋಗ್ಬೇಕು, ಅದಕ್ಕೆ ಇವನು ಏನಂತೀವಿ ಅರ್ಹನಿದ್ದಾನ ಅಂತ ಹೇಳಿ ಬೇಕು ಅಂತಲೇ ಪರೀಕ್ಷೆಗಳನ್ನ ಹೊಡಿತಾರೆ. ಅದು ನೀವು ಕಡತಾಲಿಗಾದ್ರೂ ಹೋಗಿ, ಪಿರಮಿಡ್ ವ್ಯಾಲಿಗಾದ್ರೂ ಹೋಗಿ, ಬುದ್ಧ ಪೂರ್ಣಿಮೆಗಾದ್ರೂ ಹೋಗಿ, ಕೂಡಲ ಸಂಗಮಕ್ಕಾದ್ರೂ ಹೋಗಿ, ಅಥವಾ ಸಣ್ಣ ಸಣ್ಣ ಧ್ಯಾನ ಯಜ್ಞಗಳು, ವೆಜಿಟೇರಿಯನ್ ರ್ಯಾಲಿಗಳು ಇರ್ಬೋದು, ಎಲ್ಲಿಗೆ ಹೋಗಿ ಯಾರದ್ದೇ ಯಾರದ್ದೇ ಇರ್ಬೋದು, ಅದು ನಮ್ಮದೇ ಆಗಬೇಕು ಅಂತೇನಿಲ್ಲ. ಧ್ಯಾನ ಯಜ್ಞ ಅಂದ್ರೆ ಎಲ್ಲ ಒಂದೇ, ಯಾರೇ ಮಾಡಿದ್ರು ಕೂಡ ಅದು ಲೋಕ ಕಲ್ಯಾಣಕ್ಕಾಗಿ ಅಂತಾನೆ ಮಾಡಿರ್ತಾರೆ. ಹಾಗೆ ಯಾವುದೇ ಧ್ಯಾನ ಯಜ್ಞಗಳಿಗೆ ಹೋಗಿ ಅಲ್ಲಿ ಹೋದಾಗ ನಾವು, ನಮ್ಮ ತಲೆಯಲ್ಲಿ ಬಹಳ ಮುಖ್ಯವಾಗಿರ್ಬೇಕಾದದ್ದು, ಅಲ್ಲಿ ನಾವು ಯಾವತ್ತು ಏನಕ್ಕೆ ಹೋಗಿದ್ದೀವಿ, ಕರ್ಮ ಕಳ್ಕೊಂಡು ಬರ್ಲಿಕ್ಕೆ ಹೋಗಿದ್ದೀವಿ, ನಾವು ಉನ್ನತ ಆತ್ಮಸ್ಥಿತಿಯನ್ನು ಹೊಂದಲಿಕ್ಕೆ ಹೋಗಿದ್ದೀವಿ, ಸೇವೆ ಮಾಡ್ಲಿಕ್ಕೆ ಹೋಗಿದ್ದೀವಿ. ಹಾಗಾಗಿ ಅಲ್ಲಿ ಬರುವ ಪ್ರತಿಯೊಂದು ಸನ್ನಿವೇಶವನ್ನ, ಸಿಚುವೇಶನ್ ಅನ್ನು ಕೂಡ ನಾವು ಅಸೆಪ್ಟ್ ಮಾಡಬೇಕು, ಸ್ವೀಕಾರ ಮಾಡಬೇಕು. ನೀವು ಹೋಗಿ ಕಡತಾಲ ಅಲ್ಲೆಲ್ಲ ಹೋದ್ರೆ 40,000 50,000 ಜನ ಇರ್ತಾರೆ. ಆ ಅಲ್ಲಿ ನಾನು ಹೋಗಿಲ್ಲ ಕಡತಾಲಿಗೆ ಒಂದ್ಸಾರಿನು. ಆದ್ರೆ ಅಷ್ಟು ಆ ಅಷ್ಟೊಂದು ಜನ, ಲಕ್ಷಾಂತರ, ಕೊನೆಗೆ ಈ ಪಿರಮಿಡ್ ವ್ಯಾಲಿ ಇರ್ಬೋದು, ಬುದ್ಧ ಪೂರ್ಣಿಮೆ,
ಅವಾಗೆಲ್ಲ ನೋಡಿ ಸಾವಿರಾರು ಜನ ಸೇರಿರ್ತಾರೆ. ಅಲ್ಲಿ ಎಲ್ಲಾ ಪರಿಸ್ಥಿತಿ, ಸಮಯ, ಸಂದರ್ಭಗಳು ಒಂದೇ ರೀತಿ ಇರೋಲ್ಲ. ಆದ್ರೆ ಎಲ್ಲವನ್ನು ಹೇಗೆ ಬರ್ತು ಅಲ್ಲೆಲ್ಲ ನೆಲದ ಮೇಲೆ ಮಲ್ಕೊಳ್ಳುವಂತ ಪರಿಸ್ಥಿತಿ ಬಂತ, ಮಲ್ಕೊಳ್ಬೇಕು. ಪಾಲಿಗೆ ಬಂದಿದ್ದು ಪಂಚಾಮೃತ. ಯಾಕೆಂದ್ರೆ ಅದೇ ದೊಡ್ಡ ಭಾಗ್ಯ ಅಂತ ಹೇಳಿ ಅದನ್ನ ಸ್ವೀಕಾರ ಮಾಡ್ಬೇಕು. ಯಾವಾಗ ನಾವು ಆ ಹೊಂದಾಣಿಕೆಯ ಮನಸ್ಥಿತಿಯನ್ನ ಒಪ್ಪುಕೊಂಡು ಅದನ್ನ ಅಸೆಪ್ಟ್ ಮಾಡುವುದನ್ನ ಕಲಿತೀವಿ, ಬಹಳ ಬೇಗ ಉನ್ನತ ಸ್ಥಿತಿಯನ್ನ ತಲುಪ್ತೀವಿ. ಆಮೇಲೆ ಮಾಸ್ಟರ್ಸ್ ಬಹಳ ಬೇಗ ಇಷ್ಟಪಡ್ತಾರೆ, ಲೈಕ್ ಮಾಡ್ತಾರೆ. ಆಗ ಓಹೋ, ಇವನು ಇವ ಬಹಳ ಚೆನ್ನಾಗಿ ಪರಿಪಕ್ವ ಆಗಿದ್ದಾನೆ, ಇವನಿಗೆ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗ್ಲಿಕ್ಕೆ ಅಡ್ಡಿ ಇಲ್ಲ, ಅಂದ್ರೆ ಇಷ್ಟು ದಿನ ಮಾಡಿದ ಸಾಧನೆ ಸಾರ್ಥಕ ಆಗ್ತದೆ ಅಂತ ಹೇಳಿ ನಾವು ಎಷ್ಟೇ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು ಕೂಡ ಬೇಕು ಅಂತಲೇ ಪರೀಕ್ಷೆ ಮಾಡ್ತಾರೆ. ಹಾಗಾಗಿ ನಾವು ಯಾವುದೇ ಎಲ್ಲಿಗೆ ಹೋಗಲಿ, ಧ್ಯಾನ ಯಜ್ಞಗಳಿರ್ಬೋದು, ಅದರಲ್ಲೂ ಧ್ಯಾನಿಗಳು ಸೇರುವಂತಹ ಜಾಗ, ಅಲ್ಲಿ ಮಾಸ್ಟರ್ಸು ಆ ನಮ್ಮ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ಹಂಗಾಗಿ ಅಲ್ಲಿ ನಾವು ನಮ್ಮನ್ನ ಗಮನಿಸ್ತಾ ಇದ್ದಾರೆ ಅನ್ನುವ ಜ್ಞಾನ ಯಾವಾಗ್ಲೂ ಇರ್ಬೇಕು. ಬಿಡು, ಯಾರು ನೋಡಲ್ಲ, ಅದಿರಬಾರ್ದು. ಆಮೇಲೆ ಸ್ವಾರ್ಥ ಬಿಡ್ಬೇಕು. ನಾನ್ ಚೆನ್ನಾಗಿದ್ರೆ ಸಾಕು, ಉಳಿದಿರಿ ಉಳಿದವ್ರು ಏನಾದ್ರು ಆಗ್ಲಿ, ಆ ಮನಸ್ಥಿತಿಯಲ್ಲಿ ಅಲ್ಪ ಸ್ವಲ್ಪವೂ ಇರಬಾರ್ದು. ನನಗೆ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ, ಬೇರೆಯವರಿಗೆ ಆ ಅಲ್ಲಿ ಆ ಚೆನ್ನಾಗಿರ್ಬೇಕು, ಅವ್ರಿಗೆ ವ್ಯವಸ್ಥೆ ಆಗ್ಲಿ, ಮೊದಲು ಅವ್ರದ್ದೇ ಕೆಲಸ ಆಗ್ಲಿ, ಈ ತರದ ಮನಸ್ಥಿತಿಯಲ್ಲಿ ನಾವು ಆ ಅಂದ್ರೆ ಅಲ್ಲಿ ಮಾತ್ರ ಹಾಗಿರ್ಬೇಕು ಅಂತ ಅರ್ಥ ಅಲ್ಲ, ಎಲ್ಲಾ ಕಡೆನೂ ಇರಬೇಕು. ಆದ್ರೆ ಅಲ್ಲಿ ಸ್ವಲ್ಪ ಜಾಸ್ತಿ ಜಾಗೃತ ಇರಬೇಕು. ಇಲ್ಲ ಅಂದ್ರೆ ಕರ್ಮ ಕಟ್ಟಿಕೊಂಡು ಬರುವ ಸಾಧ್ಯತೆನೂ ಇರ್ತದೆ. ಕರ್ಮ ಕಳೆದುಕೊಂಡು ಬರುವ ಸಾಧ್ಯತೆನೂ ಇರ್ತದೆ, ಕರ್ಮ ಕಟ್ಟಿಕೊಂಡು ಬರುವ ಸಾಧ್ಯತೆನೇ ಇರ್ತದೆ. ಹಾಗಾಗಿ ಇದೆಲ್ಲ ಬಹಳ ಸೂಕ್ಷ್ಮ ವಿಚಾರಗಳು. ಯಾಕಂದ್ರೆ ಒಂದು ಧ್ಯಾನ ಯಜ್ಞ ಅಂದ್ರೆ ಹಾಗೆ, ಅಲ್ಲಿ ನಾವು ನಮ್ಮವರು ಫಿಸಿಕಲಿ ಇದ್ದವರು ಮಾತ್ರ ಅಲ್ಲ, ನಮಗಿಂತಲೂ ಕೋಟ್ಯಾಂತರ ಲಕ್ಷಾಂತರ ಜನ ಮಾಸ್ಟರ್ಸ್ ಹಾಸ್ಟೆಲ್ ಅಂದ್ರೆ ಸೂಕ್ಷ್ಮ ರೂಪದಿಂದ ಅಲ್ಲಿ ಸನ್ನಿಹಿತರಾಗಿರ್ತಾರೆ. ಹಬ್ಬ ಅವರಿಗೆ ಅದು. ದೇವಲೋಕದಲ್ಲಿ ಏನೋ ಒಂದು ನಡೀತಾ ಇದೆ ಅಂತ ಅಲ್ಲ, ಏನೋ ಮನುಷ್ಯ ಲೋಕದಲ್ಲಿ ಒಂದು ಒಂದು ಧ್ಯಾನ ಯಜ್ಞ ನಡೀತಾ ಇದೆ ಅಂತಂದ್ರೆ ಅದಕ್ಕೆ ಅಷ್ಟು ಎನರ್ಜಿ ಇರ್ತದೆ. ಎಲ್ಲ ಮಾಸ್ಟರ್ಸ್ ಬಂದಿರ್ತಾರೆ. ಆಮೇಲೆ ಅವರು ಕೂಡ ನಮ್ಮ ಜೊತೆಗೆ ಕುಳಿತು ಧ್ಯಾನ ಮಾಡ್ತಾರೆ. ಆ ಇದನ್ನೆಲ್ಲ ನಾವು ಹಿಂದಿನ ಇದರಲ್ಲಿ ಯಾಕೆಂದ್ರೆ ಇವೆಲ್ಲ ಪುರಾಣಗಳಲ್ಲಿ ಎಲ್ಲಾ ಕಡೆನೂ ಉಲ್ಲೇಖ ಇದೆ. ಒಂದು ಕಡೆ ಆ ಏನು ಆ, ಪುರಾಣಗಳು ಶುರುವಾಗದೆ ಹಾಗೆ ಆ ಅಲ್ಲೆಲ್ಲ ಈ ವಸಿಷ್ಠರು, ವಾಮದೇವರು, ಆಮೇಲೆ ವಿಶ್ವಾಮಿತ್ರರು, ಇವರೆಲ್ಲ ಒಂದು ಕಡೆ ಕೂತ್ಕೊಂಡು ಆ ಯಜ್ಞ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಏನೋ ಏನೋ ವೈಮಿಷಾರಣ್ಯ ಅಂತ ಹೇಳಿ ಆ ಒಂದು ಏನು ಯೂನಿವರ್ಸಿಟಿ ಇತ್ತು ಹಿಂದೆ, ಅಂದ್ರೆ ನೈಮಿಷಾರಣ್ಯ ನೈಮಿಷಾರಣ್ಯ ಅನ್ನುವಂಥ ಯೂನಿವರ್ಸಿಟಿ. ಅಲ್ಲೆಲ್ಲ ಆ ಏನು ಎಲ್ಲ ಬಂದು ಸೇರ್ತಾ ಇದ್ರು, ಋಷಿ ಮುನಿಗಳೆಲ್ಲ ಬಂದು ಸೇರ್ತಾ ಇದ್ರು. ಅವರೆಲ್ಲ ಬಂದು ಸೇರಿದ್ರು ಅಂತ ಹೇಳಿ ಎಲ್ಲ ದೇವತೆಗಳು ಬರ್ತಾ ಇದ್ರು, ಬೇರೆ ಬೇರೆ ರೂಪ ತೊಟ್ಟು ಬರುತ್ತೆ. ಅದೆಲ್ಲ ಸಂಕೇತ, ಅವ್ರು ಬಂದಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ. ಆದ್ರೆ ಒಂದು ಧ್ಯಾನ ಯಜ್ಞ ಅಂತ ಅವತ್ತು ಮಾಡಿದಾಗ ಮಾತ್ರ ಅಲ್ಲ, ಇವತ್ತು ಬರ್ತಾರೆ. ನಾವು ಉಡುಪಿ ಧ್ಯಾನ ಯಜ್ಞ ಮಾಡಿದ್ರೆ ಅಲ್ಲಿ ಎಲ್ಲರೂ ಬಂದಿರ್ತಾರೆ, ಸಪ್ತರ್ಷಿಗಳು ಬಂದಿರ್ತಾರೆ, ತ್ರಿಮೂರ್ತಿಗಳು ಎಲ್ಲ ಪ್ರತಿಯೊಬ್ಬರು ಇರ್ತಾರೆ. ಅಲ್ಲಿ ಇಲ್ಲದೆ ಇರುವ ಮಾಸ್ಟರ್ಸ್ ಇರಲ್ಲ, ಆಯ್ತಾ. ಆದ್ರೆ ಅವರೆಲ್ಲ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಯಾರ್ಯಾರು ಎಷ್ಟೆಷ್ಟು ಹೇಳಿದ್ನಲ್ಲ, ನಾವು ಎಷ್ಟು ಬೆಳೆದಿದ್ದಾರೆ, ಏನೇನು ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿ ಪ್ರತಿಯೊಂದನ್ನು ಗಮನಿಸ್ತಾ ಇರ್ತಾರೆ. ಹಾಗಾಗಿ ನಾವು ಎಲ್ಲಿಗೆ ಹೋಗ್ಲಿ ಅದನ್ನ ನಾವು ಗಮನದಲ್ಲಿಟ್ಟುಕೊಂಡು ಯಥಾಶಕ್ತಿ ಅಲ್ಲಿ ಧ್ಯಾನ ಸಾಧನೆ ಮಾಡಬೇಕು, ಮತ್ತೆ ಸೇವೆ ಮಾಡಬೇಕು. ಮತ್ತೆ ಅಲ್ಲಿ ಎದುರಾಗಬಹುದಾದ ಪ್ರತಿಯೊಂದು ಸನ್ನಿವೇಶಗಳನ್ನು ಕೂಡ ನಾವು ಅಸೆಪ್ಟ್ ಮಾಡಬೇಕು, ಅಂದ್ರೆ ಸ್ವೀಕಾರ ಮಾಡಬೇಕು. ನೋ ಕಂಪ್ಲೇಂಟ್, ಎಲ್ಲೂ ಕಂಪ್ಲೇಂಟ್ಗಳನ್ನ ಮಾಡಬಾರದು, ಮತ್ತು ತಪ್ಪುಗಳನ್ನ ಹುಡುಕಬಾರದು, ಮತ್ತೆ ಸ್ವಾರ್ಥ ಇರಬಾರ್ದು. ಅಂದ್ರೆ ನಂದೇ ಫಸ್ಟ್ ಆಗ್ಬೇಕು, ನಾನ್ ಚೆನ್ನಾಗಿರ್ಬೇಕು, ಅಥವಾ ನನ್ನ ನೋಡ್ಕೊಳ್ಳೋಣ, ಉಳಿದವ್ರದ್ದು ಏನಾದ್ರೂ ಆಗ್ಲಿ, ಆ ಸ್ಥಿತಿಯನ್ನ ಬಿಡಬೇಕು ಅಲ್ವಾ. ಹಾಗಾಗಿ ಇದೆಲ್ಲ, ಇದು ಪಾಪ ಹಾಗಂತ ಇದನ್ನ ಮಾಡದೇ ಇರೋರೆಲ್ಲ ತಪ್ಪು ಅಂತಲ್ಲ. ಅದೇ ಹೇಳಿ, ಅದನ್ನ ಅಭ್ಯಾಸ ಮಾಡ್ಬೇಕು. ನಮ್ಗೆ ಗೊತ್ತಿರಲ್ಲ ಕೆಲವೊಂದು, ಎಲ್ಲಿ ಹೋದಾಗ ಏನ್ ಮಾಡ್ಬೇಕು. ಯಾಕೆಂದ್ರೆ ನಾವು ಹಿಂದಿಂದ ಅದನ್ನ ಒಂದು ನಮ್ಮದೇ ಆದ ಒಂದು ಕಂಫರ್ಟೇಬಲ್ ಝೋನ್ ಅಲ್ಲಿ ನಾವು ಬೆಳೆದು ಬಂದಿರ್ತೀವಿ. ಹಂಗಾಗಿ ನಮ್ಗೆ ಅದನ್ನೆಲ್ಲ, ಇದು ಬಹಳ ಸೂಕ್ಷ್ಮ ವಿಚಾರ. ಯಾರಾದ್ರೂ ಹೇಳಿದಾಗಲೇ ಗೊತ್ತಾಗೋದು, ಓ ಹೌದಾ, ಹೀಗೆಲ್ಲ ಇರ್ತದ, ಹೌದಲ್ವಾ, ನಾವು ಹಂಗಾದ್ರೆ ಅದನ್ನು ನಾವು ತಿದ್ಕೊಳ್ಳಬೇಕಾಗ್ತದೆ, ಆಯ್ತಾ. ಹಾಗಾಗಿ ಎಲ್ಲೇ ಹೋಗಿ, ಯಾವುದೇ ಧ್ಯಾನ ಇಲ್ಲ, ಅಲ್ಲಿ ಹೋದಾಗ ನನ್ನನ್ನು ಪ್ರತಿಯೊಬ್ಬರು ಗಮನಿಸ್ತಾ ಇದ್ದಾರೆ ಅನ್ನುವ ಜ್ಞಾನ ನಮ್ಮಲ್ಲಿ ಸದಾ ಜಾಗೃತವಾಗಿರಬೇಕು. ಅವೇರ್ನೆಸ್, ಪ್ರತಿಯೊಬ್ಬರು ಅಂದ್ರೆ ಫಿಸಿಕಲ್ ಆಗಿ ಕಾಣುವುದಲ್ಲ, ಸೂಕ್ಷ್ಮ ರೂಪದಿಂದ. ಆ ಜೊತೆಗೆ ಆ ಯಾವಾಗ ಈ ಸಿದ್ಧಿಗಳು, ಅಂದ್ರೆ ಸಿದ್ಧಿ ಅಹಂಕಾರ ಅನ್ನುವುದು ಬರ್ತದೆ, ಗರ್ವ, ಅದರಿಂದ ನಾವು ಹೊರಗೆ ಬಂದ್ರೆ ಕೂಡಲೇ ನಮಗೆ ಕಾಣೋದೇನಂತಂದ್ರೆ ಕೊನೆಗೆ ಅಂತ್ಯಕಾಲದಲ್ಲಿ, ಜೀವನದಲ್ಲಿ ಕೊನೆಯ ಶ್ವಾಸ ತೆಗೆದುಕೊಳ್ಳುವವರೆಗೂ
ಆ ಬಳಲಿಕೆ ಅಂತಂದ್ರೆ ವೃದ್ಧತ್ವ ಭಾವನೆ. ಅದು ಕೂಡ ನಮಗೆ ಬರಬಾರ್ದು. ಅಯ್ಯೋ ನನ್ನ ಕಣ್ಣು ಹೋಗ್ಬಿಡ್ತಲ್ವಾ, ಅಂದ್ರೆ ಈ ವಯಸ್ಸಾಗ್ಬಿಡ್ತಲ್ವಾ, ನನ್ನ ಕೂದಲು ಹಣ್ಣಾಗ್ಬಿಟ್ಟವಲ್ವಾ, ನನ್ನ ಕಣ್ಣು ಕಿವಿ ಮೂಗು ಎಲ್ಲ ಕಳ್ಕೊಳ್ತಾ ಇದೆಯಲ್ವಾ, ಇದು ಕೂಡ ಬರಬಾರ್ದು. ಅಂದ್ರೆ ವೃದ್ಧತ್ವ ಭಾವನೆಯೂ ಕೂಡ ಬರಬಾರ್ದು. ಹಾ, ಯಾಕಂದ್ರೆ ಅದನ್ನು ಕೂಡ ಸ್ವೀಕಾರ ಮಾಡ್ಬೇಕು ಅಲ್ವಾ. ಯಾಕಂದ್ರೆ ಅದು ಸಾಕು, ಕೇಳಿದೆ, ಎಷ್ಟು ಕೇಳ್ಬೇಕೋ ಅಷ್ಟು ಕೇಳಿದೆ, ಕಿವಿ ಹೋಯ್ತಾ ಹೋಗ್ಲಿ ಬಿಡಿ, ಸಾಕು. ಜೀವನದಲ್ಲಿ ಏನೆಲ್ಲ ಕೇಳಿದ್ದು, ಬೇಕಾಗಿದ್ದು ಬೇಡ ಆಗಿದ್ದು ಎಲ್ಲವನ್ನ ಕೇಳಿದೆ, ಅದ್ರ ಕೆಲಸ ಅದು ಮಾಡಿದೆ. ಲಾಸ್ಟಿಗೆ ಅದು ಸ್ಟಾಪ್ ಮಾಡ್ತದೆ. ಯಾಕೆ ಅಂತಂದ್ರೆ ಸಾಕು, ಅದರ ಮೇಲಿನ ಮೋಹ ಬಿಡು, ಇಲ್ಲಿವರೆಗೂ ಕೇಳಿದೆ ಸಾಕು ಅಂತ ಅರ್ಥ. ಕಣ್ಣು ನೋಡುವುದನ್ನ ಸ್ಟಾಪ್ ಮಾಡ್ತಾ, ಸಾಕು ನೋಡಿದೆ, ಎಷ್ಟು ನೋಡಿದೆ, ನೋಡುವುದನ್ನೆಲ್ಲ ಒಳ್ಳೇದು ಕೆಟ್ಟದ್ದು ಎಲ್ಲ ನೋಡಿ ಆಗಿದೆ, ಸಾಕು, ಇನ್ನು ಅದರ ಮೋಹ ಬೇಡ, ನೋಡುವ ಮೋಹ ಬೇಡ ಅಂತ ಹೇಳಿ ಒಂದೊಂದೇ ಆ ನಾಲಿಗೆ ನಾಲಿಗೆ ರುಚಿ ಕಳ್ಕೊಳ್ತದೆ, ಹಲ್ಲು ಹಲ್ಲು ಬಿದ್ದೋಗ್ತವೆ. ಯಾಕೆ ಇದೆಲ್ಲ ಸಂಕೇತಗಳು ನಾವು ಗಮನಿಸ್ಬೇಕಷ್ಟೇ ಸೂಕ್ಷ್ಮವಾಗಿ. ಅಂದ್ರೆ ಈ ಪ್ರಕೃತಿ ನಮಗೆ ತಿಳಿಸ್ತಾ ಇದೆ, ಸಾಕು ಅಂತ್ಯಕಾಲ ಬರ್ತಾ ಇದೆ, ಇದೆಲ್ಲ ಶಕ್ತಿ ಕಳ್ಕೊಳ್ತಾ ಇದ್ದಾವೆ, ಜಾಗೃತನಾಗು, ಇಷ್ಟು ದಿವಸ ಏನ್ ಮಾಡಿದಿ, ಇನ್ನಾದ್ರೂ ಜಾಗೃತನಾಗು ಅನ್ನುವುದರ ಸಂಕೇತ. ಕೊನೆಗೆ ಬೇಕು ಅಂತಲೇ ಹಲ್ಲುಗಳು ಉದುರ್ತಾ ಬರ್ತವೆ. ಸಾಕು, ನಿನಗೆ ಎಷ್ಟು ಬೇಕೋ ಅಂತ ಸ್ವಲ್ಪ ಊಟದಲ್ಲಿ ಕಂಟ್ರೋಲ್ ಮಾಡ್ತಾ ಬಾ. ನಿದ್ದೆ ಕಡಿಮೆ ಆಗ್ತಾ ಬರ್ತದೆ ವಯಸ್ಸಾಗ್ತಾ, ನಿದ್ದೆಗಳು ಕಡಿಮೆ ಆಗ್ತಾ ಬರ್ತವೆ. ಸಾಕು, ನಿದ್ದೆ ಮಾಯೆಯಿಂದ ಹೊರಗಡೆ ಬಾ. ಇದೆಲ್ಲ ಸಂಕೇತಗಳು. ಅದನ್ನೆಲ್ಲ ಆ ಭಯ ಇರಬಾರ್ದು. ಅಂದ್ರೆ ಅಯ್ಯೋ ಇಷ್ಟು ದಿನ ಚೆನ್ನಾಗಿದೆ, ಉಣ್ತಿದೆ ತಿಂತಿದೆ ಮಲಗ್ತಿದೆ, ವಯಸ್ಸಾಗ್ಬಿಡ್ತಲ್ವಾ, ಯೌವನ ಎಷ್ಟು ಚೆನ್ನಾಗಿತ್ತು, ಹೀಗೆ ಇರಬಾರ್ದು. ವಯಸ್ಸಾಗ್ತಾ ಇದೆ ಅನ್ನುವ ಭಾವನೆಯೂ ಇರಬಾರ್ದು. ಯಾಕೆಂದ್ರೆ ಅದು ಕೂಡ ತಪ್ಪಾಗ್ತದೆ. ಹಾಗಾಗಿ ಆ ಒಂದು ಭಯ, ಅದರಿಂದನೂ ಹೊರಗೆ ಬರಬೇಕು. ವೃದ್ಧಾಪ್ಯ, ವೃದ್ಧತ್ವ ಅಂದ್ರೆ ಮುದುಕ ಆಗೋದು ಅಂತಾನೆ ಅರ್ಥ ಅಲ್ಲ. ಅಯ್ಯೋ ನಾನು, ಯಾಕಂದ್ರೆ ಇವತ್ತು ನೋಡಿ, ತಲೆಗೆ ಸ್ವಲ್ಪ ಹಣ್ಣುಗುಲ್ಲಾದು ಅಂದ ತಕ್ಷಣ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಯ್ಯೋ ನನಗೆ ಕೂದಲೆಲ್ಲ ಕಪ್ಪಿದ್ದು ಬಿಳಿ ಆಗ್ಲಿಕ್ಕೆ ಶುರು ಆಗುವ, ವಯಸ್ಸು ಹೋಗ್ತಾ ಇದೆ ಅಲ್ವಾ, ನನ್ಗೆ ಚರ್ಮ ಸುಕ್ಕುಗಟ್ತಾ ಇದೆ, ಹೀಗೆ ಏನೇನೋ. ಅದು ಇರಬಾರದು. ಯಾಕಂದ್ರೆ ವಯಸ್ಸಾಗ್ಲೇಬೇಕು. ಆ, ಪ್ರತಿಯೊಬ್ಬ ಅದಾಗ್ಬೇಕು ಅಂತ ಇಲ್ಲ ಅಂತಂದ್ರೆ ಆ ಆ, ಮತ್ತೆ ಮುಂದೆ ಹೋಗಬೇಕಲ್ವಾ. ಹಾಗಾಗಿ ಅದಕ್ಕೂ ಒಂದು ವ್ಯಾಲಿಡಿಟಿ ಅನ್ನೋದಿದೆ ದೇಹಕ್ಕೆ. ಹಾಗಾಗಿ ವೃದ್ಧತ್ವ ಭಾವನೆ ಅನ್ನೋದು ಕೂಡ ಅದು ನಮ್ಮ ಅಂತಿಮ ಶತ್ರು, ಕೊನೆಯ ಶತ್ರು. ಹಾಗಾಗಿ ಭಯ, ಪರಿಮಿತವಾದ ಜ್ಞಾನ, ಸಿದ್ಧಿಗಳು, ಸೃಷ್ಟಿಸುವಂತಹ ಗರ್ವ, ಆಮೇಲೆ ವೃದ್ಧಾಪ್ಯ ಭಾವನೆ ಎನ್ನುವ ಶತ್ರುಗಳು, ಇವೆಲ್ಲವನ್ನು ನಾವು ಜಯಿಸಿ, ಅಂದ್ರೆ ಅಂತ್ಯಕಾಲದಲ್ಲೂ ಕೂಡ ನಾನು 18 ವರ್ಷದ ಯುವಕ ಯುವತಿ ಅನ್ನೋ ಹಾಗೇನೆ ಅಷ್ಟು ಆಕ್ಟಿವ್ ಆಗಿರ್ಬೇಕು ಅಲ್ವ. ಅದು ಒಬ್ಬ ಯೋಗಿಯಲ್ಲಿರಬೇಕಾದಂತಹ ಲಕ್ಷಣ, ಗುಣ. ಹಾಗಾಗಿ ಆ ಆ ಒಂದು ವೃದ್ಧತ್ವ ಭಾವನೆ ಅನ್ನೋದು ಬರಬಾರದು. ಹಾಗಾಗಿ ಇದು ಮೂರು ಕೂಡ ಬಹಳ ಮುಖ್ಯ. ಒಂದು ಭಯ, ನಮ್ಮಲ್ಲಿರುವ ಎಲ್ಲಾ ರೀತಿಯ ಭಯಗಳನ್ನು ಬಿಡಬೇಕು. ಎರಡನೇದು ಪರಿಮಿತವಾದ ಜ್ಞಾನ, ಅಂದ್ರೆ ಅಜ್ಞಾನ ಅಥವಾ ಅಲ್ಪ ಸ್ವಲ್ಪ ತಿಳುವಳಿಕೆ, ಅದರಿಂದ ಹೊರಗೆ ಬರ್ಬೇಕು. ಅಂದ್ರೆ ಜ್ಞಾನ ಸಂಪಾದನೆ ಮಾಡೋದು, ಜಾಸ್ತಿ ಜಾಸ್ತಿ ಜ್ಞಾನ. ಯಾವಾಗ ಜ್ಞಾನ ಸಂಪಾದನೆ ಮಾಡಿದ್ವಿ ಅಲ್ಲಿ ಅಹಂಕಾರ ಬರ್ತದೆ, ಅಂದ್ರೆ ಸಿದ್ಧಿಗಳು ಬರ್ಲಿಕ್ಕೆ ಶುರು ಮಾಡ್ತದೆ. ಆ ಸಿದ್ಧಿಗಳಿಂದ ಹೊರಗೆ ಬರ್ಬೇಕು, ಅತಿಯಾದ ಸಿದ್ಧಿ. ಜೊತೆಗೆ ವೃದ್ಧಾಪ್ಯದ ಭಾವನೆ ಇದೆ. ಹೀಗೆ ಇದೆಲ್ಲದರಿಂದ ಹೊರಗೆ ಬಂದಾಗ ಆ ನಮ್ಮಲ್ಲಿ ಆ ಯೋಗಿತ್ವ ಅನ್ನುವುದು, ಯೋಗೀಶ್ವರ ಆ ಸ್ಥಿತಿಯನ್ನ ನಾವು ತಲುಪಲಿಕ್ಕೆ ಆ, ಸಾಧ್ಯ ಆಗ್ತದೆ. ಹಾಗಾಗಿ ಆ ಇಲ್ಲಿಗೆ ಇವತ್ತಿನ ಆ ವಿಷಯಗಳು ಸಾಕ. ನಾಳೆ ದಿವಸ ನಮ್ಮ ತುಳಸಿ ಮತ ಮುಂದುವರಿತದೆ. ಕಾಯೇನ ವಾಚ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನವ ಪ್ರಕೃತೇ ಸ್ವಭಾವತ್ ಕರೋಮಿ ಯದ್ಯತ್ ಪರಸ್ಮೈ ನಾರಾಯಣ ಯತಿ ಸಮರ್ಪಯಾಮಿ. ನನ್ನೊಳಗೆ ಹರಿವಾಯು ಗುರುಗಳು ಪತ್ರಿಜಿಯವರು ಎಂದು ಏನು ಹೇಳಿಸಿದರು ಅಷ್ಟು ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ. ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವೆಲ್ಲವೂ ಭಗವಂತನದ್ದು ಅಂತ ಹೇಳ್ತಾ ಇಲ್ಲಿಯವರೆಗೆ ವೀಕ್ಷಿಸಿದಂತ ಎಲ್ಲಾ ಧ್ಯಾನಯೋಗಿ ಬಂಧುಗಳಿಗೆ ಅನಂತ ಕೋಟಿ ಕೃತಜ್ಞತೆಗಳು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವೆರಿ ಗುಡ್. ಓಕೆ ಮಾಸ್ಟರ್ಸ್, ಯಾರಾದರೂ ಏನಾದರೂ ಹೇಳೋದಿದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಆಮೇಲೆ ಇವತ್ತು ಎಸ್ ಇಂದ್ರಕುಮಾರ್ ಮಾಸ್ಟರ್ ಮಾತಾಡಿ. ನಮಸ್ತೆ ಮಾಸ್ಟರ್. ಹಾ, ಎಸ್ ಮಾಸ್ಟರ್ ನಮಸ್ತೆ ಮಾತಾಡಿ. ಮಾಸ್ಟರ್. ನಮಸ್ತೆ ನಮಸ್ತೆ. ಇದು ಆ, ಧ್ಯಾನ ಯಜ್ಞಕ್ಕೆ ಹಾ, ನಮ್ಮ ವೈಫ್ ಬರಕ್ಕೆ ರೆಡಿ ಇದಾರೆ. ಮಗು ಇದೆ 4 ವರ್ಷಕ್ಕೆ, ಕರ್ಕೊಂಡ್ ಬರ್ಬೋದಾ ಹೇಗೆ ಅಂತ. ಅವರು ಸರ್ವಿಸ್ ಮಾಡೋದಕ್ಕೆ ವಾಲಂಟಿಯರ್ ಆಗಿ ಬರ್ಬೋದಾ ಹೇಗೆ? ಬನ್ನಿ ಸರ್. ಮಗು ಮತ್ತೆ ನೀವು ನೋಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಅಂದ್ರೆ ನಮ್ದೇನು ಅಭ್ಯಂತರ ಅದೇ ಇಲ್ಲ. ಆ ಮಗುನ ನೋಡ್ಕೊಂಡು ಒಟ್ಟಿಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಮಾಡ್ಬೋದಾ, ಬರ್ಬೋದಾ ಹೇಗೆ ಅಂತ?
ಅಲ್ಲಿ ಯಾಕೆಂದ್ರೆ ಏನಾಗ್ತದೆ. ನೈಟ್ ಮಲ್ಕೊಂಡ್ಬಿಡ್ತಾನೆ ಅವನು, ಅದರಿಂದ ಮಾಡಕ್ಕಾಗಲ್ಲ. ಬೆಳಗ್ಗೆ ಹೊತ್ತು ಮಾಡ್ಬೋದು ಸೇವೆ ಮಾಡೋದಕ್ಕೆ ರೆಡಿ ಇದ್ರೆ. ಆ ಅದಕ್ಕೆ ಬರೋದು ಅಂದ್ರೆ 17ನೇ ತಾರೀಕು 18ನೇ ತಾರೀಕು ಬೆಳಗ್ಗೆ ಬರ್ತಾ ಇದೆ. ಕರೆಕ್ಟ್ ಇದೆ. ಕರೆಕ್ಟ್ ಅಲ್ಲ? ಬೆಳಗ್ಗೆ ಬರ್ತೀವಿ ಅಂದ್ರೆ ಹೆಂಗೆ, ಮೊದ್ಲೇ ಏನಾದ್ರು ಹೆಸರು ಕೊಡ್ಬೇಕಾ ವಾಲಂಟಿಯರ್ಗೆ, ಅಥವಾ ಹೆಂಗೆ ಏನು ಅಂತ ಅದಕ್ಕೆ ತಿಳ್ಕೊಳ್ಳೋದಕ್ಕೋಸ್ಕರ. ಅಲ್ಲಿ ಬಂದ ಮೇಲೆ ನೀವು ಫಸ್ಟ್ ಅಲ್ಲಿ ರಿಸೆಪ್ಷನ್ ಅಲ್ಲಿ ಕೊಡ್ಬೇಕಾಗ್ತದೆ, ಹೇಳ್ಬೇಕಾಗ್ತದೆ. ರಿಸೆಪ್ಷನ್ ವಾಲಂಟಿಯರ್ ಆಗಿ. ಹಾ, ಓಕೆ ಓಕೆ. ಯಾರು ನೀವು ಧ್ಯಾನ ಯಾರು ಮಾಡ್ಲಿಕ್ಕಿದ್ದೀರಿ, ಯಾರು ವಾಲಂಟಿಯರ್ ಆಗಿದ್ದೀರಿ ಅಂತ ಹೇಳಿ ಅಲ್ಲಿ ನಿಮಗೆ ಆ ಹ್ಮ್. ಹೇಳ್ತಾರೆ. ಅಲ್ಲಿ ಆಪ್ಷನ್ ಇರ್ತದೆ, ಅಲ್ಲಿ ಹೇಳ್ಬೇಕು. ಹ್ಮ್ ಹಾ, ಓಕೆ. ಮತ್ತೆ ಏನು ಇದೇನು ಇರಲ್ವಲ್ಲ ಮಗು, ಅದಕ್ಕೆ 4 ವರ್ಷ ಅಲ್ವಾ, ಕರ್ಕೊಂಡ್ ಬರ್ಬೋದು ಹೇಗೆ ಅಂತ ಅದಕ್ಕೆ ತಿಳ್ಕೊಳ್ಳೋಣ ಅಂತ, ಇಲ್ಲ ಅಂದ್ರೆ ಆಮೇಲೆ ಬೇಡ ಅಂತ. ಯಾರಾದ್ರೂ ಬನ್ನಿ, ಯಾರಾದ್ರೂ ಕರ್ಕೊಂಡು ಬನ್ನಿ. ಆದ್ರೆ ಹ್ಮ್. ಧ್ಯಾನ ಮಾಡುವ ಧ್ಯಾನಿಗಳಿಗೆ ಮಾತ್ರ ಡಿಸ್ಟರ್ಬ್ ಮಾಡಬಾರ್ದು. ನಾವು ಹಾ, ಹೇಳೋದು ಇಷ್ಟೇ. ಓಕೆ ಓಕೆ ಓಕೆ. ಹಾಲಲ್ಲಿ ಧ್ಯಾನ ಮಾಡ್ತಾ ಹಾ ಇರ್ತಾರೆ, ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆಗದ ಹಾಗೆ ನೋಡ್ಕೊಳ್ಬೇಕು, ಅದು ನಿಮ್ ಜವಾಬ್ದಾರಿ. ಹಾ ಎರಡನೇದು, ಸಣ್ಣ ಮಕ್ಕಳಾದ್ರೆ ಸಮಸ್ಯೆ. ಈ ಒಂದು ಸಣ್ಣ ಮಕ್ಕಳದ್ದು ಈ ತರ ನೀವು ನೋಡ್ಕೊಳ್ಬೇಕಾಗ್ತದೆ. ಸ್ವಲ್ಪ ದೊಡ್ಡವರಾದ್ರೆ ಹಾ, ಹಿಡಿಯೋದು ಕಷ್ಟ. ಅಲ್ಲಿ ತುಂಬಾ ಜನ ಬಂದು ಹೋಗುವಂತ ಜಾಗ, ಅಂದ್ರೆ ಪ್ರವಾಸಿ ಹೌದು. ತುಂಬಾ ಜನ ಬರ್ತಾ ಇರ್ತಾರೆ ನಿರಂತರವಾಗಿ, ಬೆಳಗ್ಗೆಯಿಂದ ರಾತ್ರಿವರೆಗೂ ಜನ ಸುಮ್ಮನೆ ಬರ್ತಾ ಇರ್ತಾರೆ, ಸಾವಿರಾರು ಜನ. ಆ ಓಕೆ. ಅದರಲ್ಲಿ ಮಿಸ್ ಆಗದ ಹಾಗೆ ಅದನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ಅವರದೇ ಆಗಿರ್ತದೆ. ಈಗ ನಾವು ಓಕೆ. ಹುಡುಕ್ಲಿಕ್ಕೆ ಆಗಲ್ಲ ಅಲ್ವಾ ಅವಾಗ. ನಾ ಹೌದೌದು. ಹಂಗಾಗಿ ಅಂದ್ರೆ ಕರ್ಕೊಂಡು ಬರೋರಿಗೆ ಆ ಜವಾಬ್ದಾರಿ ಇರ್ಬೇಕು. ಅಲ್ಲಿ room ಓಕೆ ಓಕೆ. ಬೇಕಾದ್ರೆ ಮಕ್ಕಳನ್ನ ನೀವು ರೂಮಲ್ಲಿ ಬೇಕಾದ್ರೆ ಬಿಟ್ರೆ ಅದು ಸೇಫ್ಟಿ ಇದೆ. ಅಲ್ಲಿ ರೂಮ್ ಇರೋ ಜಾಗ ಸೇಫ್ಟಿ ಇರ್ತದೆ, ಅಲ್ಲಿ ಯಾರು ಜನ ಅಷ್ಟು ಬರಲ್ಲ. ಹಾ. ಅಡಿಗೆ ಅವರು ರೂಮಲ್ಲಿ ಆಟ ಈಟ ಆಡ್ಕೊಂಡು ಅಥವಾ ಮಲ್ಕೊಳ್ಳೋರಿದ್ರೆ ಮಲ್ಕೊಂಡು ಹಾಗೂ ಇರ್ಬೋದು. ಆಮೇಲೆ ಹ್ಮ್. ಹ್ಮ್ ಹ್ಮ್. ಹಾ, ನಮ್ ತಾಯಿಯವ್ರು 68 ವರ್ಷ ಬರ್ಬೋದಲ್ಲ, ಅಂದ್ರೆ ಅವ್ರಿಗೆ ಒನ್ ಟೈಮ್ ಮೆಡಿಟೇಷನ್ ಫುಲ್ ಅವ್ರಿಗೆ ಮಾಡಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಅಂತ ಹೇಳಿ. ಹ್ಮ್ ಆಯ್ತು. ಬರ್ಬೋದಲ್ಲ? ಹ್ಮ್ ಓಕೆ ಓಕೆ. ಅಲ್ಲಿ ಉಳ್ಕೊಳಕ್ಕೆ ವಸತಿ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತಾ ಮಾಸ್ಟರ್, ಅಥವಾ ಹೇಗೆ ಅದೇನ್ ಆ ಇದರಿಂದನೇ ಆಗುತ್ತೆ ಹಿಂಗೆ? ವಸತಿ ವ್ಯವಸ್ಥೆ ಅಂದ್ರೆ ಅಲ್ಲಿ ಫ್ರೆಶ್ ಆಗ್ಲಿಕ್ಕೆ, ಸ್ನಾನ ಮಾಡ್ಲಿಕ್ಕೆ, ಹ್ಮ್. ಆಮೇಲೆ ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ, ಅದಕ್ಕೆ ಓ, ಮೇಜರ್ ಆಗಿ ಅವಕಾಶ ಇರ್ತದೆ ಅಲ್ಲಿ. ಮೊದಲನೇದಾಗಿ ಇದು ಕಂಟಿನ್ಯೂಸ್ ಧ್ಯಾನ, ಹಗಲು ರಾತ್ರಿ ಧ್ಯಾನ. ಹಾ ಹಾಗಾಗಿ ಆ ಧ್ಯಾನಕ್ಕೆ ಹೆಚ್ಚಿನ ಆದ್ಯತೆ ಇರ್ತದೆ. ಅಲ್ಲಿ ಮಲ್ಕೊಳ್ಳೋ ವ್ಯವಸ್ಥೆ ಇದಕ್ಕೆಲ್ಲ ಪ್ರಾಧಾನ್ಯತೆ ಇರೋಲ್ಲ. ಹಾ, ಓಕೆ ಓಕೆ. ಆ ಅದಾಗಿಯೂ ಕೂಡ ನೀವು ಮಲಗೋರಿಗೆ ಅದೇ ರೂಮ್ಸ್ ಇರ್ತದೆ, ಬಟ್ ಬೇರೆಯವರಿಗೆ ರಿಫ್ರೆಶ್ ಆಗೋರಿಗೆ ಅವರಿಗೆಲ್ಲ ಡಿಸ್ಟರ್ಬ್ ಆಗದ ಹಾ, ವ್ಯವಸ್ಥೆ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗ್ತದೆ. ಓಕೆ ಓಕೆ. ಆದ್ರೆ ಹಾಲಲ್ಲೂ ಮಲ್ಕೊಳ್ಬೋದು, ಹಾಲಲ್ಲಿ ಎಲ್ಲ ಅಲ್ಲೇ ಮಲ್ಕೊಳ್ಬೋದು, ಧ್ಯಾನ ಮಾಡ್ತಾ ಇರ್ತಾರೆ ಅಲ್ಲಿ. ಹಾ ಒಳ್ಳೇದೇ, ಅವ್ರ ಎನರ್ಜಿ ಬರ್ತದೆ, ಅಲ್ಲೇ ಮಲ್ಕೋದ್ರಿಂದ. ಹಾ. ಧ್ಯಾನ ಮಾಡಿ ಎನರ್ಜಿ ತಗೊಂತಾರೆ, ಇವ್ರು ಮಲಗಿ ಎನರ್ಜಿ ತಗೊಂತಾರೆ. ಮನಂದಿ. ಹ್ಮ್. ಅದು ಮಾಡಬಾರ್ದು ಅಂತೇನಿಲ್ಲ. ಧ್ಯಾನ ಮಾಡ್ತಾ ಓ, ಮಾಡ್ತಾ ಅದು ಕೆಲವು ಮಾಡ್ಬೋದು. ಧ್ಯಾನ ಮಲಗ್ ಮಾಡ್ತಿರ್ತಾರೆ, ಬಿಡ್ತಾರ. ತುಂಬಾ ಕಷ್ಟ ಆಗ್ತದೆ, ತಡ್ಕೊಳಕ್ಕಾಗಲ್ಲ. ಆಯ್ತು, ಅಲ್ಲೇ ಹೌದು. ಕೆಳಗಿಳಿದು ಮಲ್ಕೊಳ್ಳೋದು ಮಲ್ಕೊಳ್ಬೋದು. ಹಾ, ಓಕೆ ಓಕೆ. ತುಂಬಾ ಅನಿವಾರ್ಯತೆ ಅಲ್ಲ. ಅಂದ್ರೆ ಅದೇ, ಸಾಧನೆ ಮಾಡುವವರು ಸಾಧನೆ ಮಾಡ್ತಾರೆ. ಓಕೆ. ಹ್ಮ್ ಹೀಗಿದೆ. ಈಗ ನಾವು ಅನ್ನದಾನ ವ್ಯವಸ್ಥೆ ಮಾಡಿದೀವಿ, ಯಾರ್ಯಾರಿಗೆ ಎಷ್ಟು ಊಟ ಕೆಪಾಸಿಟಿ ಇದೆ ಅಷ್ಟು ಮಾಡ್ತಾರೆ ಅವ್ರು. ಹೌದೌದು, ಸತ್ಯ. ಹಾ ಹಂಗೆ ಸಂಪೂರ್ಣ ಆ ಧ್ಯಾನದ ಫಲವನ್ನ ಮಾಡುವವರು, ಸಾಧನೆ ಮಾಡಬೇಕು ಅನ್ನೋರು ಸಂಪೂರ್ಣ ಮಾಡ್ತಾರೆ. ಇಲ್ಲವರು ಅವರ ದೇಹ, ಅವರ ಮನಸ್ಸು, ಅವರ ಸಾಧನೆ ಎಷ್ಟು ಸಪೋರ್ಟ್ ಮಾಡ್ತದೆ ಅಷ್ಟು ಮಾಡ್ತಾರೆ. ಹೌದೌದು. ಹೌದು ಮಾಸ್ಟರ್. ಹ್ಮ್. ಓಕೆ ಓಕೆ. ಹಾ. ಸುನೀತಾ ಮಾಸ್ಟರ್ ಮಾತಾಡಿ. ನಮಸ್ಕಾರ ನಮಸ್ತೆ. ಸರ್. ನನಗೆ ಬರ್ಲಿಕ್ಕೆ ಆಗುದಿಲ್ಲ, ಮತ್ತೆ ಹುಣ್ಣು ಇನ್ನೂ ಗುಣ ಆಗ್ಲಿಲ್ಲ. ಇನ್ನೂ 4-5 ದಿನ ಟೈಮ್, 5-6 ದಿನ ಟೈಮ್ ಇದೆ. ಹ್ಮ್. ಯಾರು ನೆಗೆಟಿವ್ ಅದು ಆಗೋಲ್ಲ ಅನ್ನೋ ಮಾತು ಯಾಕೆ ಹೇಳ್ಬೇಕು ನನ್ನ ಹತ್ರ ಅಂತ ದಯವಿಟ್ಟು ಯಾರು ಹೇಳ್ಬೇಡಿ. ನಿಮಗೆ ಆಗಲ್ಲ ಅಂದ್ರೆ ಹ್ಮ್. ಸುಮ್ಮನೆ ಆಗೋಲ್ಲ ಅನ್ಬಾರ್ದು. ಯಾರು ಅವತ್ತಿಂದ ಹೇಳ್ತಾ ಇದೀನಿ ಆಗೋಲ್ಲ ಅನ್ನೋದು ಯಾಕೆ ಹೇಳ್ಬೇಕು. ಹ್ಮ್. ಆಯ್ತು. ನೀವು ಬಯಸ್ತಾ ಇದ್ದೀರಿ. ಆಗ್ತದೆ. ಬರೀ ನಾನು ಬರ್ಬೇಕು ಅನ್ಕೊಂಡಿದ್ದೀನಿ, ಬರ್ತೀನಿ ಅಷ್ಟೇ. ಪರಿಸ್ಥಿತಿ, ಸಮಯ, ಹ್ಮ್. ಸಂದರ್ಭ ಏನಾದ್ರೂ ಇರ್ಲಿ, ಹ್ಮ್. ಆಯ್ತು. ಅದನ್ನೆಲ್ಲ ಹ್ಮ್. ದೇವ್ರು ನೋಡ್ಕೊಳ್ತಾನೆ. ಅದಕ್ಕೆ ಬೇಕಾದ ವ್ಯವಸ್ಥೆ ಹ್ಮ್. ಮಾಸ್ಟರ್ಸ್ ಮಾಡ್ತಾರೆ, ನಾನು ಅಟೆಂಡ್ ಮಾಡ್ತೀನಿ ಅಷ್ಟೇ. ಇದು ಹ್ಮ್. ಒಂದು ಇರ್ಬೇಕು ತಲೆಯಲ್ಲಿ. ಅದು ಬಿಟ್ಟು ನೀವು ಮತ್ತೆ ಮತ್ತೆ ಅದನ್ನೇ ಹೇಳ್ಬಾರ್ದು. ಅಲ್ಲ, ಬೇಜಾರಾಗ್ಬೇಡ್ರಿ. ನಾನು ಹ್ಮ್. ಇಲ್ಲ ಹೇಳಿ ಇಲ್ಲ, ಹೇಳಿ ಮಾಡಿದ್ರೆ ಒಂದು ಒಂದು ಸೈಡಿನ ಹುಣ್ಣು ಗುಣ ಆಗ್ತಾ ಬಂತು, ಆ ಸೈಡ್ ಮೇಲೆ ಮಾಡಿ ಮಲಗಿಸುದು. ಇನ್ನು ಅದನ್ನ ಅಡಿಯಲ್ಲಿದ್ದ ಹುಣ್ಣುಗಳು ಬಾಕಿ ಉಂಟು, ಅಡಿಯಲ್ಲಿ ಇನ್ನು ಹಾಗೆ ಉಂಟು ಎರಡು. ಈಗ ಮೇಲಿಂದ ಒಂದು ಸೈಡ್ ಜಾಸ್ತಿ ಇದ್ದದ್ದು ಒಣಗ್ಲಿಕ್ಕೆ ಮೇಲೆ ಮಾಡಿ ಮಲಗಿಸುದು. ಅದು ಹ್ಮ್. ಗುಣ ಆಗುವಾಗ ಇನ್ನೊಂದು ಸೈಡ್ ಮೇಲೆ ಮಾಡುವ ಅಂತ ಹೇಳಿ ಹಾಗೀಗ ಒಂದು 10 ದಿನ ಆಯ್ತು ಹಾಗೆ ತೆಗೆಯುವುದು.
ಆಯ್ತು, ಅದಕ್ಕೆ ಅಷ್ಟು ಬೇಗ ಏನಾದ್ರು ಪೌಡರ್ ಗಿೌಡರ್ ಹಾಕಿ ಹಾ ಡ್ರೆಸ್ ಶುಗರಿನವರವರು ಹಾಗಾಗಿ ಪೌಡರ್ ಹಾಕ್ತೇವೆ, ಮಾತ್ರೆ ಕೊಡ್ತೇವೆ, ಈ ಎಲ್ಲ ಉಂಟು. ಈ ಇದು ಬರುತ್ತೆ ನೋಡಿ, ಏನು ಕಾಟ್ ಅಂತೀವಲ್ಲ, ಮಂಚ ಅನ್ನೋದ್ಕಿಂತ ಈ ಇದ್ರದ್ದು ಪ್ಲಾಸ್ಟಿಕ್ ಇಂದ ಇದು ಬರುತ್ತೆ ನೋಡಿ, ಅದರಲ್ಲಿ ಇದು ಮಾಡಿ ಅದು ವಾಟರ್ ಬ್ಯಾಗ್, ವಾಟರ್ ಬೆಡ್ ಇರುತ್ತಲ್ಲ ಅದು. ವಾಟರ್ ಬೆಡ್ ಮಾಡಿದ್ದೇವೆ ಈಗ. ಹ್ಮ್. ಅದು ಅದು ಅದರಲ್ಲಿ ಆಚೆದ್ರಲ್ಲಿ ಜಾಸ್ತಿ ಇದಾಗ್ತದೆ ಅಂತ ಹೇಳಿ ಹುಣ್ಣು. ಈಗ ವಾಟರ್ ಬೆಡ್ ಕೊಟ್ಟಿದ್ದಾರೆ ಒಂದು ಆಸ್ಪತ್ರೆಯಿಂದ. ಚೆನ್ನಾಗಿ ಮೆಡಿಸಿನ್ ಮಾಡಿ ಅವರಿಗೆ ಅಷ್ಟು ಸ್ವಲ್ಪ ಈಗ ಇದು ಬರ್ತದೆ ಗೊತ್ತಾ. ಇದನ್ನ ನೀವು ನಾಳೆಯಿಂದಲೇ ಮಾಡಿ. ಏನು ಅಂತಂದ್ರೆ ಬೇವಿನ ಸೊಪ್ಪು, ಕಹಿಬೇವು ಹ್ಮ್ ಹ್ಮ್ ಕಹಿಬೇವು ಇರ್ತದಲ್ಲ, ಕಹಿಬೇವು ಏನ್ ಮಾಡೋದು, ಅರಿಶಿಣ, ಅದ್ರ ಜೊತೆಗೆ ಅರಿಶಿಣ ಹಾಕ್ತಾರೆ ಸರ್. ಕಹಿಬೇವಿನ ಜೊತೆಗೆ ಅರಿಶಿಣ. ಹಾ ಕಹಿಬೇವು ಸಿಗ್ತದ ಅಲ್ಲಿ? ಸಿಗ್ತದೆ. ಸಿಗ್ತದೆ ಅಂದ್ರೆ ನೀವು ಒಂದು ಫಸ್ಟ್ ಕೆಲಸ ಮಾಡಿ, ಯಾರಿಗೆಲ್ಲ ಶುಗರ್ ಇದೆ ಅವ್ರು ಮಾಡಬೇಕಾದ ಕೆಲಸ ಇದು. ಅಥವಾ ಯಾರಿಗೆ ಸ್ಕಿನ್ ಅಲರ್ಜಿ ಇದೆ, ಯಾರಿಗೆ ತುಂಬಾ ಮಡುವೆ ಆಗ್ತದೆ, ಈ ತರದವರು ಎಲ್ಲರೂ ಮಾಡಬೇಕಾದ್ರು ಕಹಿಬೇವು ತಗೊಂಡ್ ಬನ್ನಿ, ಚೆನ್ನಾಗಿ ಒಣಗಿ ಆಯ್ತಾ, ಚೆನ್ನಾಗಿ ಒಣಗಿಸಿ ಅದನ್ನು ಪೌಡರ್ ಮಾಡಿ ಮಿಕ್ಸಿಯಲ್ಲಿ ಹಾಕಿ ಸಣ್ಣ ಜಾರಲ್ಲಿ ಮಿಕ್ಸಿ ಮಾಡಿದ್ರೆ ಅದು ಚೂರ್ಣ ಆಗ್ತದೆ ಆಯ್ತಾ. ಇದನ್ನ ವಾರದಲ್ಲಿ 3 ದಿವಸನಾದ್ರೂ ಒಂದು ಅರ್ಧ ಚಮಚ ಇನ್ನ ಬಾಯಿ ಹಾಕೊಳ್ಬೇಕು, ನೀರು ಕುಡಿಬೇಕು. ನೀವು ಅದನ್ನ ಜ್ಯೂಸ್ ಮಾಡಿ ಪಾನಕ ಮಾಡಿ ಎಲ್ಲ ಕುಡಿದ್ರೆ ಕುಡಿಲಿಕ್ಕೆ ಆಗಲ್ಲ. ಒಂದಿಷ್ಟು ಅರ್ಧ ಸ್ಪೂನ್, ಅದು ಸ್ವಲ್ಪ ಹೀಟ್ ಜಾಸ್ತಿ, ಜಾಸ್ತಿನೂ ತಗೊಳ್ಬಾರ್ದು. ಅರ್ಧ ಸ್ಪೂನ್. ಯಾರಿಗೆ ತುಂಬಾ ಮೈಯಲ್ಲಿ ಗಾಯ ಆಗ್ತಾ ಇದೆ, ಶುಗರು ಈ ತರದೆಲ್ಲ ನೀವು ಹೇಳಿದ್ರಲ್ಲ, ಇಮ್ಮಿಡಿಯೇಟ್ ಅದನ್ನ ಹಾಕಿ. ನೀವು ಹೊರಗಡೆಯಿಂದ ಲೇಪನ ಮಾಡೋದು ಅದು ಬೇರೆ, ಒಳಗೆ ತಗೊಳ್ಬೇಕು. ಅದು ಬ್ಲಡ್ ಅನ್ನ ಪ್ಯೂರಿಫೈ ಮಾಡ್ತದೆ, ತುಂಬಾ ಪವರ್. ಆಮೇಲೆ ಸ್ಕಿನ್ ಗಾಯ ಗೀಯ ಹಂಗೆ ಇದ್ದಕ್ಕಿದ್ದಾಗನೇ ಅದು ಅಲ್ಲೇ ಮಾಯ ಆಗ್ಬಿಡ್ತದೆ. ಮಡುವೆ ಆಗೋರು, ಯಾರಿಗೆಲ್ಲ ಮಡುವೆ ಆಗ್ತದೆ, ಸ್ಕಿನ್ ಅಲ್ಲಿ ಅಲರ್ಜಿ ಇದ್ರೆ, ಆಮೇಲೆ ಆಮೇಲೆ ಅದು ಸ್ವಲ್ಪ ಡ್ರೈ ಸ್ಕಿನ್ ಆಗೋ ಸಾಧ್ಯತೆ ಇರ್ತದೆ. ಆಮೇಲೆ ಹೆಣ್ಣು ಮಕ್ಕಳು ಸ್ವಲ್ಪ ನೋಡಿ ತಗೊಳ್ಬೇಕು, ಯಾಕೆಂದ್ರೆ ಈಗ ಗೆಲ್ಲ ಪ್ರಾಬ್ಲಮ್ ಆಗ್ಬಾರ್ದು. ಅಂದ್ರೆ ಅದು ಸ್ವಲ್ಪ ಹೀಟ್ ಜಾಸ್ತಿ, ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ಬೇಕು, ನನ್ನ ದೇಹದ ಮೇಲೆ ಹೆಂಗೆ ಅದು ಪರಿಣಾಮ ಬೀರ್ತಾ ಇದೆ ಅನ್ನೋದ್ರ ಮೇಲೆ ಗಮನ ತಗೊಳ್ತಾ ಹೋಗ್ಬೇಕು. ಇದೀಗ ಅವರ ಬೆನ್ನೆಲುಬು ಗೂನಾಗಿದೆ, ಅಲ್ಲಿಂದ ಚರ್ಮ ಸ್ವಲ್ಪ ಚರ್ಮ ಜಾರ್ತದೆ, ಅಲ್ಲಿಂದ ನೀರು ಬರುದು. ನಾನು ಹೇಳಿದ್ನಲ್ಲ ಈಗ ಅವರಿಗೆ ಒಂದು ವಾರ ಕಂಟಿನ್ಯೂಸ್ ಕೊಡಿ ಆಯ್ತಾ. ನೋಡಿ ಆಮೇಲೆ ಫುಲ್ ರೆಡಿ ಆಗ್ಬಿಡ್ತಾರೆ ಅವ್ರ, ಫುಲ್ ಜಿಂಕ್ ಚಾಕ್. ಆದಿತ್ತು ನೀವ್ ಹೇಳಿದ್ದು ಮದ್ದು ಬೇಗ ತಾಗಿತ್ತು ಅಂತ ನನಗೊಂದು ಧೈರ್ಯ. ಇಲ್ಲ ಆಗ್ತಾರೆ ನೋಡಿ, ಅದನ್ನ ಮಾಡಿ ತಪ್ಪದೆ ಮಾಡಿ. ಆದಿತ್ತು, ಖಂಡಿತ ವರ್ಕ್ ಆಗ್ತದೆ. ನಾಳೆ ಮಾಡ್ತೇವೆ. ಯಾರಿಗೆಲ್ಲ ಶುಗರ್ ಇದೆ ಅವರೆಲ್ಲ ತಗೊಳ್ಳಿ ಮಾಡಿ, ಖಂಡಿತ. ಆಮೇಲೆ ಅದು ಬೇಕು ಅಂದ್ರೆ ನಿಮಗೆ ಅದು ಮಾಡ್ಕೊಳಕ್ ವ್ಯವಸ್ಥೆ ಇಲ್ಲ ಅಂದ್ರೆ ಆಯುರ್ವೇದಿಕ್ ಅಲ್ಲಿ ಸಿಗ್ತದೆ, ಶಾಪ್ ಅಲ್ಲಿ, ಆನ್ಲೈನ್ ಅಲ್ಲೂ ಸಿಗ್ತದೆ. ಇಲ್ಲಾಂದ್ರೆ ಕ್ಯಾಪ್ಸೂಲ್ ಅಂತ ಸಿಗ್ತವೆ, ಅದನ್ನಾದ್ರೂ ತಗೊಂಡು ಯೂಸ್ ಮಾಡ್ಬೋದು. ನಮಸ್ಕಾರ ಸರ್. ನಮಸ್ತೆ ನಂದು ಅದೇ ವಾಚ್ ಆಗಿತ್ತು, ಅದಕ್ಕೆ ನೀವೇ ಆ ಕ್ವಶನ್ಗೆ ಆನ್ಸರ್ ಹೇಳ್ಬಿಟ್ರಿ. ಅದೇ ನಮ್ಮ ಮನೇಲಿ ಸರ್ಜರಿ ಮಾಡಿಸ್ಕೊಂಡ್ರು ಅವ್ರು ಮೊನ್ನೆ. ನಮ್ಮ ಮೈದ್ನ ಬಂದು ಸರ್ಜರಿ ಮಾಡಿಸ್ಕೊಂಡು ನಾಳೆ ಡಿಸ್ಚಾರ್ಜ್ ಆಗುತ್ತೆ. ಇನ್ನೊಂದ್ 2 ದಿನಕ್ಕೆ ನಾನು ಬರ್ಬೇಕಲ್ಲ ಅಂತ, ನಂಗೆ ಅವ್ರನ್ನ ಬಿಟ್ಟು ಬರೋದು ಹೆಂಗೆ ಅಂತ ನಂಗೆ ಮನ್ಸು ಕಸ್ವಿಸಿ ಸರ್. ಹಂಗಾಗಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀನಿ. ಆನ್ಸರ್ ಹೇಳಿದ್ರೆಲ್ಲ ನೋಡ್ತೀನಿ ಕೊನೆ ಕ್ಷಣದವರೆಗೂ, ಕೃಷ್ಣಂಗೆ ಬಿಟ್ಬಿಡ್ತೀನಿ ನಾನು. ಅಷ್ಟೇ ಕಟ್ಟಕಡೆಯ ಕ್ಷಣದವರೆಗೂ ಅದ ಹೋಪ್ ಬಿಡಬಾರ್ದು. ಇವೆಲ್ಲ ಬೇಕು ಅಂತಲೇ ಪರೀಕ್ಷೆಗಳು, ನೋಡೋಣ ಇವರು ಎಷ್ಟು ಹಸಿವಿದೆ ಇವರಿಗೆ ಅಂತ ಹೇಳಿ. ಹಸುವಿದೆ, ಅಟ್ ದಿ ಸೇಮ್ ಟೈಮ್ ಇಲ್ಲಿ ಇವ್ರು ಅಂದ್ರೆ ಇವ್ರಿಗೆ ತೊಂದರೆ ಆಗಿದ್ರೆ ಆಮೇಲೆ ಅದೇ ಮಾತು ಅಂದ್ರೆ ನಾನ್ ಅಂದ್ರೆ ಸಮಾಧಾನದಿಂದ ಬರಕ್ಕಾಗಲ್ವಲ್ಲ ಅಂತ ಅಷ್ಟೇ, ಖುಷಿಯಿಂದ ಬರಕ್ಕಾಗಲ್ಲ. ಆ ಮಾತೇ ಬೇಡ ಅಂತ ಹೇಳ್ತಾರೆ ಮೇಡಮ್ ಅವರೇ. ಆ ಮಾತು ಬರಕ್ಕಾಗಲ್ಲ ಅಂತ ಮಾತು ಬೇಡ, ನಾನ್ ಬರ್ತಾ ಇದೀನಿ, ಬರ್ತೀನಿ ಅನ್ಕೊಳ್ಳಿ ಅಷ್ಟೇ. ಯಾವುದೇ ಕಾರಣಕ್ಕೆ ಅಲ್ಲ, ಸಮಾಧಾನ ಸೆಕೆಂಡ್ ಪಾಯಿಂಟ್. ಟೈಮ್ ಇದೆ, ಸಾರ್ ಏನ್ ಹೇಳ್ತಾರೆ, ಇನ್ನ 4 ದಿನ ಇದೆ, ಯಾಕೆ ಯೋಚನೆ ಮಾಡ್ತೀರಾ ಮೇಡಮ್? ಒಂದು ಕ್ಷಣದಲ್ಲಿ ಗುಣ ಆಗೋ ಔಷಧಿ ಹೇಳಿದಾರೆ ಅವರು. ಅವ್ರು ಏನ್ ಹೇಳಿದಾರೆ ಅದ್ ತಗೊಂಡ್ರೆ ಅದ್ಭುತವಾಗಿ ಆಗತ್ತೆ. ಯಾಕಾಗಲ್ಲ ಹೇಳಿ ನೋಡೋಣ? ಹಾಗೆ ಆಗತ್ತೆ, ಆಯ್ತಾ? ಯಾವುದೇ ಕಾರಣಕ್ಕೆ ಆಗಲ್ಲ ಅಂತ ಹೇಳ್ಬೇಡಿ, ಬಂದೇ ಬರ್ತೀರ, ಆಗತ್ತೆ ಅಷ್ಟೇ. ಒಂದ್ ತಾಟ್ ಇಟ್ಕೊಳ್ಳಿ, ನಾನ್ ಬರ್ಬೇಕು, ಕೃಷ್ಣನ್ ದರ್ಶನ ಮಾಡ್ಬೇಕು, ಸಲಹೆ ಕೊಡಪ್ಪ ಅಂತ ಒಂದ್ ಇಟ್ಕೊಳ್ಳಿ, ಆಯ್ತಾ? ಅಷ್ಟೇ ಮೇಡಮ್ ನಾಳೆ. ಯಾವುದೇ ಕಾರಣಕ್ಕೆ ಅದು ಇದೆಲ್ಲ ಒಳ್ಳೆ ಕೆಲಸಕ್ಕೆ 1000 ವಿಘ್ನಗಳು, ಆಯ್ತಾ? ಯಾವುದೇ ಕೆಲಸ ಮಾಡುವಾಗ
ಆ ವಿಘ್ನಗಳ ಕಡೆಗೆ ನಮ್ಮ ಎನರ್ಜಿ ಹೋಗ್ಬಾರ್ದು, ಅದ್ರ ಕಡೆ ನಮ್ಮ ಗಮನ ಇರಬಾರ್ದು. ನಮ್ಮ ಕೆಲಸ, ನಮ್ಮ ಉದ್ದೇಶ ಆ ಕಡೆ ಮಾತ್ರ ಮಾರ್ಗ ಇರಬೇಕು. ಇವತ್ತೊಂದು ಒಳ್ಳೆ ಥಾಟ್ ಬಂದಿದೆ, ಏನು ಅಂದ್ರೆ ಹ್ಮ್ ಅದು ಹೇಳಿ ಹೇಳಿ. ಏನು ಅಂದ್ರೆ ಆ, ಪತ್ರಿಜಿ ಶಾದಿ.com ಅಂತ ಹೇಳಿ ಒಂದು ಪ್ಲಾಟ್ಫಾರ್ಮ್ ಮಾಡ್ಬೇಕಂತ ಮಾಡಿದೀವಿ. ಏನಂತಂದ್ರೆ ವಾ ಧ್ಯಾನ ಮದುವೆ. ಯಾರಿಗೆಲ್ಲ ಈ ಧ್ಯಾನಿಗಳಿಗೆ ಅದೊಂದು ಆಸೆ ಇರ್ತದೆ, ಧ್ಯಾನಿಗಳು ಅದೇ ಹೆಣ್ಣುಮಕ್ಳು ಇರ್ಬೋದು ಗಂಡು ಮಕ್ಳು, ನಾವು ಧ್ಯಾನಿಗಳನ್ನೇ ಮದುವೆ ಆಗ್ಬೇಕು ಅಂತ ಹೇಳಿ. ಹಾಗಾಗಿ ಅದಕ್ಕೂ ಒಂದು ವೇದಿಕೆ ಮುಂದೆ ನಡೆಯುವ ನಮ್ಮ ವರ್ಕ್ಶಾಪ್ಗಳಲ್ಲಿ ಆತರ ಯಾರಾದ್ರೂ ಇದ್ರೆ ಕನೆಕ್ಟ್ ಆದ್ರೆ ನಮ್ಮ ವರ್ಕ್ಶಾಪ್ಗಳಲ್ಲಿ ಮದುವೆ ಮಾಡೋದು, ಧ್ಯಾನ ಮದುವೆ. ಧ್ಯಾನ ಮದುವೆ ಅದ್ಭುತವಾಗಿದೆ ಬೇರೆ ಸರ್, ಮದ್ವೆ ತುಂಬಾ ಆಗ್ಬೋದು. ನಾನು ಅದ್ಭುತವಾಗಿದೆ. ಇನ್ನೊಂದ್ ಕೇಳ್ಬೇಕು ಅನ್ಕೊಂಡೆ, ಬೇರೆ ಮದ್ವೆಗಳಿಗೂ ನಿಮ್ಮ ಧ್ಯಾನ ಸೇವೆ ಇರುತ್ತೆ. ಧ್ಯಾನ ಸೇವೆ ಮೀನ್ಸ್ ನಂಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಒಂದು ಗ್ರೂಪ್ ಬಂದು ಮೆಡಿಟೇಷನ್ ಮಾಡಬಹುದಾ ಅಂತ ಮದುವೆ ಸಮಯದಲ್ಲಿ? ಅದು ಓಕೆ, ಅದು ಅದು ಆಯ್ತು. ಒಂದು ಪ್ರೋಗ್ರಾಮ್ ತರ ಇಟ್ಕೊಳ್ಳೋದು. ಈಗ ಮ್ಯೂಸಿಕ್ ಪ್ರೋಗ್ರಾಮ್ ಎಲ್ಲ ಇಡಲ್ವಾ ಆತರ? ಕೆಲವ್ರಿಗೆ ಏನೇನು ಇಷ್ಟ ಮದುವೆ ಇರುತ್ತೆ ಅದ್ ಹೇಳ್ತಾರಲ್ಲ ಆತರ. ಅದರಲ್ಲಿ ಅದಕ್ಕೇನಾಗ್ತದೆ, ಈಗ ನಾವು ಈಗ ವರ್ಕ್ಶಾಪ್ ಗಳನ್ನ ಇಟ್ಕೊಂಡಿರ್ತೀವಿ. ವರ್ಕ್ಶಾಪ್ ಅಲ್ಲಿ 3 ದಿವಸ ವರ್ಕ್ಶಾಪ್ ಆಗ್ತದೆ, ಲಾಸ್ಟಿನ ದಿವಸ ಮದುವೆ ಇರ್ತದೆ, ಮದುವೆ ಕಾರ್ಯಕ್ರಮ. ಓ ಆತರ. ಹಾ, ಲಾಸ್ಟಿನ ದಿವಸ ಮದುವೆ. ನೀವು ಎಲ್ಲ ಬಂಧು ಬಾಂಧವರನ್ನ ಬೇಕಾದ್ರೆ ಕರ್ಕೊಂಡು ಅದು ಒಂದು ರೀತಿ ಈ ಧ್ಯಾನ. ವರ್ಕ್ಶಾಪ್ ಅದ್ಭುತ ಅಲ್ಲಿ ಯಾರದೇ ಶೀಘ್ರವಾಗಿ ಅದ್ಭುತವಾದ ಈ ಥಾಟ್ ಬಂದಿದೆ ವರ್ಕ್ಶಾಪ್ ಸರ್, ಅಲ್ಲಿ ಅದ್ಭುತವಾದ ಅಲ್ಲ ಥಾಟ್ ಬಂದಿದೆ. ಎಷ್ಟೋ ಜನ ಎಷ್ಟೋ ಜನ ಇದ್ದಾರೆ, ಹೆಣ್ಮಕ್ಳು ಗಂಡು ಮಕ್ಳು ಇದ್ದಾರೆ. ಮೊದಲು ಇವತ್ತಿನ ಎಲ್ಲರೂ ಇಬ್ರು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಎಲ್ಲರೂ ಪ್ರೊಫೈಲ್ ಶೇರ್ ಮಾಡಿ, ಆಮೇಲೆ ಅದೇನು ಹ್ಮ್ ಬಲವಂತ ಇಲ್ಲ, ನಿಮ್ಮ ಕುಟುಂಬ 2 ಕುಟುಂಬಗಳು ಒಪ್ಪಿಗೆ ಮಾಡಿ ಅದಕ್ಕೆಲ್ಲ ಹ್ಮ್ ನೀವು ಎಲ್ಲಾ ರೀತಿ ವ್ಯವಸ್ಥೆ, ನಾವೊಂದು ವೇದಿಕೆ ಅಷ್ಟೇ. ಅಲ್ಲ, ಅಷ್ಟೇ. ಈ ವರ್ಕ್ಶಾಪ್ ಅಲ್ಲೇ ಒಂದು ಮದ್ವೆ ಏನಾದ್ರೂ ಆಗ್ಬಿಡ್ಲಿ ಸರ್. ಆಗತ್ತೆ ಮೇಡಮ್ನವ್ರೆ, ಒಂದೇನ್ ಮೇಡಮ್ನವ್ರೆ, ಅವ್ರು ಬಂದಿರೋ ಥಾಟ್ ಅಲ್ಲಿ ಹಾಗೆ ಆಗತ್ತೆ. ಈ ಸದ್ಯಕ್ಕೆ ನೆಕ್ಸ್ಟ್ ಆಗಿಲ್ಲ, ವರ್ಕ್ಶಾಪ್ ಇದು ಅಲ್ಲಿ ಮುಂದೆ ನೆಕ್ಸ್ಟ್ ಮುಂದಿನ ಖಂಡಿತ ದಿನಗಳಲ್ಲಿ ಅದು ಮುಂದಿನ ದೇವ್ರ ದಿನಗಳಲ್ಲಿ ಸನ್ನಿಧಿಲಿ ಅಂತ ಎಲ್ಲಾರು, ಅದು ಇನ್ನೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ದೇವ್ರ ಸನ್ನಿಧಿನಲ್ಲಿ ಅಂತ ಒಂದಾಗತ್ತೆ. ಹಂಗಾಗಿ ಇಷ್ಟಪಟ್ಟು ಮಾಡ್ಕೊಳ್ಳೋರು ಮಾಡ್ಕೊಳ್ಬಹುದು. ಅಲ್ಲ ಖರ್ಚಿಲ್ಲದೆ ಮದುವೆ, ಖರ್ಚಿಲ್ಲದ ಮದುವೆ ಎಲ್ಲ ಹಾ, ನಾವೆಲ್ಲ ಅದು ಹೇಳ್ತೀವಿ. ಖರ್ಚಿಲ್ಲದ ಮದುವೆ, ಅಲ್ಲ, ಅದಕ್ಕಿನ ಏನ್ ಬೇಕು ಹೇಳಿ ನೋಡೋಣ. ನಾವೇ ಹೇಳ್ತಿದೀವಲ್ಲ, ನಾವೇ ಮದುವೆ ಮಾಡಿಸ್ತೀವಿ ಅಂತ. ಮದ್ವೆ ಮಾಡ್ಸೋದು ಖರ್ಚಿಲ್ಲದ ಅದು ಮದ್ವೆ, ಪಾಸಿಟಿವ್ ಎನರ್ಜಿ ಎಷ್ಟು ಹಾ, ಎನರ್ಜಿ ಸಮೇತ ಆ ಮದ್ವೆ ಆಗ್ಬೇಕು. ಎಂತೆಂತ ಯೋಗಿಗಳಿರ್ತಾರೆ, ಅವರ ಸನ್ನಿಧಾನದಲ್ಲಿ ಅವ್ರ ಅವ್ರ ಜೊತೆ ಮದುವೆ ಸನ್ನಿಧಾನದಲ್ಲಿ ಅವ್ರ ಜೊತೆ ಅದು ಕೃಷ್ಣ ಇಬ್ರು ಮಾಡ್ತಿದ್ದು ಧ್ಯಾನಿ ಅಲ್ಲ, ಇಬ್ರು ಧ್ಯಾನಿಗಳೇ, ಅವರು ಧ್ಯಾನಿಗಳೇ, ಇವರು ಧ್ಯಾನಿಗಳೇ. ನೋಡಿ ಇಂಪಾರ್ಟೆಂಟ್ ಅದು ತೊಳ್ಕೊಳ್ಳಿ ಮೇಡಮ್ನವ್ರೆ, ಇಬ್ರು ಧ್ಯಾನಿಗಳಾಗಿರ್ತಾರೆ. ಅವಾಗ ಏನಾಗುತ್ತೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಬ್ರು ಚೆನ್ನಾಗಿರುತ್ತೆ. ಓ ಅವ್ರು ನಮ್ಮ ಯಜಮಾನ್ ಧ್ಯಾನಿಯಪ್ಪ, ಇವ್ರು ಧ್ಯಾನಿ, ಹುಟ್ಟೋ ಮಕ್ಕಳು ಧ್ಯಾನಿಗಳಾಗ್ತಾರೆ ಅಷ್ಟೇ. ಅವಾಗ ಏನಾಗುತ್ತೆ, ಒಂಥರ ಇದ್ರಲ್ಲಿ ಆಗತ್ತೆ ಅಷ್ಟೇ, ಆಮೇಲೆ ಪ್ಲಾಟ್ಫಾರ್ಮ್. ಈಗ ಸಂಬಂಧಿಗಳೆಲ್ಲ ಬರ್ತಾರೆ, ಅವ್ರ ಕಡೆಯವರು ಬರ್ತಾರೆ, ಹ್ಮ್ ಇವ್ರ ಕಡೆಯವರು ಬರ್ತಾರೆ, ಅವಾಗ ಅಲ್ಲೊಂದು ಧ್ಯಾನ ಪ್ರಚಾರ ಆಗ್ತದೆ. ಅವನ್ನೆಲ್ಲ ಆಗತ್ತೆ. ನೋಡ್ತಾರೆ, ಓ ಇಷ್ಟೆಲ್ಲ ಧ್ಯಾನಿಗಳಿದ್ದಾರೆ, ಇಷ್ಟೆಲ್ಲ ಜನ ಇದಾರಲ್ವಾ, ಹಾಗಾದ್ರೆ ನಾವು ಮಾಡ್ಬೇಕು, ನಮ್ಮ ಫ್ಯಾಮಿಲಿಯವರು ಕೂಡ ಧ್ಯಾನಕ್ಕೆ ಬರ್ಬೇಕು, ಧ್ಯಾನ ಮಾಡ್ಬೇಕು ಅನ್ನುವ ಭಾವನೆ ಶುರುವಾಗ್ತದೆ. ಇಷ್ಟು ದಿವಸ ಮಾಡದೇ ಇರೋರೆಲ್ಲ ಶುರುವಾಗ್ತಾರೆ, ನಿಧಾನ ಶುರು ಮಾಡಕಂತ. ಅಲ್ಲ ಮತ್ತೆ ಅಲ್ಲ ತುಂಬಾ ಈಸಿ ಅಲ್ಲ ಅಂಡ್ ಇವಾಗ ಮದ್ವೆ ಎನರ್ಜೆಟಿಕ್ ಮದ್ವೆ ಏನೇನೆಲ್ಲ ಇದೆಯಲ್ಲ. ಆಗ್ದಿರೋರೆಲ್ಲ ಧ್ಯಾನ ಶುರು ಮಾಡ್ತಾರೆ ಇವಾಗ, ನನ್ಗೂ ಮದ್ವೆ ಆಗತ್ತೆ. ಎಷ್ಟೋ ಜನ ಇದಾರೆ ಇವಾಗ. ಅಲ್ಲ, ಎಷ್ಟೆಷ್ಟು ಪ್ಲಸ್ ಪಾಯಿಂಟ್ಸ್ ಇದಾವೆ ಅಲ್ಲಿ ಸರ್, ಒಂದಲ್ಲ ಎರಡಲ್ಲ, ತುಂಬಾ ಅಲ್ಲ ಪ್ಲಸ್ ಪಾಯಿಂಟ್ಸ್ ಇದಾವೆ. ಅಲ್ಲ, ಧ್ಯಾನ ಖರ್ಚಿಲ್ಲದ ಮದ್ವೆ, ಪ್ರಚಾರಕ್ಕೆ ಇದು ಎನರ್ಜಿ ಒಂದು ವಿತ್ ಮೆಥಡ್ ಇದೆ, ಎನರ್ಜಿ ಧ್ಯಾನ ವಿತ್ ಪ್ರಚಾರ ಮದ್ವೆ. ಮಾಡ್ಲಿಕ್ಕೆ. ಹೌದು ಸರ್, ಒಳ್ಳೆ ಮೆಥಡ್, ಒಳ್ಳೆ ಹಾ, ಸೂಪರ್ ಮತ್ತೆ ಐಡಿಯಾ ಸರ್. ಆಮೇಲೆ ಈಗ ಪತ್ರಿ ಸರ್ ಒಳ್ಳೆ ಐಡಿಯಾ ಕೊಡಿ. ಧ್ಯಾನಿಗಳಲ್ಲೂ ಕೂಡ ಪಾಪ ಮುಜುಗರ ಇರ್ತದೆ. ಈಗ ಕೇಳಲಿಕ್ಕೂ ಆಗಲ್ಲ, ಯಾರು ಧ್ಯಾನಿ ಮಾಡೋರು ಯಾರಾದ್ರೂ ಇದೀರಾ, ಹೆಣ್ಣು ಗಂಡು ಅಂತ ಕೇಳಕ್ಕಾಗ. ಈಗ ಫ್ಯಾಮಿಲಿ ಲೆವೆಲ್ ಅಲ್ಲಿ ಹೆಣ್ಣು ಗಂಡು ತಗೊಂಡ್ ಬರ್ತಾರೆ ಬೇರೆಯವರು, ಆದ್ರೆ ಧ್ಯಾನಿಗಳು ಅಂತ ಯಾರು ತಗೊಂಡ್ ಬರಲ್ಲ ಅಲ್ವಾ. ಅವ್ರವ್ರ ಕ್ಯಾಸ್ಟ್, ಹೌದು ಸರ್, ಹೌದು ಸರ್. ಅವ್ರವ್ರ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಗೊಂಡ್ ಬರ್ತಾರೆ, ಸಿಗೋಲ್ಲ. ಆದ್ರೆ ಇಲ್ಲಿ ಒಂದು ವೇದಿಕೆ ಅಂತ ಇದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಅವ್ರಿಗೆ ಮ್ಯಾಚ್ ಆದ್ರೆ ಇದು ಮುಂದುವರಿಬಹುದು ಅಷ್ಟೇ, ಅದೇನು ಬಲವಂತ. ಅಲ್ಲ ಕ್ಯಾಸ್ಟಿಡಮ್ ಇದ್ರಲ್ಲಿ ಏನಿಲ್ಲ ಸರ್. ಕ್ಯಾಸ್ಟ್ ಅಲ್ಲ, ಅಂತ ಇದರಲ್ಲಿ ತುಳಸಿ ಈಗ ಮತ, ಕ್ವಾಲಿಫಿಕೇಶನ್ ಎರಡೇ ಮತ ಯಾವ್ದು ಅಂದ್ರೆ ಎರಡೇ. ತುಳಸಿ ಮತ. ಹಾ, ಮತ ಅಲ್ಲಲ್ಲ ಯಾವ್ದು ಅಂತ ಆತರ ಅಲ್ಲ, ಕೇಳ್ತಾರಲ್ಲ ಸರ್, ಇಲ್ಲಿ ತುಳಸಿ ಮತ. ಅಲ್ಲಲ್ಲ ಧ್ಯಾನ ಅದಲ್ಲ ಮಾಡೋರ್ದೆಲ್ಲ ತುಳಸಿ ಮತ. ಅಲ್ಲ ಮೇಡಮ್, ಅದಲ್ಲ ಇದ್ರಲ್ಲಿ ಧ್ಯಾನ ನಮ್ದ್ರಲ್ಲಿ ಯಾವ್ದೇ ತರ ಪತ್ರಿ ಸಾರ್ ಹೇಳಿದ್ದಾರೆ, ನೋ ಜಾಸ್ತಿ ಆಯ್ತಾ, ನೋ ಕ್ಯಾಸ್ಟಿಸಮ್, ಒಂದ್ ಗಂಡು ಒಂದ್ ಹೆಣ್ಣು ಅಷ್ಟೇ. ಸೊ ಅದೆಲ್ಲ ನಾವು ಮಾಡ್ಕೊಂಡು ತಾನೆ. ಕ್ವಾಲಿಫಿಕೇಶನ್ ಅಂದ್ರೆ ಒಂದು ವೆಜಿಟೇರಿಯನ್ ಆಗಿರ್ಬೇಕು, ಧ್ಯಾನ ಮಾಡ್ಬೇಕು, ಎರಡೇ. ಹಾ ಅವ್ರು ಯಾರು ಬೇಕಾದ್ರೂ ಪ್ರೊಫೈಲ್ ಹಾಕ್ಬೋದು. ಸೂಪರ್, ಕರೆಕ್ಟ್. ಇದೊಂದು ಹೇಳಿದ್ರಲ್ಲ, ವೆಜಿಟೇರಿಯನ್, ಇದು ಅದ್ಭುತವಾದ ಐಡಿಯಾ ಸರ್. ಥ್ಯಾಂಕ್ ಯು, ಅದ್ಭುತವಾದ ಐಡಿಯಾ ಕೊಟ್ಟರೆ ನೀವು ನಿಜವಾಗಿ. ಈಗ ಕೃಷ್ಣನ ಸನ್ನಿಧಿನಲ್ಲಿ ಈಗ ಪತ್ರಿಜಿ ಅವರು ಇರ್ಬೋದು, ಬಸವಣ್ಣನವರು ಇರ್ಬೋದು. ಬಸವಣ್ಣನವರು ಲಿಂಗಾಯತ ಮೂಮೆಂಟ್ ಅನ್ನ ಶುರು ಮಾಡಿದ್ದೇ ಜಾತಿ ವ್ಯವಸ್ಥೆಯ ವಿರುದ್ಧ. ಯಾಕಂದ್ರೆ ಅಲ್ಲೆಲ್ಲ ಅವಾಗೆಲ್ಲ ಮೇಲು ಕೀಳು ಅಥವಾ
ತುಳಿತಕ್ಕೆ ಒಳಗಾದವರು, ಈ ತರ ಎಲ್ಲ ವ್ಯವಸ್ಥೆ ಇತ್ತು. ಅದೆಲ್ಲ ಇರಬಾರ್ದು. ಎಲ್ಲರಿಗೂ ಲಿಂಗ ದೀಕ್ಷೆಯನ್ನು ಕೊಟ್ಟು ಎಲ್ಲರನ್ನೂ ಲಿಂಗಾಯತರನ್ನಾಗಿ ಮಾಡ್ತಾ ಬಂದ್ರು. ಅದು ದೊಡ್ಡ ಮೂಮೆಂಟ್. ಹ್ಮ್ ಆವಾಗ ಅದು ಬರ್ತಾ ಬರ್ತಾ ಈಗ ಅದು ಬೇರೆ ತರ ಆಗಿದೆ. ಅದು ಹಾಗಲ್ಲ. ಹಾಗೆ ಪ್ರತಿಯೊಬ್ಬರ ಉದ್ದೇಶ ಅದೇ ಇತ್ತು. ಮೊದಲು ನಾವು ಆ ಮಾನವರಾಗಿ ಬದುಕುವುದನ್ನು ಕಲಿಬೇಕು ಅಂತ ಹೇಳಿ. ಹಾಗಾಗಿ ಆ ಮನುಷ್ಯ, ಅದರಲ್ಲೂ ಈ ಕಲಿಯುಗದಲ್ಲಿ ಇತ್ತೀಚೆಗೆ ಬರ್ತಾ ಬರ್ತಾ ಜಾತಿ ವ್ಯವಸ್ಥೆ ಅನ್ನೋದು ಅದು ಸದೃಢ ಆಗ್ತಾ ಬರ್ತಾ ಇದೆ. ಆಮೇಲೆ ಅದೇ ಹಾ ಇವತ್ತು ಇದು ಧ್ಯಾನ ಮಾಡೋರ್ದೆಲ್ಲ ಯಾವ ಮತ ಅಂದ್ರೆ ತುಳಸಿ ಮತ ಅಷ್ಟೇ. ಆಮೇಲೆ ನಿಮ್ದು ಏನಾಗ್ತದೆ, ಬೇರೆ caste difference. ಫ್ಯಾಮಿಲಿಗಳನ್ನ ಕನ್ವಿನ್ಸ್ ಮಾಡೋದು ಕಷ್ಟ ಆಗಲ್ಲ. ಧ್ಯಾನ ಯಜ್ಞದಲ್ಲಿ ಮದುವೆ ಮಾಡಿದ್ರೆ, ಯಾಕೆಂದ್ರೆ ಈಗ ಫ್ಯಾಮಿಲಿಯವರು ಕೂಡ ಕೆಲವರು ಅಬ್ಜೆಕ್ಷನ್ ಮಾಡೋರು ಇರ್ತಾರೆ. ಯಾಕೆಂದ್ರೆ ಸಂಬಂಧಿಗಳು ಎಲ್ಲರೂ ಒಂದೇ ತರ ಇರಲ್ಲ. ಅದ್ಯಾವುದೋ ಬೇರೆ ಕ್ಯಾಸ್ಟಿಗಂತೆ, ಹಾಗಂತೆ ಹೀಗಂತೆ. ಅವರನ್ನು ಕೂಡ ಧ್ಯಾನ ಮದುವೆಗೆ ಬಂದಾಗ ಅಲ್ಲಿ ನೋಡ್ತಾರೆ. ನೋಡಿ ಇಷ್ಟೆಲ್ಲ ಚೆನ್ನಾಗಿದೆ, ಇಷ್ಟಿಷ್ಟು ದೊಡ್ಡವರೆಲ್ಲ ಇದ್ದಾರೆ, ಇಷ್ಟಿಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೇ ಎಲ್ಲೋ ಬದಲಾಗಬೇಕಾಗಿದೆ ಏನೋ ಅನ್ನೋ ಭಾವನೆಗಳು ಅವರಲ್ಲೂ ಬರ್ತದೆ. ಅದು ಅವಾಗ 1, 2, 3 ಸ್ಟಾರ್ಟ್ ಆಗ್ಬಿಟ್ರೆ ಹಿಂದೆನೆ ಸ್ಟಾರ್ಟ್ ಆಗ್ಬಿಡ್ತವೆ ಸರ್. ಫಸ್ಟ್ ಧೈರ್ಯ ಮಾಡ್ಬೇಕು ಕೆಲವರು. ಫ್ಯಾಮಿಲಿಯಲ್ಲಿ ಇರೋರನ್ನ ಕನ್ವಿನ್ಸ್ ಮಾಡೋದು ಕಷ್ಟ ಆಗಲ್ಲ ಅವಾಗ. ಸರ್. ಹಾ ಹೌದು. ಆಮೇಲೆ ಬೇಕಾದ್ರೆ ಅವ್ರ ಮನೆಗೆ ಹೋಗಿ ಮತ್ತೆ ಬೇಕಾದ್ರೆ ದೊಡ್ಡದಾಗಿ ರಿಸೆಪ್ಷನ್ ಏನಾದ್ರು ಮಾಡ್ಕೊಳ್ಳಿ ಅಲ್ವಾ. ಅದು ಅವರಿಗೆ ಕರೆಕ್ಟ್ ಕರೆಕ್ಟ್ ಸರ್, ಕರೆಕ್ಟ್. ಅಲ್ಲ, ಯಾರಾದ್ರೂ ಮಾಸ್ಟರ್ ಯಾರಾದ್ರೂ ಇದ್ರೆ ನೋಡಿ 25 ಮಾಡೋಣ, ಇದು ನಮ್ಮೊಂದು ಮಿನಿಟ್ಸ್ ರೆಕಾರ್ಡ್ ಆಗತ್ತೆ. ದಯವಿಟ್ಟು ಟೈಮ್ ಇದೆ ನೋಡಿ. ನಿಮ್ ಇದ್ರೊಳಗೆ ಇಷ್ಟೋ ಜನ ಅದೇ ಇದಾರೆ, ಹೇಳಿದ್ದು. ಇವಾಗ ನಮ್ದ್ರಲ್ಲಿ ಇದಾರೆ ಅವ್ರ ಒಳಗಡೆ ಗುಟ್ಟಿಟ್ಕೊಂಡಿದ್ದಾರೆ. ನಮ್ ಸಾರ್ ಹೇಳಿದ್ಮೇಲೆ ಇವಾಗ ಎಲ್ಲಾರು ಬರ್ತಾರೆ. ನನಗನ್ಸುತ್ತೆ ಯಾವ್ದೋ ಒಂದ್ ಮದ್ವೆ ಆಗ್ಬೋದು, ಆಗುತ್ತೆ. ಯಾರಾದ್ರೂ ಸಿಗ್ಲಿ ಆಗ್ಬೋದು ಬೇಡ. ಅಂತ ವಿಶ್ ಮಾಡೋಣ ಅಂದ್ರೆ ಹೌದ್ ಮೇಡಮ್ ನವ್ರೆ, ಸಿಕ್ಲಿ ಮೇಡಮ್. ಎಲ್ಲಾ ಟ್ರೈ ಮಾಡಿ 20ನೇ ತಾರೀಕು ಅದು ಅಂತಾರೆ. ನಮಗೊಂದು ಒಂದು ಈ ಯಜ್ಞದಲ್ಲಿ ವಿಜೃಂಭಣೆ ಒಂದು ಅಂತ ಹೇಳ್ತಾರಲ್ಲ. ವಿಶೇಷತೆ ಇರುತ್ತೆ ಅಲ್ಲ, ವಿಶೇಷತೆ ಇರುತ್ತೆ ವಿಶೇಷತೆ. ಒಂದು. ಹೌದ್ ಮೇಡಮ್ ನವ್ರೆ, ಅದ್ಭುತವಾಗಿದೆ. ಯಾರ ನೋಡಿ ಮಾಸ್ಟರ್, ಯಾರಿಗಾದ್ರು ತರ ಇದ್ರೆ ಆಸಕ್ತಿ ಇದ್ದವರು ನಮ್ ಜಿಮ್ ಅಲ್ಲೇ ಇದಾರೆ. ಅವ್ರು ಬಾಯ್ ಬಿಡಲ್ಲ, ಅವ್ರು ಆಮೇಲೆ ಹೇಳ್ತಾರೆ. ಅದ್ರಲ್ಲೇನ್ 2 ಮಾತಿಲ್ಲ. ಈಗ ಪಾಪ ಎಲ್ಲ ಇದಾರೆ, ಅರ್ಜೆಂಟ್ ಇಲ್ಲ ಆರಾಮ್ಸೆ. ಅರ್ಜೆಂಟ್ ಇಲ್ಲ. ಈಗ ಈ ಧ್ಯಾನ ಯಜ್ಞದಲ್ಲಿ ಇನ್ನೇನ್ ಬಂದ್ಬಿಡ್ತು, ಏನಾಗಲ್ಲ. ಮದುವೆ ಅನ್ನೋದು ಹಂಗೆ ಅವಸರವಾಗಿ ಮಾಡುವಂತದ್ದಲ್ಲ. ಅಲ್ಲ ಆಗಲ್ಲ. ಹೇಳಿದ್ ಕರೆಕ್ಟ್, ನೀವ್ ಹೇಳಿದ್ ಕರೆಕ್ಟ್. ಒಟ್ನಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ದೀರಾ. ನೀವ್ ಹೇಳ್ದಂಗೆ ಮೊದ್ಲೇ ಯಾರಾದ್ರೂ ಮನ್ಸಲ್ಲೇ ಇದ್ರೆ ಅವರು ಸಡನ್ ಆಗಿ ಆಗ್ಬೋದು. ಮೊದ್ಲೇ ಮನ್ಸಲ್ಲಿ ಆಗ್ಬೋದು. ನಾನ್ ಹೇಳಿದೆ ಮೇಡಮ್. ಇದಾರೆ ಮೇಡಮ್, ಇವಾಗ ಇದಾರೆ. ಇವ್ರಿಗೆ ಏನೋ ಗೊತ್ತಿದೆ ಅನ್ಸುತ್ತೆ. ಯಾರು ಈ ಸರ್ಗೆ ಯಾರೋ ಗೊತ್ತಿದೆ ಅನ್ಸುತ್ತೆ. ಇದಾರೆ ಅಂತ ಹೇಳ್ತಾರೆ. ಅಲ್ಲಲ್ಲ, ನೋಡೋಣ, ಇನ್ನ ಟೈಮ್ ಇದೆ, ನೋಡೋಣ ಕನ್ವಿನ್ಸ್ ಯಾವ ತರ ಅಂತ. ಓಕೆ, ನಮ್ಗೊಂಥರ ಖುಷಿ ಅದು. ಸರ್ ಮತ್ತೆ ನನ್ ಜೊತೆಗ್ ಬರೋ ಕೇಳ್ತಾ ಇದ್ರು, ಅಂದ್ರೆ ನನ್ಗೆ ಕರೆಕ್ಟ್ ಆಗಿ ಕ್ಲಾರಿಟಿ ಕೊಡಕ್ ಆಗ್ಲಿಲ್ಲ. ಸ್ನಾನ ಮಾಡೋದು ಹೆಂಗೆ ಅಂತ. 3 ದಿನ ಸ್ನಾನ ಮಾಡ್ಬಿಟ್ಟೆ ಮೇಡಮ್, 3 ದಿನ ಸ್ನಾನ ಗೀನ ಬ್ರಷ್ ಎಲ್ಲ ಏನಿಲ್ಲ. ನೀವು ವಾಶ್ರೂಮಿಗೆ ಹೋದಾಗ ಸುಮ್ನೆ ಹಿಂಗೆ ಕಣ್ಣು ಮುಚ್ಕೊಂಡೆ ಹಿಂಗೆ ಮುಖ ತೊಳ್ಕೊಂಡು ಹಿಂಗೆ ಸ್ವಲ್ಪ ಕೈ ಕಾಲು ಮುಖ ಬಾಯಿ ಮುಕ್ಕಳ್ಸ್ಕೊಂಡ್ ಬರೋದು. ಬಾಯೆಲ್ಲ ಹಾಗೆ ಮುಚ್ಚಿಸಿ ಬರ್ಬೇಕು ಅಷ್ಟೇ. ಹೌದು. ಜೀವನ ಪರ್ಯಂತ ಸ್ನಾನ ಮಾಡಿದ್ರಿ, ಎಲ್ಲ ಮಾಡಿದ್ರಿ, ಆಗಿದೆ. ಅಟ್ಲೀಸ್ಟ್ ಆ 3 ದಿವಸನಾದ್ರೂ ಬಿಟ್ರೆ ಅಲ್ಲ ಸಾಯಿ, ಋಷಿಗಳು ಸಾವಿರಾರು ವರ್ಷಗಳ ಸ್ನಾನ ಮಾಡಲ್ಲ, ಏನು ಕುತ್ಕೊಂಡು ಅದು ಅನ್ಕೊಂಡು ನಾವು ಒಂದು ಋಷಿಗಳೇ ಧ್ಯಾನ ಮಾಡ್ತಾ ಇದ್ದೇವೆ. ಸ್ವಲ್ಪ ಶೆಕೆ ಇರುತ್ತಲ್ವಾ, ಬೆವ್ತೋಗಿರ್ತೀವಲ್ವಾ ಅಂತ ಕೇಳ್ತಾ ಇದ್ರು. ಇರ್ಲಿ ಮೇಡಮ್, ಅದು ಒಂದು ಅನುಭವ ಫೀಲ್ ಮಾಡ್ಬೇಕು. ಈ ಸಾಮಾನ್ಯವಾಗಿ 3 ದಿನಗಟ್ಲೆ ಸ್ನಾನ ಅಂತೂ ಯಾರು ಮಾಡದೇ ಇರಲ್ಲ. ಅದು ಒಂದು ಅನುಭವ. ನೋಡೋಣ, 3 ದಿನಗಟ್ಲೆ ಸ್ನಾನ ಮಾಡಿಲ್ಲ ಅಂದ್ರೆ ಏನಾಗ್ತದೆ, ಅನುಭವ ಅಷ್ಟೇ. ಮತ್ತೆ ಅದೆಲ್ಲ ಕಲ್ಲಲ್ಲಿ ಇರೋದಲ್ವಾ, ಹಂಗಾಗಿ ತಂಪಾಗೆ ಇರುತ್ತೆ ಅನ್ಸುತ್ತೆ ಅಲ್ವಾ ಸರ್ ಅಲ್ಲಿ. ಹೌದೌದು, ಅಲ್ಲಿ ಚೆನ್ನಾಗಿದೆ, ವೆಂಟಿಲೇಷನ್ ಎಲ್ಲ ಇದೆ. ಶೋಭಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ಸರ್ ನಮಸ್ತೆ ಸರ್. ನಾನು ಇವತ್ತಿಗೆ ಗುಡಾಕೇಶ ದಾನ ಮಾಡ್ತಿರೋದು 30 ದಿನ ಆಗತ್ತೆ ಸರ್, 30. ಆದ್ರೆ ಬಟ್ ಅದೇ ಒಂದ್ ಅರ್ಧ ತಾಸ್ ಮಧ್ಯಾಹ್ನ ಹಂಗ್ ಮಲಗೋದೆಲ್ಲ ಗೊತ್ತಿರ್ಲಿಲ್ಲಲ್ಲ. ಅದೆಲ್ಲ ಬಿಟ್ರೆ ಈಗ ಕಂಟಿನ್ಯೂಸ್ ಅಂದ್ರೆ 10 ದಿನ ಮಂಡಲ ಅಂತ ಹೇಳ್ತೀವಿ. ವೆರಿ ಗುಡ್. ಹಾ ಸರ್. ಇಲ್ಲ ಅಂದ್ರೆ 30 ದಿನ ಆಗ್ಬಿಡ್ತಿತ್ತು. ಆಮೇಲೆ ಸರ್ ನಿನ್ನೆ ದೀಪದ್ ಮೆಡಿಟೇಷನ್ ಮಾಡ್ತಿದ್ವಲ್ಲ, ತುಂಬಾ ಡೀಪ್ ಯೋಗ ನಿದ್ರೆ ಹೋಗ್ಬಿಟ್ಟಿದ್ದೆ ಸರ್. ಒಂಚೂರು ಎಚ್ಚರ ಆಯ್ತು, ಇದು ನಮ್ಗೆ ಸೊಂಟ ಹಿಂದ್ಗಡೆ ಸೊಂಟ ಇರುತ್ತಲ್ಲ, ಮಿಡ್ಲು ಸೊಂಟಗೆನೆ ವೈಬ್ರೇಷನ್ ಆದಂಗ ಇತ್ತು ಸರ್ ಸ್ವಲ್ಪ. ಆಗ್ಬೇಕು, ಅದೇ ಕುಂಡಲಿನಿ ಅದು ಆಕ್ಟಿವೇಶನ್ ಆಗ್ತಾ ಇರ್ತದಲ್ವಾ. ಹಾ ಸರ್, ಅದೇ ಮಾಮೂಲಿ ಮೆಡಿಟೇಷನ್ ಎಲ್ಲ ಮಾಡಿದಾಗ ತುಂಬಾ ಡೀಪ್ ಮೆಡಿಟೇಷನ್ ಹೋಗ್ತಿದ್ದೆ ನಾನು. ಆಮೇಲೆ 5 ಮಿನಿಟ್ ಅಲ್ಲೇ ಡೀಪ್ ಮೆಡಿಟೇಷನ್ ಎನರ್ಜಿ ಫೀಲ್ ಎಲ್ಲ ಆಗ್ತಿತ್ತು. ಬಟ್ ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಸರ್. ಬಟ್ ಥರ್ಡ್ ಎಕ್ಸ್ಪೀರಿಯನ್ಸ್ ಆಗ್ತದೆ ಸರ್ ನನಗೆ. ಅಲ್ಲಿ
ಒಂದ್ ಹೇಳ್ಬೋದಾ ಸರ್? ಹೇಳಿ ಹೇಳಿ ಹೇಳಿ. ಹಾ ಸರ್, ಒನ್ ಟೈಮ್ ಸರ್ ನಾನು ಸ್ಟಾರ್ಟಿಂಗ್ ಮೆಡಿಟೇಷನ್ ಬಂದು 1 ಮಂತ್ ಏನೋ ಆಗಿತ್ತೇನೋ. ಅವಾಗ ಬೆಳಿಗ್ಗೆ 5 ಗಂಟೆ ಹಂಗೆ ನಾ ಧ್ಯಾನ ಕುಂತಿದ್ದೆ ಸರ್. ಅದೇ ಟೈಮಿಗೆ ಅಮ್ಮಂಗಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಸರ್, ಲೈಟ್ ಆಗಿ. ಓಕೆ ಅಲ್ಲೇ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ತಿದೆ, ಇಲ್ಲಿ ನನ್ಗೆ ಅನುಭವ ಆಗ್ತಿದೆ. ಅಂದ್ರೆ ನನ್ಗೆ ಯೋಗ ನಿದ್ರಲ್ಲಿ ಹೋಗಿರಲ್ಲ ಸರ್. ಥರ್ಡ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನಾವು ಕೂತಿರ್ತೇನೆ, ಅವೇರ್ನೆಸ್ ಇರುತ್ತೆ, ಕಣ್ಣು ಮುಂದ್ಗಡೆನೆ ಪಿಕ್ಚರ್ ಕಾಣುತ್ತೆ ಸರ್. ಆ ಟೈಮಲ್ಲಿ ಅಮ್ಮಂಗೇನೋ ಆಗಿದೆ, ಎಲ್ಲರೂ ಜನ ಸೇರಿದ್ದಾರೆ ಅನ್ನೋ ಫೀಲ್ ಆಗ್ತಿದೆ ಸರ್. ಏನಪ್ಪಾ ಇದು, ನಾನ್ ಮೆಡಿಟೇಷನ್ ಮಾಡ್ತಿದ್ದೀನಿ, ಇಂತ ಒಂದು ಕಾಣಿಸ್ತಿದೆಯಲ್ಲ, ನನ್ಗೆ ಏನ್ ಮಾಡೋದು ಅನ್ಕೊಂಡು ಫೀಲ್ ಆಯ್ತಾ. ನಾನು ಅಮ್ಮಂಗೆ ಏನ್ ಆಗ್ಬಾರ್ದು, ನಾನ್ ಅವ್ರಿಗೆ ಮೆಡಿಟೇಷನ್ ಹೇಳ್ಕೊಡ್ತೇನೆ ಅಂತೇಳಿ ಆ ಟೈಮಲ್ಲಿ ನಾನು ಅನ್ಕೊಂಡೆ. ಆಮೇಲೆ ಮಧ್ಯಾಹ್ನ ಹಂಗೆ ಅಮ್ಮಂಗ್ ಫೋನ್ ಮಾಡಿದೆ ಸರ್. ಅಮ್ಮ ಹೆಂಗೆ ಆರಾಮಿದ್ದೀರಾ ಅಂತ ಕೇಳ್ದೆ. ಇಲ್ಲಮ್ಮ ಸ್ವಲ್ಪ ಹಾರ್ಟ್ ಪೇನ್ ಆಯ್ತು, ಆಮೇಲೆ ಹಾಸ್ಪಿಟಲ್ ಎಲ್ಲ ಹೋಗಿ ಬಂದಿದ್ದೀನಿ ಅಂದ್ರೆ. ಯಾವಾಗ ಆಯ್ತಂತೆ? ಎಕ್ಸಾಕ್ಟ್ ನಾನ್ ಧ್ಯಾನ ಕುಂತಿದ್ದ ಟೈಮ್ ಸರ್, ಅವ್ರ ಅಲ್ಲಿಗೆ ಆಗಿರೋ ಟೈಮ್ ಎಲ್ಲ ಸೇಮ್ ಮ್ಯಾಚ್ ಆಗಿದೆ ಸರ್. ಓಕೆ ಅದೇ ಹಾ ಅದಕ್ಕೆ ಸರ್. ಹೇಳುದು ಅಂದ್ರೆ ಅದನ್ನೇ ಹೇಳೋದು, ಪ್ರತಿಯೊಬ್ಬರು ಇಂಟರ್ ಕನೆಕ್ಟೆಡ್ ಇದೀವಿ. ಆದ್ರೆ ಅದನ್ನ ನಾವು ಕನೆಕ್ಷನ್ ಕಳ್ಕೊಂಡಿದೀವಿ ಅಷ್ಟೇ. ಅಂದ್ರೆ ನಮ್ಮ ಅನುಭವಕ್ಕೆ ಬರ್ತಾ ಇಲ್ಲ. ಅದನ್ನ ನಾವು ಧ್ಯಾನ ಸ್ಥಿತಿಯಲ್ಲಿದ್ದಾಗ ಅದು ಕನೆಕ್ಟ್ ಆಗ್ತದೆ. ಹೌದು ಯಾಕಂದ್ರೆ ಸರ್. ನೀವು ತಾಯಿ ಆಮೇಲೆ ಬೇರೆ ಅಲ್ಲ, ನೀವು ಬೇರೆ ಅಲ್ಲ, ಅವ್ರ ಅಂಶನೇ ಒಂದು ಅಲ್ವಾ ನೀವು. ಅವರಲ್ಲಿ ಆಗೋದು ನಿಮ್ಮಲ್ಲಿ ಗೊತ್ತಾಗೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಅದೇ ಸರ್, ನಾನು ಹ್ಮ್ ಯೋಗ ನಿದ್ರೆ ಹೋಗಿರ್ಲಿಲ್ಲ ಸರ್. ಬಟ್ ನಾನು ತುಂಬಾ ಯೋಗ ನಿದ್ರೆ ಸರ್. ನಮ್ಗೆ ಇವತ್ತು ನಾನು ಹ್ಯಾಂಡಲ್ ಮಾಡಿದ್ದೆ ಅದ್ರ ಸಲುವಾಗಿ ಸರ್. ನಾನು 5 ಮಿನಿಟ್ ಅಷ್ಟೇ ಸರ್ ನಾನು ಅವೇರ್ನೆಸ್ ಇರೋದು. ಅಷ್ಟು ನಿದ್ದೆ ಹೋಗ್ತೇನೆ ಸರ್. ಈ 10 ದಿನ ಕಳೆದ್ರು ನಾನು ನಿದ್ದೆಲೆ ಕಳೆದಿದ್ದೇನೆ ಸರ್ ಗುಡಾಕೇಶ. ಅದ್ ಹೆಂಗೆ ಸರ್ ಈಗ ಆ ತರ ಫೀಲ್ ಆಗ್ತಿದೆ ಅಲ್ಲ. ನಿದ್ದೆ ಅಂತ ಅಲ್ಲ, ಅದು ಯೋಗ ನಿದ್ರಾ ಅದೇ ಅನ್ನೋದು ಯೋಗ ನಿದ್ರೆ. ಅದು ಧ್ಯಾನ ಸ್ಥಿತಿನೇ. ಹಾ, 5 ನಿಮಿಷ ಅಷ್ಟೇ ನಾನು ಎಚ್ಚರ ಇರೋದು ಸರ್. ಆಮೇಲೆ ಬೆಳಿಗ್ಗೆ ನೀವು ಎಕ್ಸರ್ಸೈಸ್ ಮಾಡಿದಾಗ್ಲೇ ನನ್ಗೆ ಅವೇರ್ನೆಸ್. ಎನರ್ಜಿ ಅಂದ್ರೆ ಎನರ್ಜಿ ಜಾಸ್ತಿ ಇರ್ತದೆ. ಹಾಗೆ ಇರುವಾಗ ಅದು ಎಳ್ಕೊಂಡು ಹೋಗ್ತದೆ, ಅದು ಅನಿವಾರ್ಯ. ಎರಡನೇದೇನು ಅಂದ್ರೆ, ಫಸ್ಟ್ ನಾವು ಕೂರೋದನ್ನ ಅಭ್ಯಾಸ ಮಾಡ್ಬೇಕು, ದೇಹವನ್ನ ಹುರಿಗೊಳಿಸಿ. ದೇಹ ಸಪೋರ್ಟ್ ಮಾಡ್ಬೇಕಲ್ವಾ ಅಲ್ಲಿವರೆಗೂ. ಅದೇ ಸರ್, ಕುತ್ಕೊಳ್ಳೋಕೆ ಏನ್ ಸಮಸ್ಯೆ ಇಲ್ಲ. ಬೆಳಿಗ್ಗೆವರೆಗೂ ಬೇಕಾದ್ರೆ ಅದ್ ಯಾವ ಸ್ಥಿತಿಯಲ್ಲಿ ಇರ್ತೀನಿ ಅದೇ ಸ್ಥಿತಿಯಲ್ಲಿ ಇರೋದು ನಾನು. ಕರೆಕ್ಟ್ ಇದೆ. ಹಾ ಅದನ್ನ ಸರ್. ಮಾಡ್ತಾ 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 ದೇಹ ಊಟ ಮಾಡ್ಬೇಕದು. ಏನು ಎನರ್ಜಿಯನ್ನ ಉಂಡು 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 ಅದು ಶಕ್ತಿ ಎನರ್ಜಿ ಓವರ್ಫ್ಲೋ ಆಗುವ ಮಟ್ಟಕ್ಕೆ ಬರಬೇಕು. ಅಲ್ಲಿವರೆಗೆ ಅದು ಯೋಗ ನಿದ್ರಾ ಸ್ಥಿತಿಯಲ್ಲೇ ಇರ್ತದೆ. ದೇಹ ಸಪೋರ್ಟ್ ಮಾಡಲ್ಲ, ಸಾಧ್ಯ ಆಗಲ್ಲ ಅದಕ್ಕೆ. ಆ ಎನರ್ಜಿಯನ್ನ ತಡ್ಕೊಳ್ಲಿಕ್ಕೆ ಆಗೋಲ್ಲ, ಎಳ್ಕೊಂಡು ಹೋಗ್ಬಿಡ್ತದೆ ಜೋರು ಒಳಗೆ. ಎನರ್ಜಿ ಬಂತದ ಕೂಡಲೇ ಅದಕ್ಕೆ ಅವೇರ್ನೆಸ್ ಇರ್ಲಿಕ್ಕೆ ಆಗೋಲ್ಲ, ಫುಲ್ ಡೀಪ್ ಹೋಗ್ಬಿಡ್ತೀರಿ. ಅದನ್ನೇ ಹಾ ನಾವು ಸರ್. ಅದನ್ನೇ ಏನು ಗಾಮಾ, ಏನು ಡೆಲ್ಟಾ ಈ ತರ ಎಲ್ಲ ಹೇಳ್ತೀವಿ, ಬೇರೆ ಬೇರೆ ಲೆವೆಲ್. ಅಂದ್ರೆ ಅವಾಗ ಏನಾಗ್ತದೆ, ನಿಮ್ಮ ಮನಸ್ಸು ಶೂನ್ಯ ಆಗಿರ್ತದೆ, ಮನಸ್ಸಿನ ಕೆಲಸ ಬಹಳ ಶೂನ್ಯ ಆಗಿರ್ತದೆ ಆ ಸಮಯದಲ್ಲಿ. ಆಗ ನಮ್ಮ ಏನು ಸಬ್ ಕಾನ್ಶಿಯಸ್ ಮೈಂಡ್ ಏನಿದೆ ಅದು ಓಪನ್ ಆಗ್ತದೆ. ಅಂದ್ರೆ ಆತ್ಮ ಅನ್ನೋದಿರ್ಬೋದು. ಅದನ್ನ ಒಬ್ಬೊಬ್ರು ಒಂದೊಂದು ರೀತಿ ಅದರ ಹೆಸರು ಹೇಳ್ತಾರೆ. ಹಾಗೆ ಅದು ತಾನು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಸರ್, ಕೆಲವೊಂದ್ ಟೈಮ್ ಈಗ ಅವೇರ್ನೆಸ್ ಇರ್ಲಾರ್ದೇನೆ ಕೈ ಮತ್ತೆ ಕಾಲು ಲಾಕ್ ಬಿಟ್ಬಿಟ್ಟಿರ್ತೀವಿ ಸರ್. ಹ್ಮ್ ಅಂದ್ರೆ ಗೊತ್ತಿರಲ್ಲ ನಮ್ಗೆ. ಮತ್ತೆ ಅದು ಎಚ್ಚರಕ್ಕೆ ಬಂದ ತಕ್ಷಣ ಮತ್ತೆ ಅದೇ ಸ್ಥಿತಿ ಬರ್ತೇವೆ. ಕೆಲವೊಂದ್ ಟೈಮ್ ಸರ್, ಯಾವಾಗ್ಲೂ ಆಗಲ್ಲ ನಂಗೆ. ಒಂದ್ 2 ಟೈಮ್ ಅನ್ಸಿದೆ ಹಂಗೆ. ಅವಾಗ ಇದು ಮಂಡಲ ಕನ್ಸಿಡರ್ ಆಗತ್ತಲ್ಲ ಸರ್? ಅದಕ್ಕೇನಿಲ್ಲ, ಅದು ಬಟ್ ಎನರ್ಜಿ ಲಾಸ್ ಆಗಿರ್ತದೆ ಅಷ್ಟೇ. ಒಂದು 10-20% ಲಾಸ್ ಆಗಿರ್ತದೆ ಎನರ್ಜಿ, ತೊಂದ್ರೆ ಇಲ್ಲ, ಅದು ಧ್ಯಾನ ಸ್ಥಿತಿನೇ ಅದು. ಬಟ್ ಮತ್ತೆ ಅದು ಅನಿವಾರ್ಯ ಅದು. ಅದ್ ನೋಡಿ, ಇವಾಗ ನಡೆಯುವ ಒಂದು ಮಗು ತಾನು ಒಂದೇ ಸರಿ ನಡೆಯೋಲ್ಲ. ಹೇಳ್ತದೆ ಬೀಳ್ತದೆ, ಹೇಳ್ತದೆ ಬೀಳ್ತದೆ, ನಡೀತದೆ. ಅದು ಪ್ರಾಕ್ಟೀಸ್ ಆಗುವವರೆಗೂ ಅದು ಬೀಳುವುದು ಸಹಜ. ಹೀಗೆ ಅದು ನಮ್ಮಲ್ಲಿ ಆ ಸಿದ್ಧಿ ಬರಬೇಕು ನಿಮಗೆ ಗುಡಾಕೇಶ ಅಂತಂದ್ರೆ ಅದು ಅನಿವಾರ್ಯ. ಇದು ಸ್ಟಾರ್ಟಿಂಗ್ ಅಲ್ಲಿ ಈ ತರದ ಇದೆಲ್ಲ ಅನುಭವ ಈಗೆಲ್ಲ ಆಯ್ತು ಅಂತ ನಾವು ಅದನ್ನ ಇದು ಮಾಡಬಾರ್ದು. ಆ ಪ್ರಯತ್ನ ಅನ್ನೋದು ನಿರಂತರ ಇರಬೇಕು. ಇದನ್ನೆಲ್ಲ ಅದೇ ಸರ್, ಈಗ ಡೇ ಟೈಮ್ ಸರ್, ಒಂದ್ 2 ಸೆಕೆಂಡ್ ಹಂಗ ಅಡ್ಡಾಗಕ್ ಹೋಗಲ್ಲ ಸರ್. ನಾನ್ ಮತ್ತೆ ಮಂಡಲ ಎಲ್ಲಿ ಅದು ಭಾಳ ಸಲ ಅನುಭವ ಆಗ್ಬಿಡ್ತದೆ ಸರ್. ಆಮೇಲೆ ಸರ್, ಅದೇ ನೀವು ನೀರಿಂದ ಒಂದು ಸಂಕಲ್ಪ ಮಾಡಿಸ್ತಿರಲ್ಲ, ನನ್ ಕಣ್ ಮುಚ್ಕೊಂಡ್ರೆ ಅವಾಗ್ಲೇ ಥರ್ಡ್ ಎಕ್ಸ್ಪೀರಿಯನ್ಸ್ ಆಗ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್ ನಂಗೆ. ಅಂದ್ರೆ ಅಲ್ಲಿ ಆತರ ಎನರ್ಜಿ ಬರುತ್ತೆ ಸರ್ ನಿಮ್ದು ಗುಡಾಕೆ ನಮ್ದೆಲ್ಲ ಸರ್. ಎಲ್ಲರದ್ದು. ಅದೇ ಸರ್, ಗುಡಾಕೇಶ ಧ್ಯಾನದಲ್ಲಿ ಸರ್. ಸರ್ವೇ ಜನೋ ಸುಖಿನೋ ಭವಂತು. ಸರ್ ಆಮೇಲೆ ಅದೇ ನೀವ್ ಹೇಳ್ದಂಗೆ ನಿರಾಹಾರ ಇದು ಮಾಡಿದೆ ಸರ್ ನಾನು ಈ ಸಲ. ಏಕಾದಶಿ ಮಾಡ್ದೆ ಸರ್. ಬಟ್ ನೀರು ಕುಡ್ದಿಲ್ಲಲ್ಲ, ಫಸ್ಟ್ ಟೈಮ್ ಸರ್ ಎಕ್ಸ್ಪೀರಿಯನ್ಸ್. 7-8 ಗಂಟೆ ಸುಮಾರು ಸ್ವಲ್ಪ ತ್ರಾಸ ಆಯ್ತು ಸರ್. ಏನ್ ಸಹಿಸ್ಕೊಳಕ್ಕೆ ಆಗ್ತಿಲ್ಲ, ಕುತ್ಕೊಳಕ್ ಆಗ್ತಿಲ್ಲ, ಅಷ್ಟು ಎನರ್ಜಿ ಇದಾಯ್ತು ಸರ್. ಆಮೇಲೆ ತಗೊಂಡೆ ಸರ್ ಸ್ವಲ್ಪ ನೀರು ಆ ಟೈಮಲ್ಲಿ. ಯಾಕಂದ್ರೆ ಇರಕ್ ಆಗ್ತಿರ್ಲಿಲ್ಲ ಸರ್ ನಂಗೆ, ಅಷ್ಟು ತ್ರಾಸ ಆಯ್ತು.
ಆಮೇಲೆ ಮತ್ತೆ ರಾತ್ರಿ ಎಲ್ಲ ಧ್ಯಾನ ಮಾಡ್ದೆ ಅಲ್ಲ ಸರ್, ಬೆಳಿಗ್ಗೆ ಅಂದ್ರೆ ಸರಿ ಆಯ್ತು ಎನರ್ಜಿ. ಆಮೇಲೆ ಗಂಟ್ಲ ಥ್ರೋಟ್ ತುಂಬಾ ನೋವಾಗ್ತಿ ಸರ್, ಊಟ ಮಾಡಕ್ ಆಗ್ಲಿಲ್ಲ ಬೆಳಿಗ್ಗೆ. ಅದು ಕೃಷ್ಣ ಪರಮಾತ್ಮಗ್ ನೆನ್ಸ್ಕೊಂಡು ಊಟ ಮಾಡೋ ತರ ಆದ್ರೂ ಆಗ್ಲಿ, ಆ ಟೈಮ್ ಅನ್ನೋ ನೆನ್ಸ್ಕೊಂಡು ಸ್ವಲ್ಪ ಮಾಡಿದಕ್ಕೆ ಊಟ ಹೋಯ್ತು ಸರ್, ತುಂಬಾ ಥ್ರೋಟ್ ಇನ್ಫೆಕ್ಷನ್ ಆಗೋದು. ಏಕಾದಶಿ ಮಾಡುವವರು ಬೇರೆ ಸಮಯದಲ್ಲಿ ಚೆನ್ನಾಗಿ ಊಟ ಮಾಡ್ಬೇಕು. ಆಮೇಲೆ ಆಹಾರ ನಿಯಂತ್ರಣ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ದೇಹನ ಉಪವಾಸ ಅವನ್ನೆಲ್ಲ ಮಾಡ್ಬೇಕಂದ್ರೆ ದೇಹನೂ ಚೆನ್ನಾಗಿ ಗಟ್ಟಿಮುಟ್ಟಾಗಿರ್ಬೇಕು. ನಮ್ಮಲ್ಲಿ ಜಾಸ್ತಿ ಕೊಬ್ಬಿನ ಅಂಶ ಎಲ್ಲ ಇದ್ರೆ ಕಷ್ಟ ಆಗೋಲ್ಲ ಉಪವಾಸ ಮಾಡುವಾಗ. ತುಂಬಾ ಕಷ್ಟ ಇತ್ತು ಸರ್. ಹೌದು ಅಂದ್ರೆ ನಾನು ಉಪವಾಸ ಎಲ್ಲ ಮಾಡಿದ್ದೀನಿ ಸರ್, ನಿರಾಹಾರ ಯಾವತ್ತೂ ಮಾಡಿಲ್ಲ, ಹಣ್ಣುಗಳನ್ನ ತಗೋತಿದ್ದೆ. ಎನರ್ಜಿ ಫುಲ್ ಅನ್ಸ್ತು ಸರ್ ರಾತ್ರಿ ಎಲ್ಲ. ಹೌದು. ಆಹಾರ ಕಡಿಮೆ ಇದ್ದಾಗ ನಮ್ಮ ಎಲ್ಲಾ ಇಂದ್ರಿಯಗಳು ಕೆಲಸ ಮಾಡುವುದನ್ನ ಸ್ಟಾಪ್ ಮಾಡ್ತವೆ. ನೋಡಿ, ಅವಾಗ ಏನು ಬೇಕಾಗಲ್ಲ, ನೋಡ್ಬೇಕು ಅನ್ನೋದು ಬೇಕಾಗಲ್ಲ, ಕೇಳ್ಬೇಕು ಅಯ್ಯೋ ಅದ್ ಏನ್ ಹೇಳ್ತೀವಿ ಸುಮ್ನೆನಪ್ಪ. ಯಾವ ಯಾವ ಇಂದ್ರಿಯಗಳು ತಮ್ಮ ಕೆಲಸದ ಕಡೆಗೆ ಗಮನ ಇರಲ್ಲ. ಅವಾಗ ಒಂದೇ ಒಂದು ಕಡೆ ಏನಾದ್ರೂ ಹೊಟ್ಟಿಗಿದ್ರೆ ಸಾಕು ಅನ್ನೋದು ಒಂದೇ ಇರ್ತದೆ. ಅವಾಗ ಸಾಧನೆಗೆ ಕೂತಾಗ ಎಲ್ಲಾ ಇಂದ್ರಿಯಗಳು ಸ್ಟಾಪ್ ಆದಾಗ ಆಗ ಬಹಳ ಬೇಗ ಆ ಧ್ಯಾನ ಸ್ಥಿತಿಯನ್ನ ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾವು ಸಾಧನೆ ಮಾಡುವಾಗ ಆದಷ್ಟು ಬೇಯಿಸದೇ ಇರುವ ಆಹಾರ, ಆಮೇಲೆ ಉಪವಾಸದಲ್ಲಿ ಎಷ್ಟು ಕಡಿಮೆ ಸಾಧ್ಯನೋ ಅಷ್ಟು ಕಡಿಮೆ ಆಹಾರ ತಗೊಂಡು ಸಾಧನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು. ಈಗ ಧ್ಯಾನ ಯಜ್ಞದಲ್ಲೆಲ್ಲ ಯಾಕೆ ಅದನ್ನ ಇಟ್ಟಿದ್ದೀವಿ ಅಂತಂದ್ರೆ ಅದು ಮೂಲ ಉದ್ದೇಶ. ಇಲ್ಲ ನಮಗೆ ಅವಾಗ್ಲೂ ಚೆನ್ನಾಗಿ ಹೊಟ್ಟೆ ತುಂಬಬೇಕು ಅಂದ್ರೆ ಏನ್ ಮಾಡ್ಲಿಕ್ಕಾಗಲ್ಲ. ತಿನ್ನೋದೇ ಎಂಜಾಯ್ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ತುಂಬಾ ಮಾತಾಡಕ್ ಅವಕಾಶ ಮಾಡ್ಕೊಟ್ರಿ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ, ಮಾಡಿ ಕಂಟಿನ್ಯೂ ಮಾಡಿ, ಒಳ್ಳೆ. ಮಾಡ್ತೀನಿ ಸರ್. ಆಮೇಲೆ ಬೇರೆ ಟೈಮಲ್ಲಿ ಚೆನ್ನಾಗಿ ಊಟ ತಿಂಡಿ ಚೆನ್ನಾಗಿ ಮಾಡ್ಬೇಕು. ಯಾಕೆಂದ್ರೆ ಹಾ ಸರ್. ದೇಹನೂ ಚೆನ್ನಾಗಿ ಗಟ್ಟಿಮುಟ್ಟು ಇರ್ಬೇಕಲ್ವಾ. ಹಾ ಸರ್. ಹಾಗಾಗಿ ಚೆನ್ನಾಗಿ ಊಟ ಮಾಡಿ. ಅಂದ್ರೆ ಏಕಾದಶಿ ಅಂದ್ರೆ ಹಿಂದಿನ ದಿನಾನು ಊಟ ಇರ್ಲಿಲ್ಲಲ್ಲ ಸರ್ ರಾತ್ರಿ, ಅದಕ್ಕೆ ಅದು ಮಾರನೇ ದಿನ ರಾತ್ರಿ ತನ ಅಂದ್ರೆ ಎನರ್ಜಿ ಇತ್ತು, ಆಮೇಲೆ ಸ್ವಲ್ಪ ಯಾಕೋ ಸುಸ್ತು ಸರ್. ಆಗತ್ತೆ, ಸಹಜ ಅದು. ಅದೇ ನೋಡಿ, ನಿಮ್ಮ ದೇಹ ಹೇಗೆ ಸ್ಪಂದಿಸ್ತದೆ ಅದರ ಆಧಾರದ ಮೇಲೆ ಮಾಡುವ ಪ್ರಯತ್ನ ಮಾಡಿ. ಓಕೆ. ಆಮೇಲೆ ಅದು ನಿಧಾನವಾಗಿ ನಿಯಂತ್ರಣಕ್ಕೆ ಬರ್ತಾ ಬರ್ತಾ ಮಾಡಬಹುದು. ಈಗ ನಮಗೆಲ್ಲ ಏನು ಅನ್ಸಲ್ಲ, ಯಾಕೆಂದ್ರೆ ಈಗ 7-8 ವರ್ಷದಿಂದ ಮಾಡಿ ಅಭ್ಯಾಸ ಆಗಿದೆ. ನಮ್ಮ ದೇಹ ಅದು ಮೊದಲೇ ಗೊತ್ತಾಗ್ತದೆ ನಮ್ಗೆ ಯಾವತ್ತು ಏಕಾದಶಿ ದ್ವಾದಶಿ ಅಂತ. ನಾವು ಅದೇ ಸರ್ ನಾನು ಅನ್ಕೊಂಡೆ ಸರ್ ಹೆಂಗ್ ಮಾಡ್ತಾರಪ್ಪ ಅಂತ ಹೇಳಿ. ಬಟ್ ಸರ್ ನಂಗೆ ರಾತ್ರಿ ಒಂಚೂರು ಅನಿಸ್ತಾ ಅಷ್ಟೇ, ಆಮೇಲೆ ಧ್ಯಾನ ಮಾಡಿದ ತಕ್ಷಣ ಬೆಳಿಗ್ಗೆ ಅಂದ್ರೆ ಅದೇ ಎನರ್ಜಿ ಫೀಲ್ ಆಯ್ತು ಸರ್ ಮತ್ತೆ. ಹೌದು. ಆಮೇಲೆ ಎಲ್ಲಾ ಮನೆ ಕೆಲಸ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ಊಟ ಆರಾಮಾಗಿ 1 ಮಾಡಿದ್ದೀನಿ ಸರ್. ವರ್ಷ ಮಾಡಿ ಏಕಾದಶಿ, ಎಷ್ಟು ಜೀವನದಲ್ಲಿ ಏನೋ ದೊಡ್ಡ ಬದಲಾವಣೆಗಳಾಗ್ತದೆ. ಅದೇ ಆದರೆ ಸರ್. ಅದನ್ನ ಹಂಗಾಗ್ತದೆ ಹಿಂಗಾಗ್ತದೆ ಅಂತ ನಾನು ಹೇಳಲ್ಲ, ಆದ್ರೆ ಜೀವನದಲ್ಲಿ ಬದಲಾವಣೆಗಳು ಖಂಡಿತ ಆಗ್ತದೆ. ಸರ್ ಎನರ್ಜಿ ಫೀಲು ಆಮೇಲೆ ಚೇಂಜಸ್ ಎಲ್ಲ ಗೊತ್ತಾಗ್ತಿದೆ ಸರ್. ಅಲ್ಲ ಆ ದಿನ ಅಷ್ಟೇ ಸ್ವಲ್ಪ ಬಾಡಿಗೆ ಸ್ವಲ್ಪ ಇದಾಯ್ತು ಸರ್ ಅಷ್ಟೇ, ಒಂದ್ ಸ್ವಲ್ಪ ಹೊತ್ತು. ಆಗ್ತದೆ, ಅದಕ್ಕೆ ಹೇಳಿದ ಉಪವಾಸ. ಈ ನವ ಏನು ಇದರಲ್ಲಿ ದಸರಾ ಟೈಮಲ್ಲಿ ರಾತ್ರಿ 9 ದಿನಗಟ್ಟಲೆ ಬರೀ ನೀರು ಕುಡಿದು ಉಪವಾಸ ಮಾಡೋರಿದ್ದಾರೆ. ಇವರು ಯಾರು ಮೋದಿ ಅವರು ಮಾಡ್ತಾರೆ, ಮೋದಿ ತುಂಬಾ ಜನ ಮಾಸ್ಟರ್ಸ್. ಅವಾಗ ಬಹಳ ಜನ ಈ ಯಾವುದು ಶಕ್ತಿ ನವರಾತ್ರಿ 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 ನವರಾತ್ರಿನಲ್ಲಿ ನವರಾತ್ರಿ ದುರ್ಗೆಯರು 9 ದಿವಸ ನವರಾತ್ರಿ ಬರೀ ನೀರನ್ನ ಮಾತ್ರ ಕುಡಿದು, ಕೆಲವರು ಅದನ್ನು ಅದ್ ನೀರನ್ನು ಕುಡಿಯದೆ ಮಾಡೋರು ಕಡಿಮೆ, ಬಟ್ ನೀರಾದ್ರೂ ಕುಡಿಬೇಕಾಗ್ತದೆ, ದೇಹಕ್ಕೆ ನೀರಾದ್ರೂ ಬೇಕು. ಯಾಕಂದ್ರೆ ಡಿಹೈಡ್ರೇಷನ್ ಆಗ್ಬಾರ್ದಲ್ವಾ, ಹಾಗಾಗಿ ನೀರು ಕುಡಿಬೇಕು ಆ ಟೈಮಲ್ಲಿ, ಅಷ್ಟು ಲಾಂಗ್ ಟೈಮ್ ಮಾಡುವಾಗ. ಬಟ್ 9 ದಿನಗಟ್ಟಲೆ ಏನೂ ತಿನ್ನದೆ ಇರೋರಿದ್ದಾರೆ. ಆಮೇಲೆ ಅದು ಬಹಳ ಒಳ್ಳೊಳ್ಳೆ ಸಾಧನೆ ಆ ಟೈಮಲ್ಲಿ ಮಾಡಬೇಕು. ಪ್ರತಿಯೊಬ್ಬರು ಮಾಡೋ ಪ್ರಯತ್ನ ಮಾಡಿ. ಅದೊಂದು ನಾವು 10 ಮಾಡಿಲ್ಲ. ದಿನನೂ ನಿರಾಹಾರ ತುಂಬಾ ಕಷ್ಟ ಆಗುತ್ತೆ ಸರ್. ಅಟ್ಲೀಸ್ಟ್ ಫ್ರೂಟ್ಸ್ ಅದಾದ್ರೂ ತಗೊಳ್ಬೋದು. ಮನೆ ಪಕ್ಷ ಅದೇ ನಿಮ್ಮ ದೇಹ ಹೇಗೆ ಸ್ಪಂದಿಸ್ತದೆ ಹಾಗಾದ್ರೂ ಮಾಡುವ ಪ್ರಯತ್ನ ಮಾಡಬೇಕು ಆ ಟೈಮಲ್ಲಿ. ಸರ್ ನಂಗೆ ಮೊದ್ಲು ಎನರ್ಜಿ ಎಲ್ಲ ಫೀಲ್ ಆಗ್ತಿ, ಎಕ್ಸ್ಪೀರಿಯನ್ಸ್ ಏನೇನು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗೋದಲ್ಲ. ಇವಾಗ ಏನು ಎಕ್ಸ್ಪೀರಿಯನ್ಸ್ ಇಲ್ಲ, ಸುಮ್ಮನೆ ಕೂತಿರೋದು ಬೇಜಾರೇ ಆಗುತ್ತೆ, ಏನು ಎಕ್ಸ್ಪೀರಿಯನ್ಸ್ ಆಗ್ತಾ ಇಲ್ವಲ್ಲ. ಎಂಜಾಯ್. ಅಲ್ಲ ಸರ್, ಮೊದ್ಲೆಲ್ಲ ಅದು ಎಲ್ಲ ಹಾವು ಸರಿದಾಡ್ದಂಗ ಆಗೋದು, ಎನರ್ಜಿ ರಶ್ ಆಗೋದು, ಇಲ್ಲಿ ಅವಾಗ ಬ್ರಹ್ಮರಂಧ್ರದಲ್ಲೆಲ್ಲ ಇದಾಗ್ತಾ ಇತ್ತು, ಯಾಕೆ ಅಂದ್ರೆ ಎನರ್ಜಿ ರಶ್ ಆಗೋದು ಗೊತ್ತಾಗ್ತಾ ಇತ್ತು. ಏನು ಎಕ್ಸ್ಪೀರಿಯನ್ಸ್ ಇಲ್ಲ, ಸುಮ್ಮನೆ ಕೂತಿರೋದು ಬೇಜಾರೇ ಅನ್ಸುತ್ತೆ, ಏನು ಇಲ್ವಲ್ಲ, ಸುಮ್ಮನೆ ಕೂತಿರ್ಬೇಕು ಅಂತ ಸರ್. ಅವಾಗ ನೀವೇನು ಹೊಸಬ್ರಿದ್ರಿ, ಹಾಗಾಗಿ ಆ ಎನರ್ಜಿ ಲೆವೆಲ್ ಏನು ಕನೆಕ್ಟ್ ಆಗಿರ್ಲಿಲ್ಲ, ಹಂಗಾಗಿ ಆ ತರ ಆಗ್ತಾ ಇತ್ತು. ಈಗ ಆಲ್ರೆಡಿ ಮಂಡಲ ಎಲ್ಲ ಮಾಡಿದಿರಲ್ವಾ, ನೀವು ಈಗ ಶಕ್ತಿ ಬಲಶಾಲಿಗಳಾಗಿದ್ದೀರಿ. ಅಂದ್ರೆ ಎಕ್ಸ್ಪೀರಿಯನ್ಸ್ ಏನು ಇರಲ್ವಾ ಸರ್, ಸುಮ್ನೆ ಒಂಥರ ನೀರಸ ಅನ್ಸುತ್ತೆ ಅವಾಗ. ಅವಾಗೆಲ್ಲ ಇಲ್ಲೇನೋ ಆಗುತ್ತೆ, ಇಲ್ಲೇನೋ ಇಲ್ಲ ಸರಿದಾಡ್ದಂಗ ಆಗುತ್ತೆ, ಇಲ್ಲೇನೋ ಫೀಲ್ ಆಗುತ್ತೆ, ಎಲ್ಲ ಒಂಥರ ಖುಷಿ ಅಂದ್ರೆ ಒಂಥರ ಬೇರೆ ಚೇಂಜ್ ಅನ್ಸೋದು.
ಈಗ ಏನಿಲ್ಲ ಸುಮ್ನೆ ಕೂತಿರ್ಬೇಕಲ್ಲ ಅಂತ ಒಂಥರ ಅನ್ಸುತ್ತೆ. ಏನ್ ತೊಂದ್ರೆ ಇದಕ್ಕೆ ಅದ್ಕೆ ಯಾಕೆ ಎಕ್ಸ್ಪೀರಿಯನ್ಸ್ ಬೇಕು ಹಿಂಗಾಗ್ತದೆ? ಅನ್ನೋದು ಎಕ್ಸ್ಪೀರಿಯನ್ಸ್ ಬೇಕು ಅಂತ ಇಲ್ಲ ಮೇಡಮ್ ಅದಕ್ಕೆ. ನೀವು ಆಯಾ ಕೂತಿರ್ತೀರಲ್ಲ, ಧ್ಯಾನ ಇದ್ರಲ್ಲಿ ಇರ್ತೀರಲ್ಲ, ಅದೊಂದೇ ಸಾಕು ಮೇಡಮ್ ಅವ್ರೆ. ನಮ್ಗೂ ಅಷ್ಟೇ ಒಂದ್ಸಲ ಬರೋದೇ ಇಲ್ಲ, ತಿಂಗ್ಳಾನ್ಗಟ್ಲೆ ಬರಲ್ಲ, ಆಯ್ತು ಓಕೆ, ಅದು ಒಂದು ಅನುಭವ. ಅಂತ ಬರ್ಲೇಬೇಕು ಅನ್ನೋದಿಲ್ಲ. ನೀವು ಆಯಾ ಕೂತಿರ್ತೀರ ಮೇಡಮ್, ಮೌನವಾಗಿರ್ತೀರಲ್ಲ, ಅದಕ್ಕಿನ್ನ ಏನ್ ಬೇಕು? ಏನೋ ಬಂದು ತಲೆ ತುಂಬ್ಕೊಳೋ ಬದಲು ಏನಿಲ್ಲ ಓಕೆ ಅನ್ಕೊಳ್ಬೇಕಷ್ಟೇ. ಆಗ ಮಾಡಿ ಮೇಡಮ್, ಅಲ್ಲ ಪರವಾಗಿಲ್ಲ. ನಾನ್ ಸರಿಯಾಗಿ ಧ್ಯಾನ ಮಾಡ್ತಾ ಇಲ್ವಾ ಹೆಂಗ? ಅವಾಗ ಹೊಸದ್ರಲ್ಲಿ ಚೆನ್ನಾಗಿ ಧ್ಯಾನ ಮಾಡ್ತಾ ಇದ್ನ, ಇವಾಗ ಇಲ್ವಾ ಅಂತ ಏನೋ ಸ್ವಲ್ಪ ಏನೋ ಡೌಟ್. ಮೇಡಮ್ ಇದೆ ಇದೆ. ಇಲ್ಲ ಧ್ಯಾನ ಇದೆ ಮೇಡಮ್ ಅವರೇ, ಧ್ಯಾನ ಇಲ್ಲ ಅಂತಲ್ಲ, ಮಾಡ್ತಾ ಇದೀರಾ, ಕಂಟಿನ್ಯೂ ಅದು ಮಾಡಿ. ನಿಮ್ಗೆ ಗೊತ್ತಾಗ್ತದೆ. ನೀವು ಇವಾಗ ಮಾಡ್ತಾ ಇದೀರಲ್ವಾ, ಅದೇ ದೊಡ್ಡ ಎಕ್ಸ್ಪೀರಿಯನ್ಸ್. ಕಂಟಿನ್ಯೂ ಮಾಡಿ ಆಯ್ತಾ? ಅಷ್ಟೇ, ಕಂಟಿನ್ಯೂ ಮಾಡಿ. ಸವಿತಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಇದು 2 ಮಂಡಲ ಆಯ್ತು ಸರ್ ನಂದು ಮೊನ್ನೆಗೆ. ವೆರಿ ಗುಡ್. ಮತ್ತೆ ನಾಡ್ದಿನದ್ದು ಉಡುಪಿಯಲ್ಲಿ ಹಾಡುವವರಿಗೆಲ್ಲ ಎಷ್ಟು ಟೈಮ್, ಯಾರೆಲ್ಲ ಇದ್ದಾರೆ, ಎಷ್ಟು ಟೈಮ್ ಇದೆ ಸರ್? ನನಗೆ ಹಾಡಬೇಕು ಅಂತಿದ್ದೇನೆ, ಒಂದೆರಡಾದ್ರೂ. ಹೇಗೆ ಏನು ಅಂತ ಆಯ್ತಾ? ಅಲ್ಲಿ ಸುಜಾತ ಮಾಸ್ಟರ್ ಇದಾರೆ ನೋಡಿ, ಅವರಿಗೆ ಫೋನ್ ಮಾಡಿ ಇದ್ ಮಾಡಿ. ಸ್ಟಾರ್ಟಿಂಗ್ ಅಲ್ಲಿ ಇದೆ 18ನೇ ತಾರೀಕು 8ರಿಂದ 9 ಗಂಟೆ ಪ್ರೋಗ್ರಾಮ್ಸ್ ಇರ್ತದಲ್ವಾ, ಅವಾಗ ಹಾಡು ಭರತನಾಟ್ಯ ಎಲ್ಲ ಮಾಡೋರು ಇದ್ದಾರೆ, ತುಂಬಾ ಜನ ಮಾಸ್ಟರ್ಸ್. 1 ಅವರ್ ನಿಮ್ದೇ ಟೈಮ್. ಯಾರಾದ್ರೂ ಹೇಳಿ, ಯಾರಾದ್ರೂ ಹಾಡು ಹೇಳಿ, ಯಾರಾದ್ರೂ ಡ್ಯಾನ್ಸ್ ಮಾಡಿ, ಆಯ್ತಾ? ಒಂದು 5-10 ನಿಮಿಷ ಹೆಚ್ಚು ಕಡಿಮೆ ಆದ್ರೂ ನಡೀತದೆ. ಆಮೇಲೆ ಧ್ಯಾನ ಕಾರ್ಯಕ್ರಮ ಶುರು ಆಗ್ತದೆ. ಆಯ್ತಾ? ಮತ್ತೆ ಪಕ್ಕವಾದ್ಯ ಎಲ್ಲ ಇರ್ತದ ಸರ್, ಹೇಗೆ? ಪಕ್ಕವಾದ್ಯ ಮ್ಯೂಸಿಕ್ ನೀವು ಪಕ್ಕವಾದ್ಯ ಇರಲ್ಲ. ಹಾಡು ಹೇಳೋವರಿಗೆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಏನಿರಲ್ಲ ಸಪೋರ್ಟಿವ್ ಆಗಿ. ಡ್ಯಾನ್ಸ್ ಗೀನ್ಸ್ ಮಾಡೋರಿಗೆ ಸ್ಪೀಕರು ಮೈಕ್ ಎಲ್ಲ ಇರ್ತದೆ. ಹಾಡು ಹೇಳೋರಿಗೆ ಸ್ಪೀಕರು ಮೈಕ್ ಎಲ್ಲ ಇರ್ತದೆ. ಡ್ಯಾನ್ಸ್ ಮಾಡೋರಿಗೆ ಅವರ ಹಾಡು ಅಂದ್ರೆ ಭರತನಾಟ್ಯ ಮಾಡೋರ್ದೆಲ್ಲ ಅವ್ರ ಸಾಂಗ್ ಎಲ್ಲ ಪ್ಲೇ ಮಾಡಿ ಹಾಡ್ಬೇಕು, ಮಾಡ್ಬೇಕು. ನಾವು ಡ್ಯಾನ್ಸ್ ಆಡ್ಬೋದಾ ಸರ್? ಖಂಡಿತ ಸರ್, ನಿಮ್ಮದು ಇಲ್ಲ ಅಂದ್ರೆ ಹೇಗೆ? ಅಲ್ಲ ಅದಕ್ಕೆ ಹೇಳಿದ್ದು, ನಾವು ಡ್ಯಾನ್ಸ್ ಮಾಸ್ಟರ್ ಆಡ್ಬೋದಾ ಅಂತ, ಅದಕ್ಕೆ ಎಲ್ಲರಿಗೂ ಅವಕಾಶ. ಮತ್ತೆ 2 ಮಂಡಲ ಆದ್ರೂ ಕೂಡ ಸರ್, ನನಗೆ ಈಗಲೂ ದೀಪ ಇಟ್ರೆ ಅದು ಕಣ್ಣು ಸಣ್ಣ ಸಣ್ಣ ತೂಗಿಕೊಂಡು ಕೊನೆಗೆ ನನಗೆ ಗೊತ್ತೇ ಆಗುದಿಲ್ಲ ಸರ್. ದೀಪ ಧ್ಯಾನದಲ್ಲಿ, ಓಪನ್ ಐ ಮೆಡಿಟೇಷನ್ ಅಲ್ಲಿ 1 5 ನಿಮಿಷ 10 ನಿಮಿಷ ಆಗುವಾಗ ನನ್ನ ಪೂರ್ತಿ ಕಣ್ಣು ಮುಚ್ಚಿ ಹೋಗಿರ್ತದೆ ಸರ್. ಯಾಕೆ ಗೊತ್ತಿಲ್ಲ. ಇನ್ನು ಪೂರ್ತಿ ತೆರೆದು ಕಣ್ಣಿನಲ್ಲಿ ಧ್ಯಾನ ಮಾಡ್ಲಿಕ್ಕೆ ನನಗೆ ಆಗ್ತಾ ಇಲ್ಲ. ನಾಟಕ ಓಪನ್ ಮೆಡಿಟೇಷನ್ ಮಾಡುವವರ ಉದ್ದೇಶವೇ ಅದು ಮೇಡಮ್. ನೀವು ನೋಡ್ತಾ 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 ನಿಮ್ಮ ಒಳಗೆ ಇನ್ನರ್ ಆಗೋದು, ಇನ್ನರ್ ಸೋಲ್ ಓಪನ್ ಆಗ್ತದೆ. ತನ್ನೊಳಗೆ ತನ್ನನ್ನು ನೋಡ್ಲಿಕ್ಕೆ ಶುರು ಮಾಡ್ತದೆ. ಆಯ್ತಾ? ಕಣ್ಣಿಗೆ ಒಂದು ಗುಣ ಇದೆ, ಮನಸ್ಸಿಗೆ ಮನಸ್ಸು ಮತ್ತೆ ಕಣ್ಣಿಗೆ ಏನು ಅಂತಂದ್ರೆ, ಒಂದು ವಸ್ತುವಿನ ನೋಡಿದ ಮೇಲೆ ಮತ್ತೆ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಮಾಡಲ್ಲ ಅಲ್ವಾ? ಒಂದ್ಸರಿ ನೋಡಿ ಆಯ್ತು ಅಂದ್ಮೇಲೆ ಒಂದೇ ಕಡೆ ನೋಡ್ತಾ ಇರ್ತೀರಾ. ಹಿಂಗೆ ಯಾವತ್ತಾದ್ರೂ ನೋಡ್ತಾ ಇರ್ತೀರಿ. ಓಪನ್ ಐ ಮೆಡಿಟೇಷನ್ ಬಿಟ್ಟು ಯಾವ್ದನ್ನಾದ್ರೂ ಒಂದೇ ನೋಡ್ತಿರ್ತೀರಾ? ಬರೀ ಆ ಕಡೆ ಈ ಕಡೆ ಅಲ್ಲಿ ಇಲ್ಲಿ ನೋಡ್ತಾನೆ ಇರ್ತೀರಿ. ಯಾವಾಗ ನೀವು ಒಂದನ್ನೇ ನೋಡ್ಲಿಕ್ಕೆ ಶುರು ಮಾಡ್ತೀರಿ, ಮನಸ್ಸಿನೊಳಗೆ ಯೋಚನೆ ಮಾಡ್ತದ, ಏನಿದು ಒಂದನ್ನೇ ನೋಡ್ತಾ ಇದ್ದಾನಲ್ಲ, ಏನೋ ನೋಡ್ತಾ ಇದ್ದಾನೆ. ಯಾವಾಗ ನೀವು ಒಂದರ ಕಡೆ ಗಮನ ಕೊಡ್ತು, ಆಗ ಇವನು ಏನನ್ನೋ ನೋಡ್ತಾ ಇದ್ದಾನೆ, ತನ್ನೊಳಗೆ ಏನೋ ಹುಡುಕ್ತಾ ಇದ್ದಾನೆ ಅಂತ ಹೇಳಿ ಅದು ತನ್ನೊಳಗೆ ಶುರುವಾಗ್ತದೆ. ಅಂದ್ರೆ ತನ್ನೊಳಗಿರುವ ಆ ಒಂದು ಇನ್ನರ್ ಸೋಲ್ ಏನಿದೆ ಅದನ್ನ ತೋರಿಸ್ಲಿಕ್ಕೆ ಶುರು ಮಾಡ್ತದೆ. ಅಂದ್ರೆ ಸೂಕ್ಷ್ಮ ರೂಪಗಳನ್ನ ತೋರಿಸ್ಲಿಕ್ಕೆ ಶುರು ಮಾಡ್ತದೆ. ಅದೆಲ್ಲ ಬಹಳ ಸೂಕ್ಷ್ಮ ವಿಚಾರಗಳು. ಈಗ ಅದನ್ನೆಲ್ಲ ಹೇಳಿದ್ರೆ ಬಹಳ ಕಾಂಪ್ಲಿಕೇಟ್ ಆಗ್ತದೆ. ಅದಕ್ಕೆ ಹೇಳೋದು ಓಪನ್ ಐ ಮೆಡಿಟೇಷನ್ ಅಂದ್ರೆ ಅದು. ಇನ್ನೂ ಒಂದು ಸ್ಟೆಪ್ ಮುಂದೆ ಹೋದ್ರೆ, ಈಗ ನಾವೆಲ್ಲ ಮಾಡ್ತೀವಿ ಏನು ಅಂತಂದ್ರೆ, ಕನ್ನಡಿಯಲ್ಲಿ ಇಟ್ಟು ಮಾಡೋದು. ಕನ್ನಡಿಯನ್ನ ಇಟ್ಕೊಂಡು ನಮ್ಮ ಮುಖವನ್ನೇ ನಾವು ನೋಡ್ತಾ 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 ನಾವು ಮಾಡ್ತೀವಿ. ಆದ್ರೆ ಬಹಳ ನಾವು ಕಾಂಪ್ಲಿಕೇಟ್ ಮಾಡಬಾರ್ದು ಅಂತ ಹೇಳಿ ಯಾರಿಗೂ ಅದನ್ನ ನಾನು ಹೇಳಿಲ್ಲ. ದೀಪ ಇಟ್ಟಿರ್ತೀವಲ್ಲ, ಇದನ್ನ ನಾವು ರಾತ್ರಿ ಮಾಡಲ್ಲ, ಡೇ ಟೈಮಲ್ಲೆಲ್ಲ ಮಾಡ್ತೀವಿ. ದೊಡ್ಡ ಕನ್ನಡಿ ಇಟ್ಟು, ಕನ್ನಡಿಯಲ್ಲಿ ಇಲ್ಲಿ ನಾವು ಮಧ್ಯ ದೀಪ ಇಟ್ಟಿರ್ಬೇಕು. ರಾತ್ರಿ ಅಂದ್ರೆ ಸಂಜೆ ಟೈಮ್ ಇಲ್ಲ, ಬೆಳಗಿನ ಜಾವ ಟೈಮಲ್ಲಿ ಮಾಡ್ತಾರೆ. ಅದನ್ನ ನಾವು ನೋಡ್ತಾ ನೋಡ್ತಾ, ನಮ್ಮ ಮುಖವನ್ನೇ ನೋಡ್ತಾ 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 ನಾವು ಶೂನ್ಯ ಆಗ್ತೀವಿ ಅಲ್ವಾ? ಅಂದ್ರೆ ನನ್ನನ್ನು ನಾನು ತಿಳಿದುಕೊಳ್ಳಲಿಕ್ಕೆ ಶುರು ಮಾಡ್ತೀವಿ. ಅದೆಲ್ಲ ಬಹಳ, ಅದು ಒಂದು ಇದೆ ಏನು, ಕನ್ನಡಿಗೆ ಆ ಎನರ್ಜಿ ಇದೆ. ಅಂದ್ರೆ ಕನ್ನಡಿ ಆ ಎನರ್ಜಿಯನ್ನ, ನಮ್ಮಲ್ಲಿರುವ ಆ ಎನರ್ಜಿಯನ್ನ ಏನಂತೀವಿ, ಎಕ್ಸ್ಪ್ಲೋರ್ ಮಾಡ್ತದೆ. ಇದಕ್ಕೆ ನಿಮಗೆ ಗಮನಿಸಿರ್ಬೋದು, ದೇವಸ್ಥಾನದಲ್ಲಿ ವಿಗ್ರಹದ ಎದುರುಗಡೆ ಮೇಲೆ ಕನ್ನಡಿ ಹಾಕಿರ್ತಾರೆ. ನಾವೆಲ್ಲ ಏನ್ ತಿಳ್ಕೊಂಡಿದೀವಿ ಅಂತಂದ್ರೆ, ಅಲ್ಲಿ ಒಳಗೆ ದೇವ್ರ ಪೂಜೆ ಮಾಡುವಾಗ ನಮ್ಗೆ ಕಾಣಲ್ಲ, ನಾವು ನೋಡ್ಲಿ ಅಂತ ಅಲ್ಲಿ ಹಾಕಿದ್ದಾರೆ ಅಂತ ಎಲ್ಲರೂ ತಿಳ್ಕೊಂಡಿರೋ. ಆದ್ರೆ ನಿಜವಾಗ್ಲೂ ಆಗಮ ಶಾಸ್ತ್ರದಲ್ಲಿ ಅದನ್ನ ಹೇಳೋದು, ಆ ದೇವರ ಎನರ್ಜಿ ಏನಿದೆ
ಅದನ್ನ ರಿಫ್ಲೆಕ್ಟ್ ಮಾಡಲಿ ಅಂತ ಹೇಳಿ ಹಾಕಿರ್ತಾರೆ. ಆ ವಿಗ್ರಹದಿಂದ ಬರುವ ಆ ಒಂದು ಎನರ್ಜಿ ಏನಿದೆ ಅದು ಆಗಮಶಾಸ್ತ್ರದಲ್ಲಿ ಬರುತ್ತೆ. ಅದರಲ್ಲಿ ನಾವು ಮುಖ ನೋಡ್ಕೊಳ್ಬಾರ್ದು. ಇದು ಅಷ್ಟೇ, ನಾವು ಓಪನ್ ಐ ಮೆಡಿಟೇಷನ್ ಮಾಡ್ತೀವಲ್ವ, ಅದರಲ್ಲಿ ನಾವು ಒಂದ್ ವೇಳೆ ಕನ್ನಡಿಯಲ್ಲಿ ಮಾಡುವವರು ಮತ್ತೆ ಬೇರೆಯವರು ಅದರಲ್ಲಿ ಮುಖ ನೋಡಬಾರ್ದು. ಹಾಗಾಗಿ ಅದನ್ನ ಬಟ್ಟೆ ಗಿಟ್ಟೆ ಸುತ್ತಿ ಅದೆಲ್ಲ ಬಹಳ ಬಹಳ ಇದನ್ನೇ ದೀಪ ಹಚ್ಕೊಳ್ಬೇಕಾ ಮತ್ ನೀರ್ ಹಿಡ್ಕೊಳ್ಬೇಕಾ ಅನ್ನೋ ಅನ್ನೋರಿದ್ದಾಗ ಅದನ್ನೆಲ್ಲ ನಾವು ಬಹಳ ಕಾಂಪ್ಲಿಕೇಟ್ ಮಾಡಿದ್ರೆ ಅದನ್ನೆಲ್ಲ ಯಾರು ಮಾಡಲ್ಲ ಅಂತ ಹೇಳಿ ನಾವು ಅಷ್ಟೆಲ್ಲ ಇದ್ ಮಾಡ್ಲಿಲ್ಲ. ಹಾಗಾಗಿ ಅವಾಗ ಏನಾಗ್ತದೆ, ಆ ಕನ್ನಡಿಗೆ ಆ ಎನರ್ಜಿ ನೀವು ಇನ್ನೂ ಗಮನಿಸಿರ್ಬೋದು. ಈ ದೇವರ ಪ್ರತಿಷ್ಠಾಪನೆ ಎಲ್ಲ ಮಾಡಿರ್ತಾರೆ ನೋಡಿ, ಆ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ ಮೊದಲಿಗೆ. ಆ ದೃಷ್ಟಿಯನ್ನ ತೆಗೆಯುವಾಗ ಕನ್ನಡಿ ಹಿಡಿತಾರೆ. ಆ ಎನರ್ಜಿ ಒಂದೇ ಸರಿ ಫ್ಲೋ ಆದ ತಕ್ಷಣ ಆ ಕನ್ನಡಿ ಒಡೆದು ಪೀಸ್ ಆಗ್ತದೆ. ಇದನ್ನ ನೀವು ಬೇಕಾದ್ರೆ ಯಾರಾದ್ರೂ ಈ ದೇವರು ಪ್ರತಿಷ್ಠಾಪನೆ ಮಾಡುವಲ್ಲೆಲ್ಲ ಆ ತರದ ಒಂದು ಇದನ್ನ ನೋಡಿರ್ಬೋದು. ಅಂದ್ರೆ ಆ ಎನರ್ಜಿಯನ್ನ ಹಿಡಿದು ಮತ್ತೆ ನಮಗೆ ಇದನ್ನ ಫೋಕಸ್ ಮಾಡುವ ಒಂದು ಎನರ್ಜಿ, ಎಕ್ಸ್ಪ್ಲೋರ್ ಮಾಡುವ ಒಂದು ಎನರ್ಜಿ ಕನ್ನಡಿಗೆ ಇರ್ತದೆ. ನೀವು ಬೇಕಾದ್ರೆ ನೋಡಿ, ನೀವು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳ್ಳಿ. ಮ್ಯೂಟ್ ಆಗಿದೆ ಮೇಡಮ್, ಅರುಣ ಮೇಡಮ್. ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳ್ಳಿ. ಎಂಥವ್ರಿಗಾದ್ರೂ ಕೂಡ ಖುಷಿ ಆಗ್ಲಿಕ್ಕೆ ಶುರು ಆಗ್ತದೆ. ಅಯ್ಯೋ ನಾನು ಎಷ್ಟು ಚಂದ ಇದ್ದೀನಲ್ಲ, ನಂದು ಕಣ್ಣು ಹೆಂಗಿದೆ, ಮೂಗಿದೆ, ಅಥವಾ ಅಲಂಕಾರ ಮಾಡ್ಕೊಳ್ಬೇಕು, ತಲೆ ಬಾಚಿ ಏನೇನೋ ಅಂದ್ರೆ ಅಯ್ಯೋ ಅಂದ್ರೆ ನಮ್ಮ ಬಗ್ಗೆ ಕೀಳರಿಮೆ ಬರೋಲ್ಲ. ಅಥವಾ ಎಲ್ಲೋ ಏನೋ ಒಂಚೂರು ಏನೋ ಆಗಿದೆ ಅನ್ಕೊಡ್ಲೆ, ಅಯ್ಯೋ ಹೀಗಾಗಿದೆ ಅಲ್ವಾ, ಈ ತರ ಅಂದ್ರೆ ನನ್ನ ಬಗ್ಗೆ ಪ್ರೀತಿ ಜಾಸ್ತಿ ಆಗ್ತದೆ. ನೋಡಿ, ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ಅಂದ್ರೆ ನಮ್ಮ ಬಗ್ಗೆ ನಮ್ಮ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ, ಪ್ರೀತಿ ಜಾಸ್ತಿ ಆಗ್ತದೆ. ಯಾಕೆಂದ್ರೆ ಆ ಎನರ್ಜಿ ರಿಫ್ಲೆಕ್ಟ್ ಆಗ್ತದೆ. ಇವೆಲ್ಲ ಬಹಳ ಸೂಕ್ಷ್ಮ ವಿಚಾರಗಳು. ಹಾಗಾಗಿ ಬೇಡ, ಸದ್ಯಕ್ಕೆ ನೀವೀಗ ದೀಪ ನೋಡಿ ಓಪನ್ ಆಗಿ ಮೆಡಿಟೇಷನ್ ಮಾಡಿ ಅಷ್ಟೇ ಮಾಡಿದಾಗ ಆಯ್ತಾ. ಈಗ ಮೊದಲು ನೀರು ಹಾ ಏನಂದ್ರೆ 5 ನಿಮಿಷ 10 ನಿಮಿಷ ನಾನು ಬಲವಂತವಾಗಿ ನೋಡ್ತಾ ಇರ್ತೇನೆ. ಕಣ್ಣು ಹೇಗೆ ಚಿಕ್ಕದಾಗಿ ಬೆಳಕೆಲ್ಲ ಸ್ವಲ್ಪ ಹಾಗಾಗ್ತದೆ. ಆಮೇಲೆ ಗೊತ್ತೇ ಆಗುದಿಲ್ಲ ನಂಗೆ, ಇದು ಮೆಡಿಟೇಷನ್ ಮುಗಿಯುವುದೇ ಗೊತ್ತಾಗ್ತಾ ಇರುದಿಲ್ಲ ಕೆಲವೊಮ್ಮೆ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರ ಆಗ್ತದೆ ಅಷ್ಟೇ. ಓಕೆ, ಕರೆಕ್ಟ್ ಇದೆ. ಕಂಟಿನ್ಯೂ ಮಾಡಿ. ಮನಸ್ಸು ಥ್ಯಾಂಕ್ ಯು. ಶೂನ್ಯ ಆಗಬೇಕು, ನಿಮ್ಮೊಳಗೆ ನೀವು ಹೋಗಬೇಕು ಅನ್ನುವುದೇ ಅದರ ಉದ್ದೇಶ. ಓಪನ್ ಮೆಡಿಟೇಷನ್.